ಗುರುಜಿ. ಇಂದಿನ ಮಕ್ಕಳ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಿಮಗೆ. ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗೆ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲ ನನ್ನ ಗುರು ವೃಂದಕ್ಕೆ, ಹಾಗೂ ನನ್ನ ಆಧ್ಯಾತ್ಮದ ದಾರಿಯಲ್ಲಿ ನಡೆಸುತ್ತಿರುವ ನನ್ನ ಮೊದಲ ಗುರು ರಂಗನಾಥ್ ಗುರುಜಿಗೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ, ಮತ್ತೆ ನಮ್ಮ ಅಶ್ವಿನಿ ಮೇಡಮ್ಗೆ, ಮತ್ತೆ ಯೂಟ್ಯೂಬ್ ನಲ್ಲಿ ಎಲ್ಲ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ನಮಸ್ಕಾರವನ್ನು ತಿಳಿಸ್ತಿದ್ದೀನಿ. ಇವತ್ತು ನಮ್ಮ ರಂಗನಾಥ್ ಗುರುಜಿ ಸಮಗ್ರ ಜೀವನ ಶೈಲಿಯ ಬಗ್ಗೆ ಮಕ್ಕಳಿಗೋಸ್ಕರ ಹೇಳ್ಕೊಡೋದಕ್ಕೆ ವಿಶೇಷವಾದ ಸಬ್ಜೆಕ್ಟ್ ಅನ್ನು ತಗೊಂಡ್ ಬಂದಿದ್ದಾರೆ. ದಯವಿಟ್ಟು ಮಕ್ಕಳು ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೋಬೇಕು, ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಗುರುಜಿ ಏನ್ ಹೇಳ್ಕೊಡ್ತಾರಲ್ಲ ಅದನ್ನ ಕೇಳ್ಬೇಕು. ಒಬ್ರಿಗೊಬ್ರು ಬಾಡಿ ಟಚ್ ಆಗ್ಬಾರ್ದು. ಓಕೆನಾ? ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇಂದಿನ ಕಾರ್ಯಕ್ರಮ ಭಾಗವಹಿಸುವಂತ ನಮ್ಮ ವಾಯ್ಸ್ ಕೇಳ್ತಾ ಇದೆವಾ? ಕೇಳಿಸ್ತಿದೆ ಗುರುಜಿ. ಸ್ವಲ್ಪ ಇದು ಬ್ಲರ್ ಇದೆ ಅಷ್ಟೇ, ಫೋಟೋ ಬ್ಲರ್ ಇದೆ ಅಷ್ಟೇ. ಅದು ನಾನು ಅಂದ್ರೆ ನಾನು ಇಲ್ಲಿ ಆಫೀಸಿಂದ ಬೇರೆ ಸಿಸ್ಟಮ್ ಇಂದ ಅಟೆಂಡ್ ಆಗ್ತಾ ಇದ್ದೀನಿ. ಓಕೆ, ಸರಿ. ಕಾರ್ಯಕ್ರಮ ಹತ್ರ ಇದ್ದೀನಿ ನಾನು. ಓಕೆ, ರೈಟ್. ಓಕೆ, ರೈಟ್. ಸೊ ಎಲ್ಲ ಮಕ್ಕಳಿಗೆ ಮತ್ತೆ ದೀಪಾ ಮೇಡಮ್ಗೆ, ಇಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ನಮ್ಮ ಶುಭೋದಯ. ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವೀಗ ಒಂದು 15 ನಿಮಿಷ ಧ್ಯಾನ ಮಾಡೋಣ. ಪ್ರತಿಯೊಬ್ಬರು ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ರಲ್ಲ, ಸೊ ನಿಮ್ಮ ಧ್ಯಾನ ನಿಮಗೆ ತುಂಬ ಸಹಾಯ ಆಗತ್ತೆ. ಅಂದರೆ ಒಂದು ಒಳ್ಳೆ ಏಕಾಗ್ರತೆ, ಒಳ್ಳೆ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಒಳ್ಳೆ ಮಾರ್ಕ್ಗಳಿಗೆ ಅಂದರೆ ಒಳ್ಳೆ ಮಾರ್ಕ್ ಸಂಪಾದನೆ ಮಾಡಬೇಕಂದ್ರೆ ಎಲ್ಲದಕ್ಕೂ ಸಹಾಯ ಆಗತ್ತೆ ಅಲ್ವಾ? ಸೊ ಪ್ರತಿದಿನ ನೀವು ಧ್ಯಾನ ಮಾಡ್ತಾ ಇದ್ರಲ್ಲ, ಅದೇ ಥರ ಇವತ್ತಿನ ಧ್ಯಾನ ಮಾಡೋಣ. ಈಗ ಎಲ್ಲರೂ ಹಾಯಾಗಿ ಕೂತ್ಕೊಳ್ಳಿ, ಹಾಯಾಗಿ ನಿಟಾರಾಗಿ ಕೂತ್ಕೊಳ್ಳಿ. ಬೆನ್ನು ಮೂಲ ನಿಟಾರಾಗಿ ಇಟ್ಕೋಬೇಕು. ಈ ಥರ ಬೆಂಡ್ ಆಗಬಾರ್ದು. ಓಕೆ, ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಎರಡು ಕೈಗಳು ಜೋಡಿಸ್ಕೊಳ್ಳಿ. ಈ ಥರ ರಾಘವೇಂದ್ರ ಅಂತ ಅಲ್ಲಿ ಕೇಳಿಸ್ಕೊಳ್ಳಿ. ಈ ಥರ ಎರಡು ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಎರಡು ಕಾಲುಗಳು ಈ ಥರ ನೀಟಾಗಿ ಕ್ರಾಸ್ ಮಾಡ್ಕೊಳ್ಳಿ. ಕೆಳಗೆ ಕೂತ್ಕೊಂಡು ಈ ಥರ ನೀಟಾಗಿ ಕ್ರಾಸ್ ಮಾಡ್ಕೊಳ್ಳಿ. ರೈಟ್. ಈಗ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಮಕ್ಕಳೇ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಉಸಿರಾಟನ ಗಮನಿಸ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟ ಯಾವುದೇ ವೇಗವಂತವಾಗಿ ತಗೋಬಾರ್ದು. ಸಹಜವಾಗಿ ನಡೀತಾ ಇರೋಂಥ ಆ ಉಸಿರಾಟ ಗಮನಿಸಿ ಅಷ್ಟೇ. ಸಹಜವಾಗಿ ಏನು ಉಸಿರಾಟ ಹೋಗ್ತಾ ಇದೆಯೋ ಬರ್ತಾ ಇದೆಯೋ ಅದು ಗಮನಿಸಿ ಸಾಕು. ಅದು ಯಾವುದೇ ರೀತಿಯಲ್ಲಿ ನಿಯಂತ್ರಣ ಮಾಡಬಾರ್ದು. ಹಾಯಾಗಿ ಕೂತ್ಕೊಂಡು ಆ ಉಸಿರಾಟ ನಡೀತಾ ಇದೆ ನೋಡಿ, ಹೊರಗಡೆ ಹೋಗೋದು ಹೊರಗಡೆ ಬರೋದು, ಆದರೂ ಗಮನಿಸ್ತಾ ಕೂತ್ಕೊಳ್ಳಿ ಸಾಕು. ಎಲ್ಲರೂ ಕೂತ್ಕೋಬೇಕು, ಯಾರು ಕಣ್ಣು ತೆರೆಸ್ಕೊಂಡು ಇರಬಾರ್ದು. ಎಲ್ಲರೂ ಕಣ್ಣು ಮುಚ್ಕೊಂಡೇ ಕೂತ್ಕೋಬೇಕು. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣು ತೆರೆಯಬಾರ್ದು. ಹಾಯಾಗಿ ಕೂತ್ಕೊಳ್ಳಿ. ಉಸಿರಾಟನ ಮಾತ್ರ ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದು ಯೋಚನೆ ಮಾಡಿ, ಯಾವುದನ್ನು ಯೋಚನೆ ಬಂದ್ರೂ ಯೋಚನೆ ಕಟ್ ಮಾಡಿ ಮತ್ತೆ ಉಸಿರಾಟನ ಗಮನಿಸಿ. ಯೋಚನೆ ಬಂದರೆ ಯೋಚನೆ ಕಟ್ ಮಾಡೋದು, ಮತ್ತೆ ಉಸಿರಾಟವನ್ನು ಗಮನಿಸೋದು. ಉಸಿರಾಟದ ಮೇಲೆ ಗಮನ. ಪೂರ್ಣಿಮಾ ಕೂತ್ಕೊಳ್ಳಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ. ಎಲ್ಲರೂ ವಿಡಿಯೋಗಳು ಆನ್ ಮಾಡಿಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳಿ. ನಾವು ನೋಡ್ತಾ ಇರ್ತೀವಿ, ಯಾರೂ ಕಣ್ಣು ತೆರೆಯಬಾರ್ದು. ಪ್ರತಿದಿನ ಆಳವಾದ ಧ್ಯಾನ ಮಾಡಬೇಕು. ಪ್ರತಿದಿನ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಾಡಬೇಕು. ಕನಿಷ್ಠ
10ರಿಂದ 15 ನಿಮಿಷ ಮಾಡಿ ಪ್ರತಿದಿನ. ಈಗ ಕ್ಲಾಸಲ್ಲಿ ಮಾಡ್ತಾ ಇದ್ವಿ, ಇದೇ ಥರ ಈ ತರಗತಿಗಳಾದಮೇಲೆ ಮನೆಯಲ್ಲಿ ಮಾಡಬೇಕು. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮಾಡಿ, ಮತ್ತು ಸ್ಕೂಲಿಂದ ಬಂದ ಮೇಲೆ ತಕ್ಷಣವೇ ಧ್ಯಾನ ಮಾಡಿ. ಆಹಾರ ಇಲ್ಲ ಅಂದರೂ ಪರವಾಗಿಲ್ಲ, ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡ್ತಾ ಇದ್ದರೆ ಹೆಚ್ಚು ನಿಮಗೆ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚು ಬರ್ತಾ ಇರ್ತದೆ. ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಮಾರ್ಕ್ಸು ಎಲ್ಲನೂ ಚೆನ್ನಾಗಿರ್ತದೆ. ಒಳ್ಳೆ ಬುದ್ಧಿ ಬರುತ್ತೆ, ಚೆನ್ನಾಗಿ ಯಾವುದೇ ಓದಿದ್ರೂ ಫಾಸ್ಟಾಗಿ ಅರ್ಥ ಆಗುತ್ತೆ. ಯಾವುದೇ ಟೀಚರು ಕ್ಲಾಸಲ್ಲಿ ಹೇಳಿದ್ರು ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆನಪಿರುತ್ತೆ, ಯಾವುದೇ ಮರೆಯಲ್ಲ. ಸಾನ್ವಿ, ಕಣ್ಮುಚ್ಚಮ್ಮ. ಸಾನ್ವಿ, ಬಾಡಿ ಮೂವ್ಮೆಂಟ್ ಮಾಡಬಾರ್ದು ಮಕ್ಕಳು. ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಒಬ್ರಿಗೊಬ್ರು ಬಾಡಿ ಟಚ್ ಆಗಬಾರ್ದು. ಪೂರ್ಣಿಮಾ, ಕ್ಲೋಸ್ ಯುವರ್ ಐಸ್ ಅಮ್ಮ. ಪೂರ್ಣಿಮಾ ನಾಯ್ಕ್. ಶ್ವಾಸದ ಮೇಲೆ ಗಮನ, ಶ್ವಾಸ ಮಾತ್ರ ಗಮನಿಸ್ತಾ ಕೂತ್ಕೊಳ್ಳಿ. ಕಣ್ಣು ತೆರೆಯಬಾರ್ದು, ಯಾರ ಜೊತೆಗೆ ಮಾತಾಡಬಾರ್ದು ಪಕ್ಕದಲ್ಲಿ. ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಸ್ಟೂಡೆಂಟ್ ಆಗಬೇಕು, ಬೆಳೀತಾ ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಒಳ್ಳೆ ಯುವಕರು ಆಗಬೇಕು ಅಂದರೆ ಧ್ಯಾನ ಬೇಕೇ ಬೇಕು. ಪ್ರತಿದಿನ ಧ್ಯಾನ. ರಾಘವೇಂದ್ರ, ಕೂತ್ಕೊಳ್ಳಿ ಸರಿಯಾಗಿ. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಉಸಿರಾಟದ ಮೇಲೆ ಗಮನ ಇಟ್ಕೊಳ್ಳಿ, ಯಾರು ಕಣ್ಣು ತೆಗಿಬಾರ್ದು.
ಸಂಗೀತ ಬರ್ತಾ ಇರ್ತದೆ. ಸಂಗೀತ ಕೇಳಿಸ್ಕೊಂತ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ ಆರಾಮಾಗಿ.
ಲಾಸ್ಟ್ 1 ನಿಮಿಷ ಮಕ್ಕಳೇ, ಲಾಸ್ಟ್ 1 ನಿಮಿಷ. ಶ್ವಾಸದ ಮೇಲೆ ಗಮನ. ಒಳ್ಳೆ ಸಂಗೀತ ಬರ್ತಾ ಇದೆ, ಸಂಗೀತ ಕೇಳ್ಕೊಂತ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಲಾಸ್ಟ್ 30 ಸೆಕೆಂಡ್. 30 ಸೆಕೆಂಡ್. 30 ಸೆಕೆಂಡ್. ಕಣ್ಣು ತೆರೆಯಬಾರ್ದು. ಯಾರು ಕಣ್ಣು ತೆರೆಯಬಾರ್ದು. ಲಾಸ್ಟ್ 5 ಸೆಕೆಂಡ್. ಕೊನೆ 5 ಸೆಕೆಂಡ್. ಮಕ್ಕಳೇ, ಲಾಸ್ಟ್ 5 ಸೆಕೆಂಡ್. 2 ಕೈಗಿಲ್ ತೆಗೆದು ನಿಮ್ಮ ಕಣ್ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್. ಎಲ್ಲರೂ ಕಣ್ಮೇಲೆ ಮುಚ್ಕೊಳ್ಳಿ. ರಬ್ ಮಾಡೋದೇನು ಬೇಕಾಗಿಲ್ಲ, ಹಾಗೆ ಉಜ್ಜೋದೇ ಬೇಕಾಗಿಲ್ಲ, ಜಸ್ಟ್ ಕಣ್ಮೇಲೆ ಮುಚ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಕಣ್ತೆರಿಬೋದು. ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣು ನಿಧಾನವಾಗಿ ಬಿಡಿ. ರೈಟ್ ಮಕ್ಕಳೇ, ಸೊ ಇಷ್ಟುವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಲ್ಲ, ಸಂಗೀತ ಧ್ಯಾನ. ಎಲ್ಲರೂ ಕ್ಲಾಪ್ಸ್ ಹೊಡಿ. ಎಲ್ಲರೂ ಕ್ಲಾಪ್ಸ್ ಹೊಡಿ. ಅದ್ಭುತವಾದ ಧ್ಯಾನಕ್ಕೆ, ಪ್ರಕೃತಿ ಮಾತಕ್ಕೆ, ಬ್ರಹ್ಮರ್ಷಿ ಪತ್ರಿ ಸರ್ಗೆ. ರೈಟ್, ಅದ್ಭುತವಾದ ಧ್ಯಾನ ಆಯಿತು ಮಕ್ಕಳೇ ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಎಲ್ಲರೂ ಚೆನ್ನಾಗಿ ಭಾವಿಸಿದ್ರಿ. ಸೊ ಈ ಧ್ಯಾನ ಪ್ರತಿದಿನ ಮಾಡಲೇಬೇಕು. ಯಾಕೆ ಮಾಡಬೇಕು? ಆರೋಗ್ಯ, ಒಳ್ಳೆ ಮಾರ್ಕ್ಸು, ಒಳ್ಳೆ ನೆನಪಿನ ಶಕ್ತಿ, ಒಳ್ಳೆ ಏಕಾಗ್ರತೆ, ಪ್ರತಿಯೊಂದಕ್ಕೂ ಏನು ಮಾಡ್ತಾ ಇರಬೇಕು? ಪ್ರತಿದಿನ ಧ್ಯಾನ ಮಾಡಲೇಬೇಕು, ಕಡ್ಡಾಯ. ಬೆಳಗ್ಗೆ ಮಾಡಿ, ಸಾಯಂಕಾಲ ಸ್ಕೂಲ್ಗೆ ಹೋಗೋಕೆ ಮುಂಚೆ, ಸ್ಕೂಲಿಂದ ಬಂದಿದ ಮೇಲೆ ಸಾಯಂಕಾಲ ಅಂದರೆ 4, 5, 6 ಮಲಗಕ್ಕೆ ಮುಂಚೆ ಒಂದು 7 ಗಂಟೆ, 5 ಗಂಟೆ, 6 ಗಂಟೆ ಯಾವುದನ್ನ ಒಂದು 20 ನಿಮಿಷ 30 ನಿಮಿಷ ಮಾಡಿ. ಹೆಚ್ಚು ಮಾಡಿದರೆ ಒಳ್ಳೆಯದು, ಇನ್ನೂ ಒಳ್ಳೆಯದೇ. ಓಕೆ, ಸ್ವಾಮಿ ವಿವೇಕಾನಂದ ಯಾವ ಥರ ತಯಾರಾಗಿದ್ರು, ಆ ಥರ ಒಳ್ಳೆ ಸಚಿನ್ ತೆಂಡೂಲ್ಕರ್, ಇಂಥವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ನೋಡಿ. ಚೆನ್ನಾಗೆ ಅವರೆಲ್ಲ ಪ್ರತಿಯೊಂದೂ ಚೆನ್ನಾಗೆ ಪಾಲಿಸ್ತಾ ಇದ್ದಾರೆ. ಅಂದರೆ ಅವರು ಒಳ್ಳೆ ವೃದ್ಧಿ, ಅಂದರೆ ಒಳ್ಳೆ ಅಭಿವೃದ್ಧಿ ಬಂದಿದೆ ಅಲ್ವಾ ಅವರು ಅಂತ. ನಾವು ಬೆಳೆಯುವಾಗ, ದೊಡ್ಡವರಾಗುವಾಗ ಆ ಥರ ನಾವು ತಯಾರಾಗಬೇಕು. ಅಂದರೆ ಅದಕ್ಕೂ ಧ್ಯಾನ ತುಂಬ ಸಹಕಾರ ಕೊಡ್ತದೆ. ಆಯಿತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳೇ, ಇಂದಿನ ಕಾರ್ಯಕ್ರಮ ಏನು ತಿಳ್ಕೊಂಡಿದ್ವಿ? ಹಾಲು ಯಾಕೆ ಕುಡಿಬಾರ್ದು, ಅಡಿಗೆ ಎಣ್ಣೆ ಏನು ಕುಡಿಬೇಕು, ಏನು ತಗೋಬೇಕು ಅಲ್ವಾ, ಇಂಥದ್ದೆಲ್ಲ ಒಳ್ಳೆ ವಿಷಯಗಳು ತಿಳ್ಕೊಂಡಿದ್ವಿ. ಯಾವ ಪಾತ್ರಗಳು ಬಳಸಬೇಕು, ಏನು ಆಹಾರ ತಿನ್ನಬೇಕು, ಏನು ಆಹಾರ ತಿನ್ನಬಾರದು. ಈಗಾಗಲೇ ಯಾರನ್ನ ನಿಮ್ಮಲ್ಲಿ ಕೈ ಎತ್ತಿ ಯಾರನ್ನ ಬದಲಾವಣೆ ಮಾಡ್ಕೊಂಡಿದ್ರ? ನಾನು ಹೇಳಿದ ಮೇಲೆ ಏನು ಬದಲಾವಣೆ ಮಾಡ್ಕೊಂಡಿದ್ರಿ? ಆರೋಗ್ಯದಲ್ಲಿ, ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಕೊಂಡಿದ್ರಿ? ನಾನು ಹೇಳಿದ ಮೇಲೆ ಸ್ವಲ್ಪ ವಿಷಯಗಳಲ್ಲಿ ಹಿಂದಿನ ತರಗತಿಯಲ್ಲಿ ಆ ವಿಡಿಯೋ ನೋಡಿದರೆ ನಿಮ್ಗೆ ಇನ್ನೂ ಅರ್ಥ ಆಗತ್ತೆ. ಆದ್ರೂ ಈಗಾಗಲೇ ಯಾರನ್ನು ಬದಲಾವಣೆ ಮಾಡ್ಕೊಂಡಿದ್ರೆ ಕೈ ಎತ್ತಿ ಮಾತಾಡಿ. ನಾನು ಹೇಳಿದ ಮೇಲೆ ಏನು ನೀವು ಅದು ಪಾಲನೆ ಮಾಡಿದ್ರಿ, ಅದು ಬೇಕಾಗತ್ತೆ. ಏನು ಬಿಟ್ಬಿಟ್ಟಿದ್ರಿ, ಏನು ಸೇವನೆ ಮಾಡ್ತಾ ಇದ್ರಿ, ಒಳ್ಳೆ ಆಹಾರ, ಒಳ್ಳೆ ಆರೋಗ್ಯ. ಯಾರಾದರೂ ಆ ಥರ ಮಾಡಿದ್ರೆ ನೀವು ಕೈ ಎತ್ತಿ ಅನ್ಮ್ಯೂಟ್ ಮಾಡ್ತಾರೆ.
ನಿಮ್ದು ದೀಪಮ್ಮ ನಿಮ್ದು ಅನ್ಮ್ಯೂಟ್ ಆಗಿಲ್ಲ, ಅನ್ಮ್ಯೂಟ್ ಆಗಿಲ್ಲ ನೋಡಿ. ಹಾ ಓಕೆ ಗುರುಜಿ, ಒಂದ್ ನಿಮಿಷ ಆರ್ಯನ್ ಮಾಡ್ತೀನಿ. ಸರ್ ನಾನು ಹಾಲು ಕುಡಿಯೋದ್ ಬಿಟ್ಟೆ. ಯಾರಮ್ಮ ಹೆಸರು? ಆರ್ಯನ್ ಗುರುಜಿ, ಆರ್ಯನ್ ಅಂತ. ಆರ್ಯನ್, ಓಕೆ ಓಕೆ. ಹಾ, ಒಳ್ಳೇದು, ತುಂಬಾ ಒಳ್ಳೇದು, ಕ್ಲಾಪ್ಸ್. ರೈಟ್ 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 ರೈಟ್. ಓಕೆ. ಹಾಲು ಬದಲಾಗಿ ಏನ್ ಮಾಡ್ತೀರಿ? ಹಾಲು ಬದಲಾಗಿ ಏನ್ ಮಾಡ್ತೀರಿ? ಹಾಲು ಕುಡಿಯೋದು ನಿಲ್ಸಿದ್ರಿ. ಹಾಲು ಯಾಕೆ ಕುಡಿಬೇಕಂತ ಹೇಳ್ತಾ ಇದ್ರು ಮುಂಚೆ ಕ್ಯಾಲ್ಸಿಯಂ ಬರುತ್ತೆ, ಹಲ್ಲೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ರೈಟ್. ಆದರೆ ಕ್ಯಾಲ್ಸಿಯಂ ಬರ್ತದೆ, ನಮ್ಮ ಹಲ್ಲು ಚೆನ್ನಾಗಾಗ್ತದೆ, ಮತ್ತೆ ಸ್ನಾಯುಗಳಿಲ್ಲ, ಮೂಳೆಗಳು ತುಂಬಾ ಚೆನ್ನಾಗಿರ್ತದೆ ಅಂತ ಅಲ್ವಾ? ಅದು ಹೇಳ್ತಾ ಇದ್ರಲ್ಲ. ಈಗ ನೀವು ಅದು ಬಿಟ್ಟಿದ ಮೇಲೆ ಅದಕ್ಕೆ ಬದಲಾಗಿ ಪ್ರತ್ಯಾಮ್ನಾಗಿ ಏನ್ ಮಾಡ್ತೀರಿ? ಸರ್ ನಮ್ಮ ಅಜ್ಜಿಗೆ ಹೇಳ್ದೆ ಎಳ್ಳು ಲಾಡು ಮಾಡ್ಕೊಡಕ್ಕೆ. ರೈಟ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೋಡಿ, ಅದ್ಭುತ. ಸೊ ಯಾರು? ಆರ್ಯನ್ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತಾ ಇದೆ. ಆ ಥರನೇ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೀತೆ ನೀವು. ಅಂದ್ರೆ ಒಳ್ಳೆ ವಿದ್ಯೆ, ಒಳ್ಳೆ ಬಲವಾದ ದೃಢವಾಗಿರ್ತೀರಿ, ಆರೋಗ್ಯವಾಗಿರ್ಬೇಕು. ನೋಡಿ, ನಾವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ನಾನು ಒಳ್ಳೆ ಆಫೀಸರ್ ಆಗಬೇಕು, ಒಳ್ಳೆ IPS IAS ಆಫೀಸರ್ ಆಗಬೇಕು, ಇಲ್ಲಾಂದರೆ ಪೊಲೀಸ್ ಆಫೀಸರ್ ಆಗಬೇಕು, ಯಾವುದೇ ಇರಲಿ. ಸೊ ನಾನು ಇಲ್ಲಾಂದರೆ ಒಂದು ಪ್ರೊಫೆಸರ್ ಆಗಬೇಕು, ಈ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಆ ಥರ ಡಾಕ್ಟರ್ ಆಗಬೇಕಂತ ನಿಮಗೆ ಕನಸಿರುತ್ತಲ್ಲ. ಆ ಕನಸು ನೆನೆಸಾಗಬೇಕಂದ್ರೆ ಏನು ಮಾಡಬೇಕು? ದೇಹ ಆರೋಗ್ಯ ಚೆನ್ನಾಗಿರಬೇಕು. ದೇಹ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ದೇಹ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಎಲ್ಲಾದರೂ ಹೋಗಿ ಟ್ಯೂಷನ್ಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕಂದ್ರೆ ಆರೋಗ್ಯ ಸರಿಯಾಗಿ ಸಹಕರಿಸಲ್ಲ. ಹೆಚ್ಚು ಸಮಯ ಓದಿದ್ರೆ ನಿದ್ದೆ ಬರೋದು, ಹೆಚ್ಚು ಸಮಯ ಓದಿದ್ರೆ ಸ್ವಲ್ಪ ಅಲಸಟೆ ಬರೋದು. ಈ ಥರ ಆಗ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ? ಒಳ್ಳೆ ಮಾರ್ಕ್ ಬರಲ್ಲ ಅಂದರೆ ರ್ಯಾಂಕ್ ಬರಲ್ಲ ಅಂದರೆ ಎಲ್ಲಿ ಸೀಟ್ ಸಿಗಲ್ಲ, ಕಾಲೇಜ್ ಸೀಟ್ ಸಿಗಲ್ಲ. ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಕಾಂಪಿಟೇಷನ್ ಇದೆ ಆಚೆ ಕಡೆ, ಅರ್ಥ ಆಯ್ತಾ? ಆ ಕಾಂಪಿಟೇಷನ್ ತಡ್ಕೋಬೇಕಂದ್ರೆ ನನಗೆ ಒಳ್ಳೆ ನೆನಪಿನ ಶಕ್ತಿ, ಒಳ್ಳೆ ಏಕಾಗ್ರತೆ, ಒಳ್ಳೆ ದೇಹ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ದೇಹ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮೆದುಳು ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಮೆದುಳು ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗಿರುತ್ತೆ, ಆಯ್ತಾ? ಮೈಂಡ್ ಪವರ್ ಚೆನ್ನಾಗಿರ್ತದೆ. ಅವಾಗ ಏನೇ ಬೇಕಂದ್ರೂ ಹೋರಾಡ್ಬೋದು ನಾವು, ಅರ್ಥ ಆಯ್ತಾ? ಸೊ ಈ ವಯಸ್ಸಿಂದ ನೀವು ಬಿಟ್ಟಿದ್ರೆ ಇನ್ನು ಅಷ್ಟೇ, ನೀವು ಅದ್ಭುತವಾಗಿ ತಯಾರಾಗ್ತೀರಾ ನೀವು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಈ ಹಾಲು ತಗೊತಾ ಹೋದ್ರೆ ನಿಧಾನವಾಗಿ ನಮ್ಮ ಒಳಗಡೆ ಹಾರ್ಮೋನಲ್ ಅಸಮತೋಲಿತ ಬರ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನಲ್ ಅಸಮತೋಲ್ಯ ಬಂದಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಒಳಗಡೆ ಹೆಚ್ಚು ಪ್ರಾಬ್ಲಮ್ಸ್ ಶುರು ಆಗ್ತದೆ, ಅರ್ಥ ಆಯ್ತಾ? ತೂಕ ಹೆಚ್ಚಾಗೋದು, ಹಾರ್ಟಲ್ಲಿ ಈ ಹೃದಯದಲ್ಲಿ ಬ್ಲಾಕ್ಸ್ ಬರೋದು, ಅರ್ಥ ಆಯ್ತಾ? ಇಂಥದ್ದೆಲ್ಲ ಆಗೋದು ಅದೇ ಕಾರಣ. ಈ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದೀವಲ್ಲ. ಸೊ ಇನ್ನೊಂದು ಅಂದರೆ ಚಿಕ್ಕ ವಯಸ್ಸಲ್ಲೇ ಈ ಲೈಂಗಿಕ ಒಂಥರ ಅಂದ್ರೆ ಆ ಡಿಸೈರ್ಸ್ ಅಂತ ಬರ್ತದೆ, ಒಂಥರ ಲೈಂಗಿಕ ಸಮಸ್ಯೆಗಳು ಶುರು ಆಗಿರ್ತದೆ, ಅರ್ಥ ಆಯ್ತಾ? ಇವೆಲ್ಲ ಆಗೋದು ಕಾರಣ ನಿಮ್ಮ ಒಳಗಡೆ ಹಾರ್ಮೋನ್ನ ಅಸಮತೋಲನ, ಅರ್ಥ ಮಾಡ್ಕೊಳ್ಳಿ. ಓಕೆ, ಒಳ್ಳೇದಾಯ್ತು. ಓಕೆ, ರೈಟ್, ಧನ್ಯವಾದ. ಸರ್ ನಾನು ದಿನಾನು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಇಟ್ಕೊಂಡು ಕುಡಿತಾ ಇದ್ದೆ. ನೀವು ಹೇಳಿದ್ಮೇಲೆ ಸ್ಟಾಪ್ ಮಾಡಿದೆ. ನನ್ನ ಅಮ್ಮಂಗೆ ಹೇಳ್ದೆ. ಓ ಗ್ರೇಟ್. ಪ್ಲಾಸ್ಟಿಕ್ ಬಾಟ್ಲ್ ವೆರಿ ಗುಡ್ ವೆರಿ ಎಲ್ಲ ಗುಡ್. ಗುಚ್ಚಿಗೆ ಹಾಕಿ ಅಂದೆ. ಓಕೆ. ಸ್ಟೀಲ್ ಬಾಟಲು ಕುಡಿಬೋದು. ಮಣ್ಣಿನ ಬಾಟ್ಲ್ ಇದ್ರೆ ಮಣ್ಣಿನ ಬಾಟ್ಲು, ತಾಮ್ರದ ಬಾಟ್ಲ್ ಆದ್ರೆ ತುಂಬಾ ಒಳ್ಳೇದು. ಆದ್ರೆ ತಾಮ್ರದ ಬಾಟ್ಲ್ ಏನ್ ಮಾಡ್ಬೇಕು? ಸ್ವಲ್ಪ ಚೆನ್ನಾಗಿ ಒಳಗಡೆ ಉಜ್ಕೋಬೇಕು. ಪ್ರತಿ ದಿವಸ ತಾಮ್ರದ ಬಾಟ್ಲ್ ಯಾವಾಗ ನಾವು ಯೂಸ್ ಮಾಡ್ತೀವೋ ಒಳಗಡೆ ಮತ್ತೆ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ, ಅರ್ಥ ಆಯ್ತಾ? ಕ್ಲೀನ್ ಮಾಡ್ಕೊಂಡು ಮತ್ತೆ ಮರನೇ ದಿವಸ ಯೂಸ್ ಮಾಡ್ಕೋಬೇಕು. ಹಾಗೆ ಕುಡಿಬಾರ್ದು. ತಾಮ್ರದ ಬಾಟ್ಲು ಒಳ್ಳೆಯದೇ, ತುಂಬ ಒಳ್ಳೆಯದೇ, ಎಲ್ಲದಕ್ಕಿಂತ ಒಳ್ಳೆಯದೇ. ಆದರೆ ಒಳಗಡೆ ಏನು ಮಾಡಬೇಕು? ಒಂದು ದಿವಸ ಯೂಸ್ ಮಾಡ್ತೀವಲ್ಲ, ಮರನೇ ದಿವಸ ತಾಮ್ರದ ಬಾಟ್ಲಲ್ಲಿ ಏನು ಮಾಡಬೇಕು? ಒಳಗಡೆ ಈ ನಿಂಬೆ ಅನ್ನೋದೆಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಚ್ಕೊಂಡು ಚೆನ್ನಾಗಿ ಒಳಗಡೆ ಎಲ್ಲ ಉಜ್ಜಬೇಕಾಗತ್ತೆ. ಉಜ್ಜಿದ್ರೆ ಕ್ಲೀನ್ ಆಗತ್ತೆ. ಮತ್ತೆ ಮರನೇ ದಿನ ಯೂಸ್ ಮಾಡ್ಕೊಳ್ಳಿ. ಆ ಥರ ಸ್ಟೀಲ್ ಬಾಟ್ಲ್ ಆದರೆ ಅಷ್ಟೇನೋ ಉಜ್ಜೋದು ಬೇಕಾಗಿಲ್ಲ, ಹಾಗೆ ಯೂಸ್ ಮಾಡ್ಕೋಬೋದು. ಆದರೆ ಸ್ಟೀಲ್ ಬಾಟ್ಲ್ಗಿಂತ ತಾಮ್ರದ ಬಾಟ್ಲು ತುಂಬ ಒಳ್ಳೆ ಉಪಯೋಗ. ಅಂದರೆ ಅದ್ರ ಒಳಗಡೆ ಹೆಚ್ಚು ಲವಣಗಳು, ಒಳ್ಳೆ ಸ್ವಚ್ಛಯುತ ನೀರು ಶುದ್ಧಿ ಆಗಿಬಿಡ್ತದೆ, ಯಾವುದೇ ಕಲ್ಮಶ ಇರಲ್ಲ ನೀರಲ್ಲಿ.
ಸೊ ಈ ದೇಹಕ್ಕೆ 4 ಬೇಕಾಗಿರೋದು. ಯಾರನ್ನ ಹೇಳ್ತೀರಾ ಈ 4 ಯಾವುದು ಉತ್ತಮವಾಗಿ ಇಟ್ಕೋಬೇಕಂತ ಕ್ಲಾಸಲ್ಲಿ ಹೇಳಿದಿಲ್ಲ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಮುಂಚೆ ಕ್ಲಾಸಲ್ಲಿ, ಮೊದಲನೇ ಕ್ಲಾಸಲ್ಲಿ 2 ಶನಿವಾರ ಆಯ್ತು. ಈಗ ನಾವು 2 ಶನಿವಾರ ಕಂಪ್ಲೀಟ್ ಮಾಡ್ಕೊಂಡಿದ್ವಿ, 3ನೇ ಶನಿವಾರದಲ್ಲಿ ಇದ್ವಿ. ಇದು ಕೊನೆ ಶನಿವಾರ ಇದು. ಈ ಶನಿವಾರ ಆದಮೇಲೆ ಇನ್ನೂ ಏನಿಲ್ಲ ಕ್ಲಾಸು. ನೇರವಾಗಿ ನಾವು 20 ತಾರೀಕಲ್ಲಿ ಕ್ಲೋಸ್ ಮಾಡ್ತೀವಿ ಸೆಷನು, ಮತ್ತೆ ಶುರು ಮಾಡೋಣ, ಆಮೇಲೆ ನೋಡೋಣ. ಆದರೆ ಈ ಕೊನೆ ಶನಿವಾರದಲ್ಲಿ ಇನ್ನು ಸ್ವಲ್ಪ ನಿಮಗೆ ಟೆಕ್ನಿಕ್ಸ್ ಹೇಳ್ತೀನಿ ಇವತ್ತು. ಓಕೆ, ಅದಕ್ಕೆ ಹೇಳಕ್ಕೆ ಮುಂಚೆ ನಾನು ಹಿಂದಿನ ಆಗಿರುವಂಥ ತರಗತಿಯಿಂದ ಏನೇನು ನೀವು ನೆನ್ಪಿಟ್ಕೊಂಡಿದ್ರಿ, ಏನೇನು ತಿಳ್ಕೊಂಡಿದೆ ಅಂತ ಸ್ವಲ್ಪ ನಿಮ್ಮೆಲ್ಲ ಟೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಯಿತಾ? ಈಗ 4 ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿದೆ ಆರೋಗ್ಯವಾಗಿರ್ಬೇಕಂದ್ರೆ. ಆ 4 ಅಂಶಗಳು ಯಾವುದು? ಮೂಲಭೂತ ಅಂಶಗಳು ಯಾರು ಹೇಳ್ತೀರಿ? ಗುರುಜಿ, ವಿಹಾನ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡಿದೀನಿ ಗುರುಜಿ, ಅವ್ರು ಹೇಳ್ತಾರಂತೆ. ಸರ್, ನೀರು ಮತ್ತು ಪೌಷ್ಟಿಕಾಹಾರ. ನೀರು ಮತ್ತು ಪೌಷ್ಟಿಕಾಹಾರ ಅಷ್ಟೇನಾ? 2 ಇದ್ರೆ ಸಾಕಾ? 4 ಟೋಟಲ್ 4. ಸರ್ ಗೊತ್ತಿಲ್ಲ ಸರ್. ಧ್ಯಾನ ಅಂದ್ರೆ ಅದು ಮನಸ್ಸಿಗೆ ಸಂಬಂಧಿತ. ಈಗ ಭೌತಿಕ ದೇಹಕ್ಕೆ 4 ಅಂಶಗಳು ಬೇಕು ಆರೋಗ್ಯವಾಗಿರ್ಬೇಕಂದ್ರೆ. ಆ 4 ಯಾವುದು? ಸರ್, ಒಳ್ಳೆ ಗಾಳಿ. ಎಸ್, ಯಾರು ಹೇಳಿದ್ದು? ರಾಘವೇಂದ್ರ ಅಂತ ಗುರುಜಿ, ರಾಘವೇಂದ್ರ ಹೇಳಿರೋದು. ರಾಘವೇಂದ್ರ, ಓಕೆ. ಗಾಳಿ ಒಂದಾಯ್ತು, ಅವರು 2 ಹೇಳಿದ್ದಾರೆ. ಅವ್ರು ಹೇಳೋದು ಒಂದು ಪೌಷ್ಟಿಕಾಹಾರ, ಇನ್ನೊಂದು ನೀರು. ಒಳ್ಳೆ ನೀರು, ಒಳ್ಳೆ ಪೌಷ್ಟಿಕಾಹಾರ ಆಯ್ತು. ಇಲ್ಲಿ ಗಾಳಿ ಆಯ್ತು. ಇನ್ನೊಂದು ಯಾವ್ದಿದೆ? ಇನ್ನೊಂದು ಯಾರು ಹೇಳ್ತೀರಾ ಮಕ್ಕಳೇ? ಹ್ಯಾಂಡ್ ರೈಸ್ ಮಾಡಿ. ಸ್ಯಾಮ್ಸಂಗ್ ಹೇಳ್ಪುಟ. ಆಹಾರ ಆಯ್ತು, ಪೌಷ್ಟಿಕಾಹಾರ ಆಯ್ತು. ನೀರ್ ಹೇಳಿದ್ರು. ಇನ್ನೊಬ್ರು ಏನ್ ಹೇಳಿದ್ರು? ಗಾಳಿ ಹೇಳಿದ್ರು. ಗಾಳಿ ಅಂದ್ರೆ ಆಕ್ಸಿಜನ್ ಆಯ್ತು. ಪ್ರಾಣವಾಯು. ಗಾಳಿ ಅಂದ್ರೆ ಆಕ್ಸಿಜನ್ ಅಂದ್ರೆ ಪ್ರಾಣವಾಯು, ಶ್ವಾಸದಿಂದ ಬರೋದು. 4ನೇದು ಅದು ಪ್ರಧಾನವಾಗಿರೋದು, ತುಂಬಾ ಪ್ರಧಾನ. ಒಳ್ಳೆ ವಾತಾವರಣ. ಒಳ್ಳೆ ಮಾತಾಡೋದಂತೆ ಗುರುಜಿ, ಒಳ್ಳೆ ಮಾತಾಡೋದಂತೆ. ಒಳ್ಳೆ ವಾತಾವರಣ ಇರ್ಲಿ, ಪಕ್ಕ ಇರ್ಲಿ, ಅದು ಆಚೆಕಡೆ ಇರ್ತದೆ. ನಮ್ಮ ಒಳಗಡೆ ಬೇಕಾಗಿರೋದು ಹೇಳಿ ಸರ್. ಸೋನಿಕಾ ಶಾಂತಿವಂತ. ಅದೇ ನಿರ್ಮಲತ್ವ, ನಿಶ್ಚಲತ್ವ ಅದಲ್ವಾ? ಅದು ನಮ್ಮ ಒಳಗಡೆ ನಾವು ಒಂದು ಧ್ಯಾನ ಮಾಡಿದ್ರೆ ಬರ್ತದೆ. ಅದೆಲ್ಲ ನಾನು ಹೇಳೋದು 4 ಮೂಲಭೂತ ಅಂಶಗಳಿತ್ತು. ನೀವು 3 ಹೇಳಿದ್ರಿ, ಇನ್ನೊಂದಿದೆ, ಅದು ಪ್ರಧಾನವಿರೋದು. ಅದು ನೀವು ಎಲ್ಲರೂ ಯಾರು ಹೇಳ್ತಾ ಇಲ್ಲ. ಶಕ್ತಿ. ಯಾರು ಹೇಳಿದ್ದು? ಓಕೆ. ಕ್ಲಾಪ್ಸ್. ನೋಡಿ, ಈ ತರ ಅದ್ಭುತವಾದ ಮಕ್ಕಳು, ನಿಜವಾಗಿ. ಸೊ ವಂಡರ್ಫುಲ್. ಸೊ ಮಕ್ಕಳೇ ನೋಡಿ, ಈಗ 4 ಮೂಲಭೂತಗಳು 4 ಚೆನ್ನಾಗಿದ್ರೆ ನಮ್ಮ ದೈಹಿಕ ಆರೋಗ್ಯ ಅಂದ್ರೆ ನಮ್ಮ ಭೌತಿಕ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. 4 ಯಾವುದು ನೋಡಿ? ಒಳ್ಳೆ ಆಕ್ಸಿಜನ್, ಒಳ್ಳೆ ನೀರು, ಒಳ್ಳೆ ಪೌಷ್ಟಿಕ ಆಹಾರ. ಆಯ್ತಾ? ಪೌಷ್ಟಿಕ ಆಹಾರಲ್ಲಿ ಏನಿರಬೇಕು? ಲವಣಗಳು, ವಿಟಮಿನ್ಸು ಎಲ್ಲ ಇರಬೇಕಾಗತ್ತೆ. 4ನೇದು ಒಳ್ಳೆ ಶಕ್ತಿ. ಒಳ್ಳೆ ಶಕ್ತಿ ಅಂದ್ರೆ ಒಳ್ಳೆ ಪ್ರಾಣಶಕ್ತಿ. ಅರ್ಥ ಆಯ್ತಾ? ಒಳ್ಳೆ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಯಾರು ಹೇಳ್ತೀರಾ? ಒಳ್ಳೆ ಪ್ರಾಣಶಕ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಶಕ್ತಿ. ಯಾರು ಹೇಳ್ತಾ ಇದ್ರ? ಅದು ಸ್ವಲ್ಪ ಹೇಳ್ತಾ ಇದಾರೆ ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಗುರುಜಿ ಕ್ವಶನ್ ಕೇಳ್ತಾ ಇದಾರೆ. ಅಲ್ಲ, ಒಳ್ಳೆ ಪೌಷ್ಟಿಕಾಂಶ ಅಲ್ಲ, ಒಳ್ಳೆ ಶಕ್ತಿ ಅಂತ. ಒಳ್ಳೆ ಪ್ರಾಣಶಕ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾಣಶಕ್ತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಹ್ಯಾಂಡ್ ರೈಸ್ ಮಾಡಿ ಮಕ್ಕಳು. ಏನ್ ಮಾಡ್ಬೇಕು ನಾವು? ಪ್ರಾಣಶಕ್ತಿ ಜಾಸ್ತಿ ಬರ್ಬೇಕು ನಮ್ಮಲ್ಲಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ವಿಹಾನ್. ಇವರು ಆರ್ಯನ್ ಹೇಳಿ.
ಎಕ್ಸರ್ಸೈಸ್ ಮಾಡ್ಬೇಕು. ಎಕ್ಸಸೈಸ್ ಅಲ್ಲಿ ಅಷ್ಟೇನ್ ಬರಲ್ಲ, ನಮ್ಮ ಒಳಗಡೆ ಶಕ್ತಿ ಹೋಗುತ್ತೆ. ಸ್ವಲ್ಪ ಅಂಗಗಳೆಲ್ಲ ಏನಾದ್ರು ಅಂಗಗಳಲ್ಲಿ ಯಾವುದೇ ಒತ್ತಡ ಇದ್ರೆ ಒತ್ತಡ ತೆಗೆದಾಕ್ಬೋದು. ಬಟ್ ಪ್ರಾಣಶಕ್ತಿ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ತಿನ್ಬೇಕು. ತಿಂದ್ರೆ ಬರಲ್ಲ. ಸರ್ 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 ಮೆಡಿಟೇಷನ್ ಮಾಡ್ಬೇಕು. ಅಯ್ಯೋ ಸರ್ ಮೆಡಿಟೇಷನ್ ಮಾಡ್ಬೇಕು. ಹೌದು, ಅದಕ್ಕೆ ಕ್ಲಾಪ್ಸ್ ನಿಮ್ಗೆ. ಅದು ಒಂದನೇ ಆನ್ಸರ್. ಇನ್ನೇನಿದೆ ಮಾರ್ಗಗಳು? ಸರ್ ನನಗೆ ಗೊತ್ತಿಲ್ಲ ಸರ್. ಒಳ್ಳೆ ಊಟ ತಿನ್ಬೇಕು. ಒಳ್ಳೆ ಊಟ ತಿನ್ಬೇಕು. ಏನೇನು? ಒಳ್ಳೆ ಊಟ ತಿನ್ಬೇಕು. ಹಾ, ಒಳ್ಳೆ ಫುಡ್ ತಿನ್ಬೇಕು ಅಂತ ಹೇಳ್ತಾ ಇದಾರೆ ಗುರುಜಿ. ಒಳ್ಳೆ ಫುಡ್ ಅಂದ್ರೆ ಯಾವ ತರ ಫುಡ್? ಯಾವ ತರ ಫುಡ್? ಸ್ಯಾಮ್ಸಂಗ್ ತರಕಾರಿ ವೆಜಿಟೇರಿಯನ್ ಫುಡ್. ವೆರಿ ಗುಡ್ ಗುರುಜಿ. ವೆಜಿಟೇರಿಯನ್ ಫುಡ್ ತಿನ್ಬೇಕಂತೆ. ಅದೊಂದು ಮಾರ್ಗ. ಅದರಿಂದ ಸ್ವಲ್ಪ ಪ್ರಾಣಶಕ್ತಿ ಬರುತ್ತೆ. ಇನ್ನು ಹೆಚ್ಚು ಇನ್ನು ಹೇಳಿ. ಹಾ, ತುಳಸಿ ಸಿರಿಧಾನ್ಯಗಳು ಸರ್. ಇಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಒಂದು ಮರ್ತು ಬಿಟ್ಟಿದ್ರೆ ಅದೇಲಿ. ಮೊಳಕೆಗಳು ಸರ್. ಮೊಳಕೆಗಳು ಸ್ವಲ್ಪ ಅಷ್ಟೇ. ಸ್ಪ್ರೌಟ್ಸ್ ತಿನ್ಬೇಕಂತೆ. ಮೊಳಕೆ ಕಟ್ಟಿದ್ದು ಸ್ಪ್ರೌಟ್ಸ್. ಅದು ಓಕೆ, ಮೊಳಕೆಗಳು ಅದು ಓಕೆ. ಬಟ್ ಅದೆಲ್ಲ ಏನ್ ತಿಂದ್ರು ಅದೆಲ್ಲ ಆಹಾರನೇ, ಎಲ್ಲ ವೆಜಿಟೇರಿಯನ್ ಫುಡ್. ನಿದ್ದೆ ಮಾಡಿದ್ರೆ ಎನರ್ಜಿ ಸಿಗತ್ತೆ. ಕೊಡಿ ಕ್ಲಾಪ್ಸ್ ಕೊಡಿ. ಅವರು ಯಾರವರು? ವಿಹಾನ್. ಸ್ಯಾಮ್ಸಂಗ್. ಓಕೆ. ನಿಮ್ಮ ಹೆಸರೇನಪ್ಪ? ಸ್ಯಾಮ್ಸಂಗ್ ಅಂತ ಇಟ್ಟಿದೆ. ನಿಮ್ಮ ಹೆಸರೇನು ಆಕ್ಚುಲಿ? ಮೋಹಿತ್. ಏನಮ್ಮ ಹೆಸರು? ಯಜತ್ ಮೋಹಿತ್. ಇಬ್ರು ಜಾಯ್ನ್ ಆಗಿದ್ದಾರೆ ಗುರುಜಿ. ಯಜತ್ ಮೋಹಿತ್. ಎಸ್, ನೋಡಿ ಅದು ಓಕೆ ಆನ್ಸರ್ ಆಯ್ತಾ? ಈಗ ಒಳ್ಳೆ ಹಸಿ ತರಕಾರಿಗಳು, ಹಸಿ ಆಹಾರ, ಯಾವುದೇ ಹಸಿ ಆಹಾರ. ಎರಡನೇದು ಒಳ್ಳೆ ನಿದ್ದೆ, ಒಳ್ಳೆ ಧ್ಯಾನ. ಇದು ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಪ್ರಾಣಶಕ್ತಿ ಬರುತ್ತೆ. ಪ್ರಾಣಶಕ್ತಿ ಹೆಚ್ಚಾಗಿ ಬಂದ್ರೆ ಓಕೆ, ನಿಮ್ಗೆ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರಾಣಶಕ್ತಿ ಹೆಚ್ಚಿರುವಾಗ ನಮ್ಮ ಒಳಗಡೆ ಇರುವಂತಹ ಜೀವಕೋಶಗಳು, ಜೀವಕಣಗಳು ಆರೋಗ್ಯವಂತವಾಗಿರುತ್ತೆ. ಯಾವ ಜೀವಕಣಗಳು ಆರೋಗ್ಯವಂತವಾಗಿರುತ್ತೋ ನಮ್ಮ ದೇಹ ಒಳಗಡೆ ಪ್ರತಿ ಅವಯವ ಅಂಗದ ಆರೋಗ್ಯ ಚೆನ್ನಾಗಿರ್ತದೆ. ಅಂಗದ ಆರೋಗ್ಯ ಚೆನ್ನಾಗಿರುವಾಗ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಆವಾಗ ಯಾವುದೇ ತೊಂದರೆಗಳು, ರೋಗಗಳು, ವ್ಯಾಧಿಗಳು ಯಾವುದು ಬರಲ್ಲ ನಮಗೆ. ಅದು ಪ್ರಧಾನವಾಗಿರೋದು. ಇದು ಈ 4 ಮೂಲಭೂತ ಅಂಶಗಳು ನೋಡಿ. 4 ಮೂಲಭೂತ ಅಂಶ: ಒಳ್ಳೆ ನೀರು, ಒಳ್ಳೆ ಗಾಳಿ ಅಂದ್ರೆ ಒಳ್ಳೆ ಆಕ್ಸಿಜನ್. ಒಳ್ಳೆ ಆಕ್ಸಿಜನ್ ಎಲ್ಲಿ ಸಿಗತ್ತೆ? ಎಲ್ಲಿ ಸಸ್ಯಗಳು ಹೆಚ್ಚಿರುತ್ತೋ ಅಲ್ಲಿ ಒಳ್ಳೆ ಆಕ್ಸಿಜನ್ ಸಿಗತ್ತೆ. ಸಿಟೀಸ್ ಅಲ್ಲಿ ಒಳ್ಳೆ ಆಕ್ಸಿಜನ್ ಇಲ್ಲ. ಈಗ ಸಿಟೀಸ್ ಬಂದ್ರೆ ನೀವು ಸಿಟೀಸ್ ಒಳಗಡೆ ಆಕ್ಸಿಜನ್ ಒಟ್ಟೋಗಿದೆ. ಎಲ್ಲ ಇಲ್ಲಿ ಮಾಲಿನ್ಯ, ಹೆಚ್ಚು ಕಾಲುಷ್ಯ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಳ್ಳಿಗಳಲ್ಲಿ ಎಲ್ಲ ಸಸ್ಯಗಳು, ಎಲ್ಲ ಒಂದು ಗಾರ್ಡನು, ಒಂದು ಪಾರ್ಕು, ಅಲ್ಲಿ ಹೋಗಿದ್ರೆ ನಿಮಗೆ ಒಳ್ಳೆ ಆಕ್ಸಿಜನ್ ಸಿಗತ್ತೆ. ಮನೆಯಲ್ಲಿನೂ ಆಕ್ಸಿಜನ್ ಸಿಗತ್ತೆ. ಯಾವಾಗ ನಮ್ಮ ಮನೆ ಸುತ್ತು ಒಳ್ಳೆ ಸಸ್ಯಗಳು ಬೆಳೆಸ್ಬೇಕು ನಾವು. ಪ್ರತಿಯೊಂದು ಸಸ್ಯ. ಇನ್ನೊಂದು ಹೇಳ್ತೀನಿ, ಯಾರಿಗನ್ನ ಈ ಆನ್ಸರ್ ಗೊತ್ತಾ? ಒಂದು ಸಸ್ಯ ಎಷ್ಟು ಜನಕ್ಕೆ ಆಕ್ಸಿಜನ್ ಕೊಡುತ್ತೆ ಹೇಳಿ? ಮಾತಾಡಿ ಸರ್. 5 ಜನ. ವೆರಿ ಗುಡ್. ಕ್ಲಾಪ್ಸ್. ರೈಟ್. ಸೊ ಈ ತರ ಇರುವಾಗ ನಾವು ಸಸ್ಯಗಳು ಬೆಳೆಸ್ಬೇಕಾ ಇಲ್ಲ? ಎಸ್ ರೈಟ್. ಸೊ ಆ ಥರ ನೋಡಿ. ಈ ಸಮಯದಲ್ಲಿ ಅಂದರೆ ಈ ವಯಸ್ಸಲ್ಲೇ ನಿಮ್ಗೆ ಇಷ್ಟು ಪರಿಜ್ಞಾನ ಇದ್ದರೆ ಇದು ನೀವು ಮುಂದಿನ ದಿವಸದಲ್ಲಿ ನೀವು ಬೆಳೀತಾ ಇರುವಾಗ ಇದೆಲ್ಲಾನು ನೀವು ಪಾಲನೆ ಮಾಡಬೇಕು. ಪಾಲನೆ ಮಾಡಿದರೆ ಒಳ್ಳೆ ವ್ಯಕ್ತಿಗಳಾಗ್ತೀರಿ. ನೀವು ಒಳ್ಳೆ ಸಮಾಜವನ್ನು ನಿರ್ಮಿಸ್ಬೋದು ನಾವು. ಏನಾಗಿದೆ ಗೊತ್ತಾ? ಈಗಾಗಲೇ ಸಿಟೀಸಲ್ಲಿ, ಬ್ಯಾಂಗ್ಳೂರು ಇಂಥ ಪ್ರದೇಶದಲ್ಲಿ ತಾಪಮಾನ ಹೆಚ್ಚಾಗಿದೆ. ಭೂತಾಪಮಾನ ಅಂದ್ರೆ ಏನು? ಗ್ಲೋಬಲ್ ವಾರ್ಮಿಂಗ್. ಅಂದರೆ ಇಲ್ಲಿ ವಾತಾವರಣ ನೀವು ಬಂದರೆ ಬೆಂಗಳೂರಲ್ಲಿ 10 ವರ್ಷ ಹಿಂದುಗಡೆ ವಾತಾವರಣ ಈಗಿನ ವಾತಾವರಣ ಇಲ್ಲ. ಏನಕ್ಕೆ ಈ ಥರ ಆಗಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಹೆಚ್ಚು ವೆಹಿಕಲ್ಸು, ಹೆಚ್ಚು ಪೊಲ್ಯೂಷನ್. ಅಂದರೆ ಒಂಥರ ಹೇಳ್ಬೇಕಂದ್ರೆ ಗಾಳಿ ಪೂರ್ತಿ ಕಲ್ಮಶ ಆಗಿದೆ. ಇಲ್ಲಿ ಏನಾಗಿದೆ ಗೊತ್ತಾ? ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸೇರಿಕೊಂಡಿದೆ ಗಾಳಿಯಲ್ಲಿ. ಅದಕ್ಕೆ ಭೂತಾಪನ ಹೆಚ್ಚಾಗಿದೆ. ವಾತಾವರಣ ಪೂರ್ತಿ ಹೀಟ್ ಆಗಿದೆ. ಯಾರು ಇಲ್ಲಿ ಸರಿಯಾಗಿ ಇರೋಕ್ಕೆ ಆಗ್ತಾ ಇಲ್ಲ.
ಎ ಸಿ ಇಲ್ಲ ಅಂದರೆ ಎ ಸಿ ಇಲ್ಲ ಅಂದರೆ ಆಚೆ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಮನಸ್ಸಿನೇ ಕಾರಣ. ನಮ್ಮ ಏನು ಕಾರಣ? ನಮ್ಮ ದುರಾಶವೇ ಕಾರಣ. ನೋಡಿ, ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ, ಬಸ್ಗಳು ಹೋಗಲ್ಲ, ಎಲ್ಲ ಒಬ್ಬೊಬ್ಬರು ಒಂದು ಕಾರ್ ಪರ್ಚೇಸ್ ಮಾಡ್ತಾರೆ ಅಲ್ಲ. ಅರ್ಥ ಆಯ್ತಾ? ಈ ಥರ ಮಾಡ್ತಾ ಮಾಡ್ತಾ ಏನಾಗಿದೆ, ನಮ್ಮ ಮನುಷ್ಯ ನಾವೇ ಈ ಸಮಾಜವನ್ನು ಕೆಟ್ಟದಾಗಿ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಒಂದು ನೀರು ಅಂದರೆ ಗಾಳಿ ಕಾಲುಷ್ಯ ಆಯಿತು, ನೀರು ಸರಿಯಾದ ನೀರು ಸಿಗ್ತಾ ಇಲ್ಲ. ನೀವು ನೋಡಿ, ಆಚೆ ಕಡೆ ಹೋದರೆ ಏನು ನೀರು ಕುಡಿಯೋದು? ಒಂದು ಬಾಟಲ್, ಪ್ಲಾಸ್ಟಿಕ್ ಬಾಟಲ್, ಅದನ್ನು ಪ್ಲಾಸ್ಟಿಕ್ ಬಾಟಲೇ ಕೊಡ್ತಾರೆ. ಆ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದು, ಆ ನೀರು ಒಳಗಡೆ ಎಲ್ಲ ಕಲ್ಮಶ. ಅದ್ರ ಒಳಗಡೆ ಇರಬೇಕಂದ್ರೆ ಒಳ್ಳೆ ಲವಣಗಳಿಲ್ಲ. ಅದು ಮಿನರಲ್ ವಾಟರ್ ಅಲ್ಲ, ಅದು ಮಿನರಲ್ ಲೆಸ್ ವಾಟರ್. ಅದು ಮಿನರಲ್ ವಾಟರ್ ಅಂತ ನಾವು ಹೇಳ್ತಾ ಇರ್ತೀವಿ ನೋಡಿ, ಅದು ಮಿನರಲ್ ಲೆಸ್ ವಾಟರ್. ಅದು ಹೇಳ್ಬೇಕಂದ್ರೆ ಆ ಥರ ಮಿನರಲ್ ವಾಟರ್ ಅಲ್ಲ, ಅದು ಮಿನರಲ್ಸ್ ಇಲ್ಲ. ಇನ್ನೊಂದು ಅದರಲ್ಲಿ ಪಿ ಎಚ್ ಅಂತ ಇದೆ, ಪೊಟೆನ್ಷಿಯ ಆಫ್ ಹೈಡ್ರೋಜನ್. ಪಿ ಎಚ್ ಸರಿಗಿಲ್ಲ. ಅಂದರೆ ಅದು ಆಲ್ಕಲೈನ್ ವಾಟರ್ ನಾವು ಕುಡಿಯೋದು, ಅಂದರೆ ಅಸಿಡಿಕ್ ವಾಟರ್. ಎರಡು ವಾಟರ್ ಇದೆ, ಕ್ಷಾರಯುತ, ಆಮ್ಲಜನಕ ವಾಟರ್. ನಾವು ಕುಡಿಬೇಕಾದ್ರೆ ಯಾವ ವಾಟರ್ ಕುಡಿಬೇಕು? ಯಾರನ್ನ ಹೇಳ್ತೀರಾ? ಏನು ನೀರು ಕುಡಿಬೇಕು? ಆಮ್ಲಜನಕ ನೀರ, ಕ್ಷಾರಯುತ ನೀರು ಕುಡಿಬೇಕಾ? ಯಾರು ಗೊತ್ತಿದ್ರಲ್ಲಿ? ಯಾವ ತರ ನೀರ್ ಕುಡಿಬೇಕು ಮಕ್ಕಳೇ? ನಾವು ಆಕ್ಸಿಜನ್ ಇರೋ ನೀರ್ ಕುಡಿಬೇಕಾ, ಕ್ಷಾರಯುಕ್ತ ಇರೋ ನೀರ್ ಕುಡಿಬೇಕಾ? ಯಾರು ಹ್ಯಾಂಡ್ ರೈಸ್ ಮಾಡಿ, ಯಾರು ಹೇಳ್ತೀರಾ? ವಿಹಾನ್ ಹೇಳ್ತೀಯ ಪುಟ? ಆಕ್ಸಿಜನ್ ಇದ್ದಿದ್ದು ಮ್ಯಾಮ್. ಏನ್ ಪುಟ? ಆಕ್ಸಿಜನ್ ಇದ್ದಿದ್ದು. ಆಕ್ಸಿಜನ್. ಗುರುಜಿ, ಆಕ್ಸಿಜನ್ ಇರೋ ನೀರ್ ಕುಡಿಬೇಕಂತೆ. ಹಲೋ, ಮ್ಯಾಮ್ ಹೇಳಿ. ಆಲ್ಕಲೈನ್ ವಾಟರ್. ಆಲ್ಕಲೈನ್ ವಾಟರ್, ವೆರಿ ಗುಡ್. ಗುರುಜಿ ಬಂದು ಈಗ ಆನ್ಸರ್ ಕೇಳ್ತಾರೆ, ನೀವು ಆನ್ಸರ್ ಕರೆಕ್ಟ್ ಆಗಿ ಮಾಡಿ ಆಯ್ತಾ? ಅವ್ರು ನಿಮ್ಗೆ ಏನಂತ ಹೇಳ್ತಾರೆ. ಓಕೆ, ಆಲ್ಕಲೈನ್ ವಾಟರ್ ಕುಡಿಬೇಕು. ಗುರುಜಿ ಮೇಡಮ್ ಇಲ್ಲ, ಕ್ಲಾಸ್ ಅಲ್ಲಿ ಲಿಫ್ಟ್ ಆಯ್ತಾ ಇಲ್ಲ? ಇಲ್ಲ, ಇಲ್ಲಿ ತೋರಿಸ್ತಾ ಇದೆ, ಮಹಾವತಾರ್ ಫೌಂಡೇಶನ್ ಅಂತ ತೋರಿಸ್ತಾ ಇದೆ. ಅವ್ರು ಹೋಸ್ಟ್ ಅಲ್ಲೇ ಇದ್ದಾರೆ. ಹಲೋ ಗುರುಜಿ, ಅದು ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಹಾಸ್ಟೆಲ್ ಅಂತೂ ಇದ್ದೀರಾ ನೀವು? ಹಾ, ನೀವು ಹಾಸ್ಟೆಲ್ ಇದ್ದೀರಾ? ಇಲ್ಲ, ನೀವು ಹಾಸ್ಟೆಲ್ ಇದ್ದೀರಾ? ಹಾ, ಹೌದಾ ಗುರುಜಿ? ಹಾ, ಹಾಸ್ಟೆಲ್ ಇದ್ದೀರಾ ಗುರುಜಿ? ಮಕ್ಕಳೇ, ಒಂದೆರಡು ನಿಮಿಷ. ಗುರುಜಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಬರ್ತಾರೆ. ಅವ್ರು ಗುರುಜಿ ಏನೇನ್ ಹೇಳ್ಕೊಟ್ರು ನಿಮ್ಗೆ ಇಷ್ಟೊತ್ತು ಅರ್ಥ ಆಯ್ತಾ? ನಾವ್ ಯಾವ ತರಹ ನೀರ್ ಕುಡಿಬೇಕು, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿರೋ ನೀರನ್ನ ಕುಡಿಬಾರ್ದು ಅಂತ ಗುರುಜಿ ಹೇಳಿದ್ರು, ಹೌದಾ? ಇನ್ಮೇಲೆ ನೀವು ಎಲ್ಲರೂ, ಇದು ಸ್ಕೂಲ್ ಶುರು ಆಗುತ್ತೆ ಅಲ್ಲ, ನೀವೇನ್ ಮಾಡಿ, ಎಲ್ಲರದು ಕಾಪರ್ ಬಾಟಲ್ ಬರುತ್ತೆ, ಇಲ್ಲಿ ಸ್ಟೀಲ್ ಬಾಟಲ್ ಬರುತ್ತೆ. ಆ ತರವನ್ನ ಇದು ನಿಮ್ಮ ಅಮ್ಮ ಅಥವಾ ಅಪ್ಪನ ಹತ್ರ ಹೇಳಿ ಕುಡಿಸ್ಕೊಳ್ಳಿ. ಓಕೆ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರ್ ಕುಡಿಬಾರ್ದು ಅಂತ ಹೇಳಿರೋದು. ಯಾಕೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರ್ ಕುಡಿಬಾರ್ದು ಅಂತ ಗುರುಜಿ ನಿಮ್ಗೆ ಹೇಳಿದ್ರಲ್ಲ, ಏನಾಗುತ್ತೆ ಅದು? ಏನಾಗುತ್ತೆ ಅದ್ರಲ್ಲಿ? ಹಾ, ಮೆಲ್ಟ್ ಆಗುತ್ತೆ ಅದು ಒಳಗಡೆಯಿಂದ.
ಅದು ಮೆಲ್ಟ್ ಆಗುತ್ತೆ, ಮತ್ತೆ ಅದು ಕುಡಿಯೋದ್ರಿಂದ ನಿಮ್ದು ಹೇರ್ಸ್ ಎಲ್ಲ ತುಂಬಾ ಫಾಲ್ ಆಗುತ್ತೆ. ಅದ್ರಲ್ಲಿ ನಮ್ಗೆ ಯಾವ್ದೇ ರೀತಿ ವಿಟಮಿನ್ಸ್ ಸಿಗೋದಿಲ್ಲ. ಮಿನರಲ್ಸ್ ಅಂತ ಹೇಳ್ತಾರೆ, ಮಿನರಲ್ಸ್ ಅಲ್ಲ ಅಲ್ವಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ನೀವೇನ್ ಮಾಡ್ಬೇಕು, ಒಂದು ಕಾಪರ್ ಬಾಟಲ್ ಅಥವಾ ಸ್ಟೀಲ್ ಬಾಟಲ್ ಅನ್ನ ಪರ್ಚೇಸ್ ಮಾಡ್ಬೇಕು. ಓಕೆನಾ? ಮತ್ತೆ ನೀವ್ ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ಬೇಕಾದ್ರೂ ಸಹ ಅಷ್ಟೇನೆ ನೀವೇನ್ ಮಾಡ್ಬೇಕು, ಸ್ಟೀಲ್ ಬಾಟಲ್ ಅನ್ನೇ ಪರ್ಚೇಸ್ ಮಾಡ್ಬೇಕು. ಓಕೆನಾ ಮಕ್ಕಳೇ? ರೈಟ್. ಹಾ ಸರಿ, ಗುರುಜಿ ಬಂದ್ರು ಕಂಟಿನ್ಯೂ ಮಾಡ್ತಾರೆ. ಓಕೆ ಓಕೆ ರೈಟ್. ಹಾ ಸೊ ಓಕೆ ಗುರುಜಿ. ಮಕ್ಕಳೇ, ಇವಾಗ ಕೇಳಿಸ್ತಾ ಇದ್ದಮ್ಮ ನಾನು ಹೇಳೋದು? ಹಾ ಈಗ ಕೇಳಿಸ್ತಾ ಇದೆ ಗುರುಜಿ. ರೈಟ್. ಓಕೆ. ಕೆಲವು ಮಕ್ಕಳು ಹೇಳಿದ್ರು ಆಲ್ಕಲೈನ್ ವಾಟರ್ ಕುಡಿಬೇಕು ಅಂತ ಹೇಳಿದ್ರು ಗುರುಜಿ. ಓಕೆ. ಆಲ್ಕಲೈನ್ ವಾಟರ್ ಅಂದ್ರೆ ಅದೇ, ಆಲ್ಕಲೈನ್ ವಾಟರ್ ಅಂದ್ರೆ ಕ್ಷಾರಯುತ ನೀರು. ಹಾ ಆಲ್ಕಲೈನ್ ವಾಟರ್ ಅಂದ್ರೆ ಕ್ಷಾರಯುತ ನೀರು. ಆಮ್ಲಯುತ ನೀರು ಅಂದ್ರೆ ಅದೇ ಅಸಿಡಿಕ್ ನೀರು, ಅಸಿಡಿಕ್ ವಾಟರ್ ಅಂತ ಕರೀತೀವಿ. ಅಸಿಡಿಕ್ ನೀರು ಯಾವಾಗ ಉಪಯೋಗ ಮಾಡ್ಬೋದು ನೋಡಿ. ಒಂದು ಬಾಟಲ್ ವಾಟರ್ ಇದೆಯಲ್ಲ, ಯಾವ್ದು ನಾವು ಬಾಟಲ್ ಆಚೆ ಕಡೆ ತಗೊಂತೀವಲ್ಲ, ಅದು ಅಸಿಡಿಕ್ ವಾಟರ್, ಆಲ್ಕಲೈನ್ ವಾಟರ್ ಅಲ್ಲ. ಆಲ್ಕಲೈನ್ ವಾಟರ್ ಕುಡಿಬೇಕಂದ್ರೆ ಅದಕ್ಕೆ ಪ್ರಧಾನ ಒಂದೇ ಒಂದು ಮಾರ್ಗ, ನೀರನ್ನ ಏನ್ ಮಾಡ್ಬೇಕಂದ್ರೆ ನೀವು ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸ್ಕೊಳ್ಳಿ. ನೀರು ಮನೆಯಲ್ಲಿ ತಾಮ್ರದ ಪಾತ್ರೆ ಇದ್ರೆ ಅದರಲ್ಲಿ ಸಂಗ್ರಹಿಸ್ಕೊಂಡು ಇಡೀ ಪೂರ್ತಿ ನೈಟ್ ಎಲ್ಲ ಆ ತಾಮ್ರದ ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ನೀರು ಕುಡಿಬೇಕು. ಅದೊಂದು ಆ ಥರ ಏನು ಮಾಡ್ಬೋದು, ಖಂಡಿತವಾಗಿ ಒಂದು ಆಲ್ಕಲೈನ್ ವಾಟರ್ ತಯಾರು ಮಾಡ್ಕೋಬೋದು ನೀರ ಮನೆಯಲ್ಲೇ. ಇನ್ನೊಂದು ರೀತಿ ಹೇಳ್ತೀನಿ, ಇನ್ನೊಂದು 3-4 ವಿಧಗಳಿದೆ. ಓಕೆ. ಇನ್ನೊಂದು ವಿಧಾನ ಏನು ಗೊತ್ತಾ, ಒಂದು ಬಾಟಲ್ ತಗೊಳ್ಳಿ ನೀರು, ಅದರಲ್ಲಿ ಏನು ಮಾಡ್ತೀರಂದ್ರೆ, ಇದು ಅಗ್ನಿಹೋತ್ರ ಮಾಡಿದರೆ ಒಂದು ಬೂದಿ ಬರುತ್ತೆ, ಒಂದು ಚಿಟಿಕೆ ಬೂದಿ ಹಾಕ್ಕೊಳ್ಳಿ, ಅದು ಆಲ್ಕಲೈನ್ ವಾಟರ್ ಆಗುತ್ತೆ. ಇಲ್ಲಾಂದರೆ ಸೌತೆಕಾಯಿ ಇದೆಲ್ಲ, ಅದನ್ನೊಂದು ಪೀಸಸ್ ಕಟ್ ಮಾಡಿ ಒಂದು 2 ಗಂಟೆ ಕಾಲ ಆ ನೀರಲ್ಲಿ ಹಾಕಿ ಹಾಗೆ ಇಟ್ಬಿಡಿ, ಅದು ಆಲ್ಕಲೈನ್ ವಾಟರ್ ಆಗುತ್ತೆ. ಅದೊಂದು ರೀತಿ. ಇನ್ನೊಂದು, ನಿಮ್ಮ ಹತ್ರ ಪಿರಮಿಡ್ ಇದೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ. ಪಿರಮಿಡ್ ಗೊತ್ತಲ್ಲ, ಈ ಪಿರಮಿಡ್ ಇದು ನೋಡಿ, ಈ ಥರ ಪಿರಮಿಡ್ಗಳಿರ್ತದೆ. ಈ ಥರ ಪಿರಮಿಡ್ಗಳು, ಚಿಕ್ಕ ಪಿರಮಿಡ್ ಬಾಟಲ್ ಮೇಲೆ ಇಡಬೇಕಾಗತ್ತೆ. ಈ ಥರ ನೋಡಿ, ಇದು ವಾಟರ್ ಬಾಟ್ಲ್ ಇದೆಲ್ಲ, ವಾಟರ್ ಬಾಟ್ಲು ಈ ಥರ ಇಟ್ಬಿಟ್ಟು ಒಂದು 2 ಗಂಟೆ ಇಟ್ಟಿದ್ರೆ ಅದು ಒಳ್ಳೆ ಶಕ್ತಿಯುತ ನೀರಾಗಿ ತಯಾರಾಗ್ತದೆ. ಈ ಥರ ಇಡಬೇಕು, ಆಯ್ತಾ? ಈ ಥರ ಒಳ್ಳೆ ಶಕ್ತಿಯುತ ನೀರಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡಿದರೆ ನಿಮಗೆ ಯಾವಾಗಲೂ ಒಳ್ಳೆ ಶಕ್ತಿಯುತ ನೀರು ಕುಡಿಬೋದು. ಈ ಥರ ಬೇರೆ ಬೇರೆ ವಿಧಾನಗಳಿದೆ. ಅದರಿಂದ ನೀವು ನೀರನ್ನು ಒಂದು ಬಲವಾದ ನೀರು, ಶಕ್ತಿಯುತ ನೀರು ಯಾವಾಗಲೂ ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಗಾಳಿ ಆಯಿತು, ನೀರಾಯಿತು. ಓಕೆ. ಒಳ್ಳೆ ಪೋಷಕಾಂಶಗಳಂತ ಆಹಾರ ತಿನ್ನಬೇಕಾಗತ್ತೆ. ಅದನ್ನು ಸಸ್ಯಾಹಾರ ಮಾತ್ರ ತಿನ್ನಬೇಕು. ಮಾಂಸಾಹಾರ ಪಾಪಾಹಾರ. ಮಾಂಸಾಹಾರ ಒಂದು ಅಸಿಡಿಕ್ ಫುಡ್, ಅದು ಅಂದರೆ ಹೇಳ್ಬೇಕಂದ್ರೆ ಆಮ್ಲಯುತ ಆಹಾರ. ಅದು ನಮ್ಮ ಹೊರಗಡೆ ಹೋದ್ಮೇಲೆ ಎಲ್ಲಾನು ತೊಂದರೆ ಮಾಡ್ತದೆ, ಅನಾರೋಗ್ಯ ಹೆಚ್ಚು ಮಾಡುತ್ತೆ. ಅದಕ್ಕೋಸ್ಕರ ಅದು ಕೆಟ್ಟೋಗಿರೋ ಆಹಾರ. ಮಾಂಸಾಹಾರ ಕೆಟ್ಟೋದ ಆಹಾರ. ಹೇಳ್ಬೇಕಂದ್ರೆ ಬ್ಯಾಕ್ಟೀರಿಯಾ ಎಲ್ಲ ಕೆಟ್ಟ ಬ್ಯಾಕ್ಟೀರಿಯಾ ಒಳಗಡೆ ಸೇರ್ಕೊಂಡಿರ್ತದೆ, ಅದು ಒಳ್ಳೇದಲ್ಲ. ಓಕೆ. ಅದಕ್ಕೋಸ್ಕರ ಮಾಂಸಾಹಾರ ತಿನ್ನಬಾರ್ದು, ಸಸ್ಯಾಹಾರ ತಿನ್ನಬೇಕು. ಸಸ್ಯಾಹಾರದಲ್ಲಿನೂ ಹೆಚ್ಚಾಗಿ ಬಯಸಿದ ಆಹಾರ ಒಳ್ಳೇದಲ್ಲ. ಸಸ್ಯಾಹಾರದಲ್ಲಿ ಬಯಸಿದ ಆಹಾರ ಒಳ್ಳೇದಲ್ಲ. ಯಾವಾಗಲೂ ಏನು ಮಾಡಬೇಕು, ಒಂದು ಎರಡು ಸತಿ, ಅಂದರೆ ದಿನಕ್ಕೆ 3 ಸತಿ ತಿಂತೀವಲ್ಲ, ಮೂರು ಸತಿ ತಿನ್ನುವಾಗ 2 ಸತಿ ಏನು ಮಾಡ್ಬೇಕು ನೀವು, ಆಲ್ಮೋಸ್ಟು ಬಯಸಿದ ಆಹಾರ ತಿಂದ್ರೂ ಒಂದು ಸರಿ ಮಾತ್ರ ಕನಿಷ್ಠ ಪಕ್ಷ 1 ಸರಿ. 2 ಸಾರಿ ತಿಂದರೆ ಒಳ್ಳೆಯದು. 1 ಸರಿ ಮಾತ್ರ ಸಹಜ ಆಹಾರ ತಿನ್ನಿ. ಸಹಜ ಆಹಾರ ತಿನ್ನಬೇಕು. ಸಹಜವಾದ ಆಹಾರ ಅಂದರೆ ಏನು? ಒಂದು ನೋಡಿ, ಯಾವುದೇ ಸಲಾಡ್ ಮಾಡ್ಕೊರಿ. ಸಲಾಡ್ ಎಲ್ಲ ತರಕಾರಿಗಳಿರ್ತದಲ್ಲ, ಈಗ ಬೀಟ್ರೂಟು, ಕ್ಯಾರೆಟು, ಸೊಪ್ಪು ಮತ್ತು ಕ್ಯಾಬೇಜು, ಕ್ಯಾರೆಟು ಇವೆಲ್ಲದಿಂದ ಒಂದು ಸಲಾಡ್ ಮಾಡ್ಕೊಳ್ಳಿ. ನೇರವಾಗಿ ಆಹಾರ ತಿನ್ನಿ. ಅಂಥ ಆಹಾರ ಪ್ರತಿ ದಿವಸ 1 ಸರಿ ಕನಿಷ್ಠ ಪಕ್ಷ ತಿನ್ನಿ. ಇನ್ನು 2 ಸರಿ ಬಯಸಿದ ಆಹಾರ. ಓಕೆ. ಬಯಸಿದ ಆಹಾರದಲ್ಲಿ ಅದು ಬಯಸಿದ ಆಹಾರ ಪೌಷ್ಟಿಕ ಆಹಾರ ಅಲ್ಲ ಅಂತ ಹೇಳ್ತೀನಿ. ಅದು ಯಾಕೆ ಕಾರಣ ಹೇಳ್ತೀರಾ ಯಾರನ್ನ? ಬಯಸಿದ ಆಹಾರ, ಕುಕ್ಡ್ ಫುಡ್ ಈಸ್ ನಾಟ್ ದಿ ನ್ಯೂಟ್ರಿಷಿಯಸ್ ಫುಡ್. ವಾಟ್ ಈಸ್ ದ ರೀಸನ್? ಯಾರನ್ನ ಹೇಳ್ತೀರಾ? ಕೈ ಎತ್ತಿ. ವಿಹಾನ್ ಹೇಳ್ತಿದ್ದಾರೆ ಗುರುಜಿ, 1 ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ವಿಹಾನ್ ಹೇಳ್ಪುಟ್ಟ, ಅನ್ಮ್ಯೂಟ್ ಮಾಡಿದೆ, ಮಾತಾಡು. ವಿಹಾನ್ ಮಾತಾಡಿ. ವಿಹಾನ್ ಮಾತಾಡ್ಪುಟ್ಟ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡು. ಅನ್ಮ್ಯೂಟ್ ಆಗ್ತಾ ಇಲ್ಲಮ್ಮ. ಕೊಟ್ಟಿದ್ದೀನಿ ಗುರುಜಿ. ಹೇಳಿ ವಿಹಾನ್. ನಿಮ್ಮ ವಿಡಿಯೋ ಬಂದಿಲ್ಲ ಅಂದರೆ ವಿಡಿಯೋ ಬಂದಿಲ್ಲ ಪರವಾಗಿಲ್ಲ, ಹಾಗೆ ಮಾತಾಡಿ. ವಿಡಿಯೋ ಆನ್ ಮಾಡಿ ತೊಂದರೆ ಇದ್ರೆ. ಸರ್ ನಂಗೆ ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಗೊತ್ತಿಲ್ಲ?
ಓಕೆ, ನೆಕ್ಸ್ಟ್ ಆರ್ಯನ್. ಮಾತಾಡಪ್ಪ. ಸರ್ ನಾವು ಬೇಯಿಸಿದಾಗ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಹಾಗೆ ಹೋಗ್ಬಿಡುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಅಂದರೆ ಬಯಸಿದ್ರೆ ಏನಾಗುತ್ತೆ, ಬಯಸಿದ ಆಹಾರದಲ್ಲಿ ಒಳಗಡೆ ಇರುವಂಥ ವಿಟಮಿನ್ಗಳು, ಪೌಷ್ಟಿಕಾಂಶಗಳು, ಲವಣಗಳು ಎಲ್ಲ ಆವಿರಾಗಿ ಹೋಗ್ಬಿಡ್ತದೆ. ಓಕೆ, ಅವಾಗ ಏನು ಸಿಗುತ್ತೆ ನಮಗೆ? ಅಂಥ ಆಹಾರ ತಿನ್ನಿ ಏನು ಪ್ರಯೋಜನ? ಮತ್ತು ನಾವು ತಿನ್ನೋ ಆಹಾರ ಏನು ತಿಂತಾ ಇದೀವಿ? ಒಂದು ಹಣ್ಣುಗಳು ಡೈರೆಕ್ಟ್ ತಿನ್ನಲ್ಲ, ಯಾವುದು ಕ್ಯಾರೆಟ್ ಡೈರೆಕ್ಟ್ ತಿನ್ನಲ್ಲ, ಬೀಟ್ರೂಟ್ಸ್ ಡೈರೆಕ್ಟ್ ತಿನ್ನಲ್ಲ, ಸೌತೆಕಾಯಿ ಡೈರೆಕ್ಟ್ ತಿನ್ನಲ್ಲ, ಒಂದು ಯಾವುದು ತಿನ್ನಲ್ಲ. ಪ್ರತಿಯೊಂದು ಬಯಸಿ 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 ಅದು ಹೆಂಗಾಗ್ತದೆ ಅಂದರೆ, ನಾವು ತಿನ್ನೋವಾಗ ಪ್ಲೇಟ್ ಒಳಗಡೆ ಬರ್ತದೆ ಅಂತ ಇಟ್ಕೊಳ್ಳಿ, ಪ್ಲೇಟ್ ಮೇಲೆ ನೋಡಿದರೆ ಏನಿರಲ್ಲ, ಒಳಗಡೆ ಏನು ಸಾರಾಂಶ ಇಲ್ಲ ಒಳಗಡೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ರುಚಿ ರುಚಿಯಾಗಿ ತಯಾರು ಮಾಡಿಕೊಂಡು ತಿನ್ನೋದು. ನಾವು ಅಂದ್ಕೊಂಡೋದು ಅಲ್ಲ, ಒಳ್ಳೆ ಸಸ್ಯಾಹಾರ ತಿಂತಾ ಇದ್ದೀನಪ್ಪ ನಾನು, ಒಳ್ಳೆ ಶಕ್ತಿವಂತ ಆಹಾರ ಅಂತ ನಾವು ಅಂದ್ಕೊಳ್ಳೋದು ಅಷ್ಟೇ. ಆದರೆ ತಿಂತಾ ಇರೋ ಆಹಾರ ವೇಸ್ಟ್ ಆಹಾರ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಹೇಗೆ ತಿನ್ನಬೇಕಂದ್ರೆ ನೋಡಿ, ಈಗ ಜಂತುಗಳು ನೋಡಿ, ಜಂತುಗಳಿಗೆ ಹಾಸ್ಪಿಟ್ಲ್ ಇದೆಯಾ? ಮೇಕೆ ಮತ್ತು ಎಲಿಫೆಂಟು ಇವೆಲ್ಲ ಇದೆಲ್ಲ ಜಂತುಗಳು. ಎಷ್ಟು ಹಾಸ್ಪಿಟ್ಲ್ ಇದೆ ನೋಡಿ ನೀವು? ನಿಮ್ಮ ಊರಲ್ಲಿ ಇದೆಯಾ ಜಂತುಗಳಿಗೆ ಹಾಸ್ಪಿಟ್ಲು? ಇಲ್ವಲ್ಲ? ಇಲ್ಲ. ಮತ್ತು ನಿಮಗೆ ಯಾಕಿದೆ ಹಾಸ್ಪಿಟ್ಲು? ಎಲ್ಲಿ ಯಾರನ್ನ ಹೇಳಿ, ಹಾಸ್ಪಿಟ್ಲ್ಗೆ ಯಾಕೆ ಹೋಗ್ತಾ ಇದ್ವಿ ನಾವು? ಮನುಷ್ಯರು ಯಾಕೆ ಹೋಗ್ತಾ ಇದ್ದಾರೆ, ಜಂತುಗಳು ಯಾಕೆ ಹೋಗ್ತಾ ಇಲ್ಲ? ಕಾರಣ ಒಂದು ಹೇಳಿ ಸಾಕು, ನೋಡೋಣ. ಮಾತಾಡಿ, ಬೇರೆಯವರು ಮಾತಾಡಬೇಕು. ಆರ್ಯನ್ ತುಂಬ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ, ಬೇರೆಯವರೆಲ್ಲ ಮಾತಾಡಬೇಕು. ಸಂಕೇತ್ ಮಾತಾಡು ಪುಟ್ಟ. ನಾವು ಯಾಕೆ ಆಸ್ಪತ್ರೆಗೆ ಹೋಗ್ತೀವಿ? ಅದು ಜಂತು ಹುಳಗಳು ಅವೆಲ್ಲ ಯಾಕೆ ಆಸ್ಪತ್ರೆಗೆ ಹೋಗೋದಿಲ್ಲ? ಅದಕ್ಕೆ ಆನ್ಸರ್ ಮಾಡಿ ನೋಡೋಣ. ಏನಂದ್ರೆ ಜಂಕ್ ಫುಡ್ಸ್. ಸರ್ ನಾವು ಜಂಕ್ ಫುಡ್ಸ್ ತಿನ್ನಕ್ಕೆ. ಯಾರು ಆನ್ಸರ್ ಮಾಡಿದ್ದು? ಸರ್ ಸಾನ್ವಿ. ಇನ್ನು ಓಕೆ, ರೈಟ್, ಎಲ್ಲ ರೈಟೇ. ಇನ್ನು ಹೇಳಿ. ಯಾರಾದ್ರೂ ಆನ್ಸರ್ ಮಾಡಿ. ಸಂಕೇತ್, ಮನು, ಸಾನ್ವಿ, ಪೂರ್ಣಿಮಾ. ಹೇಳ್ತಾ ಹೋಗಿ ಎಲ್ಲ ಆನ್ಸರ್ಸ್ ಹೇಳ್ತಾ ಹೋಗಿ. ನಾನು ಮೊದಲ ಸರ್ ನಾನ್ ವೆಜ್ ನಾನ್ ವೆಜ್ ತಿನ್ನೋದು ಒಂದು ಕಾರಣ, ಕರೆಕ್ಟೇ, ಅದು ಕರೆಕ್ಟೇ. ಇನ್ನು ಸರ್ ಚಾಕ್ಲೇಟ್ ತಿನ್ನಕ್ಕೆ. ಚಾಕ್ಲೇಟ್ ತಿಂದಾಗ, ಚಾಕ್ಲೇಟ್ ಕ್ಯಾಂಡೀಸ್ ಸ್ವೀಟ್ಸ್ ಎಲ್ಲ ತಿಂದಾಗ, ಹೌದು, ಹುಷಾರಿಲ್ದೆ ಇರುವಾಗ. ಜಂತುಗಳು ಆ ಥರ ತಿನ್ನಲ್ಲ, ಯಾವ ಚಾಕ್ಲೇಟ್ ಯಾವ ತಿನ್ನಲ್ಲ, ಅದಕ್ಕೆ ಏನ್ ತೊಂದರೆ ಇಲ್ಲ. ಇನ್ನು ಆರ್ಯನ್ ಹೇಳ್ತಾನೆ, ಹೇಳಿ ಆರ್ಯನ್ ಹೇಳಿ. ಬೇಕರಿ ಐಟಮ್ ತಿನ್ಬೋದು ಸರ್. ಬೇಕರಿ ಐಟಮ್ ತಿನ್ನಬಾರ್ದು, ಕರೆಕ್ಟ್. ಎಸ್ ಸರ್ ನಾವು ಎಲ್ಲಾನು ಬೇಯಿಸ್ಕೊಂಡು ತಿಂತೀವಿ, ಅವೆಲ್ಲ ಹಸಿಯಾಗಿ ತಿಂತವೆ, ಅದಕ್ಕೆ. ಎಸ್ 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 ಇದು ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ ಆರ್ಯನ್ ಏನು ಓದ್ತಾ ಇದ್ದಪ್ಪ ನೀವು? ಸರ್ ಇವಾಗ 6th. ಏನು ಓದ್ತಾ ಇದ್ದೀರಿ? 6th ಅಂತ ಗುರುಜಿ, 6th. ವೆರಿ ಗುಡ್, ವೆರಿ ಗುಡ್, ಸರ್ ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಮಕ್ಕಳೇ, ಅರ್ಥ ಆಯ್ತಾ? ಕೇಳಿಸ್ತಾ ಇದೆ ನಾನು ಹೇಳಿದ್ದು? ಕೇಳಿಸ್ತಾ ಇದೆ ನಾನು ಹೇಳಿದ್ದು? ಕೇಳಿಸ್ತಿದೆ ಗುರುಜಿ. ಭಾಗ್ಯನ ಒಂದು ಹುಡುಗಿ ಮಾತಾಡ್ಬೇಕಂತ ಅನ್ಬಿಟ್ಟು ಇದಾಗ್ತದೆ. ಓಕೆ ಗುರುಜಿ, ಕಂಟಿನ್ಯೂ. ರೈಟ್. ಸೊ ಮಕ್ಕಳೇ, ಏನಾಗಿದೆ ಇಲ್ಲಿ ನೋಡಿ, ಆರ್ಯನ್ ಹೇಳಿದ್ರಲ್ಲ, ಅದೇ ಥರ ಏನಾಗ್ತಾ ಇದೆ, ನಾವು ಬಯಸ್ಕೊಂಡು ತಿಂತಾ ಇದ್ವಿ, ಅದು ನೇರವಾಗಿ ಪ್ರತ್ಯಕ್ಷವಾಗಿ ನಿಸರ್ಗದಲ್ಲಿ ಏನು ಸಿಗತ್ತೋ, ಸಸ್ಯಗಳಲ್ಲಿ ಏನು ಸಿಗತ್ತೋ, ಸಸ್ಯಗಳಲ್ಲಿ ಸಿಗೋದು ನೇರವಾಗಿ ತಿಂತದೆ, ನೇರವಾಗಿ ಸೇವನೆ ಮಾಡುತ್ತೆ. ಅಲ್ಲಿ ಯಾವುದು ಬಯಸೋದಿಲ್ಲ, ಯಾವ ಲವಣಗಳು ಹೋಗಲ್ಲ, ಯಾವುದೇ ವಿಟಮಿನ್ಗಳು ಲವಣಗಳು ಏನು ಒಟ್ಟೋಗಲ್ಲ, ಎಲ್ಲ ಅದರಲ್ಲಿ ಇರ್ತದೆ. ಆ ತಿನ್ನುವಾಗ ನೇರವಾಗಿ ದೇಹಕ್ಕೆ ಹೋಗುತ್ತೆ. ದೇಹಕ್ಕೆ ಹೋಗುವಾಗ ದೇಹ ಆರೋಗ್ಯವಂತವಾಗಿರುತ್ತೆ. ನಾವೇನು ಮಾಡ್ತಾ ಇದ್ವಿ, ಬಯಸದೆ ಆಹಾರ ತುಂಬ ಕುದಿಸಿ ತುಂಬ ಬಯಸುವಾಗ ಎಲ್ಲ ಲವಣಗಳು ಒಟ್ಟೋದ್ಮೇಲೆ ಆ ಆಹಾರ ನಾವು ನಾವು ಅನ್ಕೊಂತೀವಿ ಒಳ್ಳೆ ಆಹಾರ ತಿಂತಾ ಇದ್ದೀನಿ ಅಂತ ನಾವು ಅನ್ಕೊಂತೀವಿ. ತಪ್ಪೋದು. ಅದಕ್ಕೆ 3 ಅಂದರೆ 3 ಹೊತ್ತು ನೀವು ಆಹಾರ ತಿಂದರೆ ಆದಷ್ಟು ಎರಡು ಹೊತ್ತು ಅಂದರೆ ಈ ಸಹಜ ಆಹಾರ ತಿನ್ನೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಅಂದರೆ ತಂದೆ ತಾಯಿ ಹೇಳ್ಬೋದು, ಏನಪ್ಪ ನೀವು ಯಾವಾಗ ಈ ಥರ ತಿಂತೀರಿ ಅಂತ ಅವರು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ಬೋದು. ಆದರೂ ನೀವು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಅವ್ರನ್ನೂ ಒಪ್ಸೋಕ್ಕೆ ಪ್ರಯತ್ನ ಮಾಡಿ. 2 ಸರಿ ಸಹಜವಾದ ಆಹಾರ ತಿನ್ನಿ, ಈಗಿಂದನೇ, ಈ ವಯಸ್ಸಿಂದನೇ. 1 ಸರಿ ಮಾತ್ರ ಬಯಸಿದ ಆಹಾರ ತಿನ್ನಿ. ಆವಾಗ ಅತ್ಯುತ್ತಮ ಆರೋಗ್ಯ, ಬಲವಾದ ಶರೀರ,
ಅತ್ಯುತ್ತಮ ಮನಸ್ಸು, ಒಳ್ಳೆ ಮೈಂಡ್ ಪವರ್ ತುಂಬ ಚೆನ್ನಾಗಾಗ್ತದೆ. ಅರ್ಥ ಆಯ್ತಾ? ಈಗ ನೋಡಿ, ಎಲಿಫೆಂಟ್ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದೆ ಹೇಳಿ? ಏನು ಆಹಾರ ತಿಂತದೆ ಅದು? ಹೇಳಿ ಮಕ್ಕಳ, ಎಲಿಫೆಂಟ್ ಎಲಿಫೆಂಟ್ ಏನ್ ತಿನ್ನುತ್ತೆ? ಅದ್ರ ಫುಡ್ ಏನು ಎಲಿಫೆಂಟ್ ಎಲಿಫೆಂಟ್ ಎಲಿಫೆಂಟ್? ಎಲಿಫೆಂಟ್ ಸ್ಟ್ರಾಂಗ್ ಇರ್ತದೆ, ನಾವು ಸ್ಟ್ರಾಂಗ್ ಇರ್ತೀವ? ಎಲಿಫೆಂಟ್ ಎಲಿಫೆಂಟ್ ಸ್ಟ್ರಾಂಗ್ ಇರೋದು ಕಾರಣ ಬಯಸಿದ ಆಹಾರ ತಿಂತದ, ನಾನ್ ವೆಜಿಟೇರಿಯನ್ ತಿಂತದ? ಮತ್ತೆ ನಾವ್ಯಾಕೆ ನಾನ್ ವೆಜಿಟೇರಿಯನ್ ತಿನ್ಬೇಕು? ಸರ್ ಹುಲ್ಲು ತಿನ್ನುತ್ತೆ. ಆ ಹುಲ್ಲು ಸರ್ ಹುಲ್ಲು ಮತ್ತೆ ಶುಗರ್ ಕ್ಯಾನ್ ತಿನ್ನತ್ತೆ. ಶುಗರ್ ಕೇನು, ಹುಲ್ಲು, ಯಾವ್ದಿರ್ಲಿ ಸಸ್ಯಾಹಾರ ತಿಂತದೆ, ಬಲವಾಗಿರ್ತದೆ, ಏನು ಅನಾರೋಗ್ಯ ಇಲ್ಲ. ನನಗೆ ಮಾತ್ರ ಒಳ್ಳೆ ಆಹಾರ ರುಚಿಯಾಗಿ ತಿನ್ನೋದು, ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿನ್ನೋದು, ಮೊಟ್ಟೆ ತಿನ್ನೋದು, ನಾನ್ ವೆಜ್ ತಿನ್ನೋದು, ಮೀನು ತಿನ್ನೋದು, ಎಲ್ಲ ತಿನ್ನೋದು, ಮಂಚ ಎಕ್ಕೋದು. ಅದರಿಂದ ಇನ್ನು ಹೆಚ್ಚಾದರೆ ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟ್ಲಲ್ಲಿ ಮಲಗೋದು. ಅಲ್ಲಿ ಕೊಡುವಂಥ ಮದ್ದುಗಳೆಲ್ಲ ವಿಷ, ಆ ಮದ್ದುಗಳ ವಿಷ, ಇಂಜೆಕ್ಷನ್ ವಿಷ, ಟ್ಯಾಬ್ಲೆಟ್ಸ್ ವಿಷ, ಅದು ತಗೊಳೋದು. ಮತ್ತೆ ಇನ್ನೂ ಹೆಚ್ಚು ರೋಗಗಳು ತಗೊಳೋದು. ಇನ್ನೂ ಹೆಚ್ಚಾಗಿದ್ರೆ ಆಪರೇಷನ್ ಮಾಡೋದು, ICU ಇಡೋದು ಅಲ್ವಾ? ಇನ್ನೂ ಹೆಚ್ಚು ಮಾಡ್ಕೊಂಡಿದ್ರೆ ಜೀವ ಹೋಗೋದು, ಅಷ್ಟೇ, ಜೀವನೇ ಕಲ್ಕೊಂಡೋದು. ಇದು ಆಗ್ತಾ ಇದೆ. ಅರ್ಥ ಆಯ್ತಾ? ಇದು ಯಾವುದು ಮಾಡಕ್ ಹೋಗ್ಬಿಡಿ. ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ? ಈಗ ಇವತ್ತಿನ ಕ್ಲಾಸಲ್ಲಿ ಇನ್ನು ಸ್ವಲ್ಪ ಹೇಳ್ತೀನಿ ನಿಮಗೆ, ಟೆಕ್ನಿಕ್ಸ್ ಹೇಳ್ತೀನಿ. ಈ ಟೆಕ್ನಿಕ್ಸ್ ಪಾಲನೆ ಮಾಡಿ, ಆಮೇಲೆ ನೀವು ತದನಂತರ ಆಕ್ಟಿವಿಟೀಸ್ ಇರುತ್ತೆ, ಆಕ್ಟಿವಿಟೀಸ್ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡಿ, ಒಂದು ಒಳ್ಳೆ ಮುದ್ರಾ. ಈಗ ಮಕ್ಕಳೇ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಈ ಆರೋಗ್ಯಕ್ಕೆ, ಅಂದರೆ ದೈಹಿಕ ಆರೋಗ್ಯಕ್ಕೆ, ನಿಮ್ಮ ಮೆಮೊರಿ ಪವರ್ಗೆ, ಕಾನ್ಸಂಟ್ರೇಷನ್ಗೆ, ಒಳ್ಳೆ ಓದಬೇಕಂದ್ರೆ ಎಲ್ಲ ಟೆಕ್ನಿಕ್ಸ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಗಮನಿಸ್ಕೊಳ್ಳಿ. ಅರ್ಥ ಆಯ್ತಾ? ಇವೆಲ್ಲ ಗಮನಿಸ್ಕೊಂಡು ನಿಮ್ಮ ನಿತ್ಯ ಜೀವನದಲ್ಲಿ ಪಾಲನೆ ಮಾಡಿ. ನೀವು ಬೇಕಂದ್ರೆ ಹೋಗಿ ನಿಮ್ಮ ತಂದೆ ತಾಯಿಗೆ ಹೇಳಿ ಈ ಟೆಕ್ನಿಕ್ಸ್ ಎಲ್ಲ. ಅರ್ಥ ಆಯ್ತಾ? ಈ ಟೆಕ್ನಿಕ್ಸು ತಂದೆ ತಾಯಿಗೂ ತುಂಬ ಸಹಾಯ ಆಗುತ್ತೆ. ಅವ್ರು ನೀವು ಹೇಳಿದ್ರೆ ಚೆನ್ನಾಗಿ ಕೇಳಿಸ್ಕೊತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾ ಹೋಗ್ತೀನಿ. ಒಂದು 5 ಟೆಕ್ನಿಕ್ಸ್ ಹೇಳ್ತೀನಿ. ಅದಾದಮೇಲೆ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಆಮೇಲೆ ನೀವು ಆ್ಯಕ್ಟಿವಿಟೀಸ್ಗೆ ಹೋಗಿ. ಆಯಿತಾ? ನೋಡಿ, ಈಗ ಮೊದಲನೇದು ಒಂದು ಮುದ್ರಾ ಹೇಳ್ತೀನಿ ನಿಮಗೆ. ಮುದ್ರಾ ಏನು ಗೊತ್ತಾ? ಮುದ್ರಾ ನಮ್ಮ ಎಲ್ಲ ಕೈಗಳಿಂದ ಮಾಡೋದು. ಈ 10 ಬೆರಳಿದೆಲ್ಲ 10 ಬೆರಳಿಂದ ಮಾಡೋದು ಮುದ್ರಾ. ಈ ಮುದ್ರಾದಲ್ಲಿ ತುಂಬ ವಿಶಿಷ್ಟತೆ ಇದೆ. ಏನು ಗೊತ್ತಾ? ನಿಮ್ಮ ಹೃದಯ ಆರೋಗ್ಯ, ಯಾವಾಗಲೂ ನಿಮಗೆ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಏನಾಗಿದೆ ಗೊತ್ತಾ? ಮಕ್ಕಳಿಗೂ ಟೆನ್ಷನ್ ಬಂದ್ಬಿಟ್ಟಿದೆ, ಹೆಚ್ಚು ಒತ್ತಡ ಆಗಿದೆ ಈಗ ಮಕ್ಕಳಿಗೂ. ಯಾಕೆ? ಹೆಚ್ಚು ಬುಕ್ಸ್ಗಳು ಕೊಡ್ತಾರೆ, ಓದೋದು, ಬರೆಯೋದು, ಹೋಮ್ವರ್ಕ್ಗಳು ಹೆಚ್ಚು, ಮಾರ್ಕಲ್ಲಿ ಹೆಚ್ಚು ಬರಬೇಕಂತ ತಂದೆ ತಾಯಿ ಹೇಳ್ತಾರೆ. ಅಲ್ಲಿ ನಿಮ್ಗೆ ಯಾಕೋ ಒಂಥರ ನಿಮ್ಮ ಆಹಾರ ಸರಿ ಇಲ್ಲ, ನಿಮಗೆ ನೆನಪಿನ ಶಕ್ತಿ ಸರಿಯಾಗಿ ಬರ್ತಾ ಇಲ್ಲ, ಕೇಂದ್ರೀಕರಣ ಮಾಡೋಕ್ಕಾಗ್ತಾ ಇಲ್ಲ, ಏಕಾಗ್ರತೆ ಮಾಡೋಕ್ಕಾಗ್ತಾ ಇಲ್ಲ, ಸ್ಟಡೀಸ್ ಮೇಲೆ ಸಾರ್ ಇರೋದು ಅರ್ಥ ಆಗಲ್ಲ, ಟೀಚರ್ ಇರೋದು ಅರ್ಥ ಆಗಲ್ಲ. ಈ ಕಡೆ ನೋಡಿದ್ರೆ ತಂದೆ ತಾಯಿ ಮಾರ್ಕ್ ಏನಪ್ಪ, ಒಳ್ಳೆ ಮಾರ್ಕ್ ಬರಬೇಕಂತ ಇವ್ರು ಡಿಮ್ಯಾಂಡ್ ಮಾಡ್ತಾರೆ. ಏನಾಗಿದೆ ಮಧ್ಯದಲ್ಲಿ ಅಂದರೆ ನಿಮಗೆ ಒತ್ತಡ ಹೆಚ್ಚಾಗಿದೆ. ಏನು ಒತ್ತಡಿ? ಮಾನಸಿಕ ಒತ್ತಡಿ. ಓಕೆ, ಈ ಒತ್ತಡಿ ಇದೆಲ್ಲ ಯಾವಾಗಲೂ ಒತ್ತಡ ಆಗಿದ್ರೆ ಹೃದಯಕ್ಕೆ ಸ್ವಲ್ಪ, ಹೃದಯ ಅಂದರೆ ನಮ್ಮ ಹೃದಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸಿದರೆ ಅದು ನಿಮಗೆ ಅಲ್ಲ, ತಂದೆ ತಾಯಿಗೆ ಅನಿಸಿದ್ರು ಒಂದು ಒಳ್ಳೆ ಮುದ್ರೆ ಹೇಳ್ತೀನಿ. ನಿಮ್ಮ ಹೃದಯಕ್ಕೆ 100 ವರ್ಷ ಗ್ಯಾರಂಟಿ. ಏನಿದು ಮುದ್ರಾ? ಈ ಮುದ್ರಾ ನಿಮ್ಮ ಹೃದಯಕ್ಕೆ 100 ವರ್ಷ ಗ್ಯಾರಂಟಿ. ಈ ಮುದ್ರಾ ಹೆಸರು ಅಪಾನ ವಾಯು ಮುದ್ರಾ. ಏನಿದು? ಅಪಾನ ವಾಯು ಮುದ್ರಾ. ಇನ್ನೊಂದು ಹೆಸರು ಮೃತ ಸಂಜೀವನಿ ಮುದ್ರಾ. ಓಕೆ, ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಈ ಥರ ಎಲ್ಲ ಬೆರಳುಗಳು ನೋಡಿ. ಮುದ್ರಾ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಎಲ್ಲ ಬೆರಳು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಎರಡನೇದು, ಯಾವುದು ಉಗುರು ಇರಬಾರ್ದು. ಈ ಉಗುರಿದೆಲ್ಲ ಉಗುರು ಹೆಚ್ಚಾಗಿದ್ರೆ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಈಗ ನೋಡಿ ಹೇಗೆ ಮಾಡಬೇಕು. ಒಂದು ಕೈಯಲ್ಲಿ ತೋರಿಸ್ತೀನಿ, 2 ಕೈಯಲ್ಲಿ ಅದೇ ಥರ ಮಾಡಬೇಕು. ಬಲಗೈ ಎಡಗೈಯಲ್ಲಿ ಬಲಗೈಯಲ್ಲಿ ಒಂದೇ ಥರ ಈ ಮುದ್ರಾ ಮಾಡಬೇಕಾಗಿರೋದು. ನೋಡಿ ಏನು ಮಾಡ್ಬೇಕಂದ್ರೆ, ಇದೆಲ್ಲ ತೋರ್ ಬೆರಳು ತಗೊಂಡು ಬಂದು ಹೆಬ್ಬೆರಳು ಮೊದಲನೇ ಭಾಗ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಈ ಥರ ಟಚ್ ಮಾಡಿ. ಈ ಹೆಬ್ಬೆರಳಿಗೆ ಮೊದಲನೇ ಭಾಗದಲ್ಲಿ ಈ ತೋರ್ ಬೆರಳು ಬೆಂಡ್ ಮಾಡಿ ಟಚ್ ಮಾಡಿ. ಆಯ್ತಾ? ಆಮೇಲೆ ಈ 2 ಬೆರಳಿದೆಲ್ಲ ಮಧ್ಯ ಬೆರಳು, ಉಂಗುರ ಬೆರಳಿಗೆ ಈ ಹೆಬ್ಬೆರಳು ತುದಿ ಭಾಗಗಳು ಟಚ್ ಮಾಡಿ. ಆಮೇಲೆ ಈ ಬೆರಳು ಸ್ಟ್ರೈಟ್ ಆಗಿರಲಿ. ಇದು ಮುದ್ರಾ. ಇದೇ ಮುದ್ರಾ ಇದರಲ್ಲಿ ಈ ಕೈಯಲ್ಲಿ ಮಾಡಬೇಕು. ಸೇಮ್ ಮಾಡಿದ್ಮೇಲೆ ಈಗ ಇಟ್ಕೋಬೇಕು. ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಮಾಡಿಕೊಂಡು ಇದೆಲ್ಲ ಈಗ ಮಾಡ್ಕೊಳ್ಳಿ. ಮತ್ತು ತೊಡೆ ಮೇಲೆ ಇಟ್ಕೊಳ್ಳಿ. ಎಲ್ಲರನ್ನೂ ಇಟ್ಕೊಂಡು ಹೀಗೆ ಸ್ಟ್ರೈಟಾಗಿ ಕೂತ್ಕೋಬೇಕು. ಇದು ಮಾಡುವಾಗ ಯಾವುದೇ ಸಮಯದಲ್ಲಿ ನೋಡಿ, ನಿಮಗೆ ಒತ್ತಡಿ ಅಂದರೆ ಒಳಗಡೆ ಈ ಹೃದಯದಲ್ಲಿ ಒತ್ತಡ ಅನಿಸಿದೆ ಅಂತ ಇಟ್ಕೊಳ್ಳಿ. ಒಂದು 10 ಏನಿಲ್ಲ, ಒಂದು ನಿಮಿಷ ಮಾಡಿದ್ರೆ ಸಾಕು. 1 ನಿಮಿಷ, ಎಷ್ಟು ಬೇಕಾಗಿಲ್ಲ. 1 ನಿಮಿಷದಲ್ಲೇ ಎಷ್ಟು ವ್ಯತ್ಯಾಸ ಬರ್ತದೆ ಅಂದರೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಾಗ್ತದೆ. ಇಮ್ಮಿಡಿಯೇಟು ನಿಮ್ಮ ಒಳಗಡೆ ಇರುವಂಥ ಈ ಹೃದಯ ಆರೋಗ್ಯ, ಒಳಗಡೆ ಒತ್ತಡಿ, ಏನೇ ಒತ್ತಡ ಇದ್ರೂ
ಫಾಸ್ಟಾಗಿ ಆಚೆ ಕಡೆ ಹೋಗ್ತದೆ. ಆದರೆ ಪ್ರತಿ ದಿವಸ ಏನು ಮಾಡ್ತೀರಿ ಗೊತ್ತಾ, ಮಲಗುವಾಗ ಇದು ಹಾಕ್ಕೊಂಡು ಹೀಗೆ ಮಲಗಿ, ಅವಾಗ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಇದು ಹಾಕ್ಕೊಂಡು ಹಾಗೆ ನಿದ್ದೆ ಹೋದರೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಒಂದೇ ಅಲ್ಲ, ನಮ್ಮ ಯಾವಾಗಲೂ ನಮ್ಮ ಒಳಗಡೆ ಏನಾದರೂ ಒತ್ತಡಿ, ಮನಸ್ಸಲ್ಲಿ ಒತ್ತಡಿ, ದೇಹದಲ್ಲಿ ಒತ್ತಡ ಅನಿಸಿದರೆ ಈಗ ಇಟ್ಕೊಳ್ಳಿ ಅಷ್ಟೇ. ಆಮೇಲೆ ಅಲಸಟ ಅನಿಸಿದರೆ ಇದು ಇಟ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಹೃದಯ ಆರೋಗ್ಯ 100%, ಹೃದಯ ಆರೋಗ್ಯ 100%. ಯಾವುದೇ ಹೆಚ್ಚು ಒತ್ತಡ ಬಂದ್ರೂ ತಟ್ಕೊಳ್ಳೋ ಅವಕಾಶ ಇದೆ. ಇದು ದೊಡ್ಡವ್ರಿಗೆ ಹೇಳ್ಕೊಡಿ, ಅಂದರೆ ನಿಮ್ಮ ತಂದೆ ತಾಯಿಗೆ ಹೇಳ್ಕೊಡಿ. ಎಲ್ಲ ಪ್ರತಿಯೊಬ್ಬರಿಗೆ ಈಗಾಗಲೇ ಏನಾಗ್ತಾ ಇದೆ, ರಕ್ತ ಒತ್ತಡ ಹೆಚ್ಚಾಗಿದೆ. ತಂದೆ ತಾಯಿಗೂ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ ಅಲ್ವಾ. BP ಸಮಸ್ಯೆಗಳಿರೋರು, BP ಇದ್ರೆ ನಿಮ್ಮ ತಂದೆ ತಾಯಿಗೆ ಯಾರಿಗೆ BP ಇದ್ರೆ ಈ ಮುದ್ರಾ ಅಷ್ಟೇ, ಈ ಮುದ್ರಾ ಸಾಕು ಅವ್ರಿಗೆ. ಇಡೀ ದಿನ ಪೂರ್ತಿ ಅವ್ರ ಜೀವನ ಪರ್ಯಂತ ಈ ಮುದ್ರಾ ಪ್ರತಿ ದಿವಸ. ಎಷ್ಟು ದೊಡ್ಡವರಾದರೆ 30 ನಿಮಿಷ ಮಾಡ್ಕೋಬೇಕು ಪ್ರತಿ ಸರಿ, ಬೆಳಗ್ಗೆ ಸಾಯಂಕಾಲ. ಚಿಕ್ಕವರಾದರೆ ಅಂದರೆ ನಿಮ್ಮ ವಯಸ್ಸಿರೋರು ಬೆಳಗ್ಗೆ ಒಂದು 5 ನಿಮಿಷ, ಸಾಯಂಕಾಲ ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು ಕೂತ್ಕೊಂಡು. ಇದು ಹೆಂಗೆ ಅಂದರೆ ತೊಡೆ ಮೇಲೆ ಇಟ್ಕೊಂಡು ಹೀಗೆ ಸ್ಟ್ರೈಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು. ಆದರೆ ಕೆಲಸ ಇದ್ದರೆ TV ನೋಡ್ತಾ ಅದು ನೋಡ್ತಾ ಮಾತಾಡ್ತಾನೂ ಇಟ್ಕೋಬೋದು. ಆದರೆ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಈ ಮುದ್ರೆ ಏನು ಗೊತ್ತಾ, ಹಾಯಾಗಿ ಕೂತ್ಕೊಂಡು ಚೇರ್ ಮೇಲೆ ಎಲ್ಲ ಕೆಳಗಡೆ ಕೂತ್ಕೊಂಡು ಈ ಮುದ್ರೆ ತೊಡೆ ಮೇಲೆ ಇಟ್ಕೊಂಡು ಹಾಯಾಗಿ ಒಂದು 4 ಸರಿ ಬ್ರೀತಿಂಗ್ ತಗೋಬೇಕು. ಅಂದರೆ ಈ ಉಸಿರಾಟ ತಗೋಬೇಕು. ಬ್ರೀತಿಂಗ್ ಯಾವ ಥರ, ಆ ಥರ ಒಂದು 4 ಸರಿ ತಗೊಳ್ಳಿ. ಈ ಮುದ್ರೆ ಹೀಗೆ ಇಟ್ಕೊಳ್ಳಿ, ಹಾಗೆ ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಒಂದು 5 ನಿಮಿಷ ಕೂತ್ಕೊಳ್ಳಿ. ನೀವಾದರೆ, ದೊಡ್ಡವರಾದರೆ 30 ನಿಮಿಷ ಕೂತ್ಕೊಳ್ಳಿ. ಪೂರ್ತಿ ಹೃದಯ ಸಮಸ್ಯೆಗಳು ಅಷ್ಟೇ. ಹೃದಯ ಸಮಸ್ಯೆಗಳು ಜೀವನದಲ್ಲಿ ಬರಲ್ಲ, ಆಯ್ತಾ. ಇದು ಅದ್ಭುತವಾದ ಮುದ್ರಾ. ಓಕೆ, ಇದು ಇನ್ನು ಏನೇನು ಮಾಡುತ್ತೆ, ಇದು ಏನೇನು ಪ್ರಯೋಜನ ಇದೆ ಗೊತ್ತಾ, ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನ ಇದೆ ಮಕ್ಕಳೇ. ಏನಂತ ಗೊತ್ತಾ, ಒಬ್ಬೊಬ್ಬರಿಗೆ ಈ 2 ಕೈಯಲ್ಲಿ 2 ಕಾಲಲ್ಲಿ ಹೆಚ್ಚು ಬೆವರು ಬರ್ತಾ ಇದೆ ನೋಡಿ, ಹೆಚ್ಚು ಬೆವರು ಬರ್ತಾ ಇರ್ತದೆ, ಅದು ಹೋಗುತ್ತೆ ಇದು ಮಾಡಿದರೆ. ಇನ್ನೊಂದು, ಹೊಟ್ಟೆದಲ್ಲಿ ಯಾವಾಗ ನಿಮಗೆ ಇದನ್ನಿಸ್ತದೆ, ಏನು ಅಸಿಡಿಟಿ, ಒಂದು ಸಲ ಉರಿ ಹೊಟ್ಟೆದಲ್ಲಿ ಉರಿ ಬರ್ತಾ ಇದೆ, ಅಸಿಡಿಟಿ ಹೆಚ್ಚಾಗ್ತದೆ ನೋಡಿ, ಅದು ಹೋಗುತ್ತೆ ಈ ಮುದ್ರೆ ಮಾಡಿದರೆ, ಆಯಿತಾ. ಸೊ ಇನ್ನೇನಾಗತ್ತೆ, ಮೈಗ್ರೇನ್ ಹೆಡ್ಏಕ್. ಸ್ವಲ್ಪ ಜನಕ್ಕೆ ಮೈಗ್ರೇನ್ ಹೆಡ್ಏಕ್ ಇರುತ್ತಾ, ಮೈಗ್ರೇನ್ ಹೆಡ್ಏಕ್ ಬಂದಿರ್ತದೆ ನೋಡಿ ಸ್ವಲ್ಪ ಮಕ್ಕಳಿಗೆ, ದೊಡ್ಡವ್ರಿಗೂ ಮಕ್ಕಳಿಗೆ ಇಬ್ಬರು ಈ ಮುದ್ರಾ ಹೇಳೋದು ನಾನು. ನಿಮಗೂ ಅವ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಮೈಗ್ರೇನ್ ಹೆಡ್ಏಕ್ ಹೋಗುತ್ತೆ. ಆಮೇಲೆ ಯಾವಾಗ ನಿಮಗೆ ಹಲ್ಲು ನೋವು ಬರ್ತದಲ್ಲ, ಹೆಚ್ಚು ಹಲ್ಲು ನೋವು ಹೋಗುತ್ತೆ ಈ ಮುದ್ರೆ ಮಾಡಿದರೆ, ಅರ್ಥ ಆಯ್ತಾ. ಈ ಹಾರ್ಟಲ್ಲಿ ಏನಾದರೂ ಬ್ಲಾಕ್ಸ್ ಇದ್ದರೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ನಿಮ್ಮ ಮಗನಿಗೆ ಹಾರ್ಟಲ್ಲಿ ಬ್ಲಾಕ್ ಇದೆ, ಆಪರೇಷನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಆಪರೇಷನ್ ಬೇಕಾಗಿಲ್ಲ, ಇದು ಮಾಡಿದರೆ ಸಾಕು ಹೋಗುತ್ತೆ. ಹಾರ್ಟ್ ಬ್ಲಾಕ್ ಇದೆ ಅಂತ ಯಾರನ್ನ ಹೇಳಿದ್ರು, ನೀವು ಕೇಳಿಸ್ಕೊಂಡಿದ್ರು ಅವ್ರಿಗೆ ಹೇಳಿ. ಸೊ ಇದು ಹೇಳಿದರೆ ಸಾಕು, ಇದು ಹೋಗುತ್ತೆ ಖಂಡಿತವಾಗಿ, ಅರ್ಥ ಆಯ್ತಾ. ಮತ್ತು ಈ ಪಾರ್ಕಿನ್ಸನ್ ಅಂತ ಬರ್ತದೆ ದೊಡ್ಡವ್ರಿಗೆ, ಪಾರ್ಕಿನ್ಸನ್ನು. ಮತ್ತು ಪಾರ್ಶ್ವವಾಯು ಗೊತ್ತಾ, ಪ್ಯಾರಾಲಿಸಿಸ್ ವ್ಯಾಧಿ ಇಂಥವ್ರಿಗೆ. ಮತ್ತು ಇಂಥ ರೊಮೆಟಿಕ್ ಆರ್ಥರೈಟಿಸ್ ಅಂತ ಇದೆ, ಮತ್ತು ಸ್ಪಾಂಡ್ಲೈಟಿಸ್ ಅಂತ, ಈ ಈ ಕುತ್ತಿಗೆ ತಿರುಗಕ್ಕಾಗಲ್ಲ ಅವ್ರಿಗೆ, ಅಂಥವ್ರಿಗೆ ಅದ್ಭುತವಾದ ಈ ಮುದ್ರಾ, ಅರ್ಥ ಆಯ್ತಾ. ಇದನ್ನು ನೆನಪಿಟ್ಕೊಳ್ಳಿ. ಇನ್ನೊಂದು ಮಕ್ಕಳೇ ನೋಡಿ, ಯಾವಾಗ ನೀವು ಮೆಟ್ಲು ಹತ್ತಿರಲ್ಲ, ನೀವು ಇಲ್ಲಾಂದ್ರೆ ದೊಡ್ಡವ್ರು ಮೆಟ್ಲು ಹತ್ತುವಾಗ, ಒಂದು ಬೆಟ್ಟೆ ಹತ್ತುವಾಗ, ಒಂದು ಪರ್ವತ ಹತ್ತುವಾಗ, ಆವಾಗ ಈ ಮುದ್ರೆ ಹಾಕ್ಕೊಂಡು ಈಗ ಇಟ್ಕೊಂಡು ಹತ್ತಬೇಕು. ಹತ್ತಿದ್ರೆ ಅಲಸಟ ಬರಲ್ಲ, ಹೃದಯಕ್ಕೆ ತೊಂದರೆ ಆಗಲ್ಲ, ಅರ್ಥ ಆಯ್ತಾ. ಇದು ಅದ್ಭುತವಾದ ಮುದ್ರಾ. ಓಕೆ, ನಿಮಗೆಲ್ಲ ಅರ್ಥ ಆಗಿದೆಯಲ್ಲ. ಸೊ ಇದು ಪಾಲಿಸಿ ದಯವಿಟ್ಟು. ಆಮೇಲೆ ನೋಡಿ, ಇನ್ನೊಂದು ಮುದ್ರೆ ಹೇಳ್ತೀನಿ ನಾನು. ಓಕೆ, ಇನ್ನೊಂದೇನೆಂದರೆ ಒಂದು ಆಕ್ಯುಪ್ರೆಷರ್ ಪಾಯಿಂಟ್. ಓಕೆ, ಆಕ್ಯುಪ್ರೆಷರ್ ಪಾಯಿಂಟ್ ಅಂದರೆ ಏನದು, ಒಂದು ಶಕ್ತಿ ಕೇಂದ್ರ ಇರ್ತದೆ, ಅದನ್ನು ಸರಿಯಾಗಿ ಪ್ರೆಸ್ ಮಾಡಿದರೆ ಹಾರ್ಟ್ ಅಟ್ಯಾಕ್ ಬರ್ತದೆ ನೋಡಿ ಸ್ವಲ್ಪ. ಅಂದರೆ ಈಗ ಮಕ್ಕಳ ವಯಸ್ಸಲ್ಲಿ ಸ್ಟಾರ್ಟ್ ಆಗಿದೆ. ಈ ಇದೆಯಲ್ಲ, ಕೊರೋನಾ ಆದಮೇಲೆ ಕೋವಿಶೀಲ್ಡು ಇದೆಲ್ಲ ಹಾಕಿದ್ರಲ್ಲ, ಅಲ್ಲಿಂದ ಮಕ್ಕಳಿಗೂ ಸಹ ಈ ಕೋವಿಶೀಲ್ಡ್ ಹಾಕ್ಕೊಂಡಿರ್ತಾರೆ ನೋಡಿ, ಅವ್ರಿಗೂ ಬರ್ತಾ ಇದೆ ಇತ್ತೀಚಿನ ಕಾಲದಲ್ಲಿ. ಅದರಿಂದ ನಾವು ಒಳ್ಳೆ ಪರಿಹಾರ ಅಂದರೆ ನೋಡಿ, ಈ ಎಡಗೈ ಇದೆಯಲ್ಲ, ಎಡಗೈಯಲ್ಲಿ ಈ ಕಿರುಬೆರಳಿದೆ ನೋಡಿ, ಇದರಲ್ಲಿ ಈ ಪಾಯಿಂಟನ್ನು ಸರಿಯಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಬಿಡಬೇಕು. ಯಾರಿಗನ್ನ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ತೊಂದರೆಗಳು ಅನಿಸಿದ್ರೆ ನೋಡಿ, ಈ ಪಾಯಿಂಟು ಹಾರ್ಟ್ ಅಟ್ಯಾಕ್ ಪಾಯಿಂಟು. ಈ ಥರ ಪ್ರೆಸ್ ಮಾಡಿ ಬಿಡೋದು, ಬಿಡೋದು. ಈ ಪಾಯಿಂಟ್ ಪ್ರೆಸ್ ಮಾಡಿ ಬಿಡ್ತಾ ಇದ್ರೆ, ಯಾರನ್ನ ಹಾರ್ಟ್ ತೊಂದರೆ ಇದ್ರೆ, ಹಾರ್ಟ್ ಅಟ್ಯಾಕ್ ಆಗಿ ಆ ಸಮಯದಲ್ಲಿನೂ ಸಹ ಇದು ಒತ್ಕೊತಾ ಇದ್ರೆ ಸಾಕು. ಇದು ಈ ಥರ ಒತ್ತೋದು ಬಿಡೋದು, ಈ ಥರ ಒಂದು 20 ಸರಿ ಮಾಡಿ ಅವರು ಸ್ವಲ್ಪ ಏನಾದರೂ
ಆ ಪ್ರಾಬ್ಲಮ್ ಅನಿಸ್ತಾ ಇದೆ, ಏನೋ ಸ್ವಲ್ಪ ಬೆವರು ಬರ್ತಾ ಇದೆ, ಈ ಚೆಸ್ಟಲ್ಲಿ ಬೆವರು ಬರ್ತಾ ಇದೆ, ಒಂಥರ ಅವ್ರಿಗೆ ಆ ಸಿಂಪ್ಟಮ್ಸ್ ಲಕ್ಷಣಗಳು ಬಂದರೆ ಸಾಕು, ಇದು ಪ್ರೆಸ್ ಮಾಡಿಕೊಂಡ್ರೆ ನೇರವಾಗಿ ಪರಿಹಾರ ಆಗುತ್ತೆ. ಆಯ್ತಾ? ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಸ್ವಲ್ಪ ಮಕ್ಕಳಿಗಾಗ್ಬೋದು ಈ ಮೂರ್ಛೆ ವ್ಯಾಧಿ ಇದೆ, ನೋಡಿದ್ರಾ? ಮೂರ್ಛೆ ವ್ಯಾಧಿ ಅಂದರೆ ಫಿಟ್ಸ್ ತುಂಬ ಮಕ್ಕಳಿಗೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ. ಯಾಕೆ ಮೂರ್ಛೆ ವ್ಯಾಧಿ ಬರ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ಗೊತ್ತಾ? ನಾವು ಬಳಸುವಂಥ ಎಣ್ಣೆ ಪ್ರಾಬ್ಲಮ್. ನಾವು ಬಳಸುವಂಥ ಎಣ್ಣೆ, ಅಡಿಗೆ ಎಣ್ಣೆ ರಿಫೈನ್ಡ್ ಆಯಿಲ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ. ಯಾವ ಎಣ್ಣೆ ಯೂಸ್ ಮಾಡಬೇಕು? ಯಾರನ್ನ ಒಂದು ಆನ್ಸರ್ ಮಾಡ್ತೀರಾ? ನಾವು ಯಾವ ಎಣ್ಣೆ ಯೂಸ್ ಮಾಡಬೇಕು? ಎಣ್ಣೆಗಳು ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೆಯದು? ನಾವು ಯಾವ್ದು ಯೂಸ್ ಮಾಡ್ತಾ ಇದ್ವಿ? ಯಾಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ? ಗಾಣದ ಎಣ್ಣೆ. ವೆರಿ ಗುಡ್. ಗಾಣದ ಎಣ್ಣೆ. ಸೊ ಈಗ ನಾವು ಯೂಸ್ ಮಾಡ್ತಾ ಇರೋ ಎಣ್ಣೆ ಯಾವುದು? ಈಗ ನಾವು ಯೂಸ್ ಮಾಡ್ತಾ ಇರೋಂಥ ಎಣ್ಣೆ ಯಾವುದು? ಅಂದ್ರೆ ಈಗ ಬಳಸ್ತಾ ಇರೋಂಥ ಎಣ್ಣೆ ಯಾವುದು? ವೆರಿ ಗುಡ್. ನೋಡಿ ದೀಪಮ್ಮ, ಎಲ್ಲ ಎಷ್ಟು ನಾಲೆಡ್ಜ್ ಇದೆ, ನಮ್ಗೆ ನಾಲೆಡ್ಜ್ ಇಲ್ಲ. ತುಂಬಾ ಬ್ರಿಲಿಯಂಟ್ ಇದಾರೆ ಮಕ್ಕಳು. ಆದ್ರೆ ಇವತ್ತು ಸ್ವಲ್ಪ ಮಕ್ಕಳು ಕಡಿಮೆ ಇದಾರೆ, ಆದ್ರೂ ತುಂಬಾ ಶಾರ್ಪ್ ಇದಾರೆ ಮಕ್ಕಳು ಎಲ್ಲ. ಅದೇ ತುಂಬಾ ಎಷ್ಟು ನಾಲೆಡ್ಜ್ ಇದೆ ನೋಡಿ ಅವ್ರಿಗೆ. ಅದು ಅದ್ಭುತ ಅನಿಸ್ತದೆ. ವೆರಿ ಗುಡ್. ಆಯ್ತು. ಈಗ ಆ ಥರ ಎಣ್ಣೆಗಳು ಯೂಸ್ ಮಾಡಿ ಏನಾಗಿದೆ ಗೊತ್ತಾ? ಈ ಅಡಿಗೆ ಎಣ್ಣೆ ನಾವು ಬಳಸ್ತಾ ಇರೋದು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ, ನಮ್ಮ ನರಗಳ ವೀಕ್ನೆಸ್, ಈ ನರಮಂಡಲ ವ್ಯವಸ್ಥೆ, ಈ ನರಗಳು ಏನಾಗಿದೆ? ವೀಕ್ ಆಗಿದೆ. ಅಂದರೆ ಇದರ ದೌರ್ಬಲ್ಯವಾಗಿ ತುಂಬ ನರಗಳ ದೌರ್ಬಲ್ಯದಿಂದ, ನರಗಳ ವೀಕ್ನೆಸ್ಸಿಂದ ಏನು ಬರ್ತಾ ಇದೆ? ನಮಗೆ ನೇರವಾಗಿ ಫಿಟ್ಸ್ ಬರ್ತಾ ಇದೆ. ಓಕೆ. ಆ ಫಿಟ್ಸ್ ಬಂದರೆ, ಆ ಸಮಯದಲ್ಲಿ ಫಿಟ್ಸ್ ಬರಬಾರ್ದು ಅಂತಂದರೆ ನೋಡಿ ಈ ಪಾಯಿಂಟ್ ಯಾರನ್ನ ಫಿಟ್ಸ್ ಬಂದಿರ್ತದೆ ಅಂತ ಇಟ್ಕೊಳ್ಳಿ, ಈ ಪಾಯಿಂಟನ್ನು ಪ್ರೆಸ್ ಮಾಡೋದು ಬಿಡೋದು ಆ ಥರ ಒಂದು 20 ಸಾರಿ ಮಾಡಿದರೆ ನೇರವಾಗಿ ನಿಮ್ಗೆ ತೊಂದರೆ ಆಗಲ್ಲ, ನೇರವಾಗಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಅವ್ರಿಗೆ ಒಂದು 20 ಸಾರಿ ನೀವು ಈ ಥರ ಒತ್ತಿದ್ರೆ ಅವರು ಮೂರ್ಛೆ ಹೋಗಿರ್ತಾರೆ, ಅಪಸ್ಮಾರಕ ಸ್ಥಿತಿ ಇರ್ತಾರೆ, ಆದರೂ ಎತ್ತಾರೆ. ಈ ಪಾಯಿಂಟ್ ನೋಡಿ, ಪವರ್ಫುಲ್ ಪಾಯಿಂಟ್ ಇದು, ಈ ಪಾಯಿಂಟ್. ಆಯ್ತಾ? ಇದು ಒಂದು ಅಲ್ಲಿ ಅದ್ಭುತವಾದ ಪಾಯಿಂಟು. ಇದು ಎಲ್ಲರೂ ನೆನಪಿಟ್ಕೊಳ್ಳಿ. ಓಕೆ. ಆಮೇಲೆ ನೋಡಿ ಇನ್ನೊಂದು ಸ್ನೇಹಿತರೆ, ಈಗ ಇನ್ನೊಂದು ಮೆಮೊರಿ ಪಾಯಿಂಟ್ ಅಂತಂದೆ, ಅದ್ಭುತವಾದ ಮೆಮೊರಿ ಪಾಯಿಂಟ್. ಅದನ್ನು ಹೇಳ್ತೀನಿ. ಮೆಮೊರಿ ಪಾಯಿಂಟ್ ಎಲ್ಲರಿಗೂ ಈಗಾಗಲೇ ಹೇಳಿದ್ದಾರೆ, ಮೇಡಮ್ ಹೇಳಿರ್ತಾರೆ. ಯಾರನ್ನು ತೋರಿಸ್ತಾರ ಮೆಮೊರಿ ಪಾಯಿಂಟ್? ಯಾರು ತೋರಿಸ್ತೀರಿ? ಮೆಮೊರಿ ಪಾಯಿಂಟ್ ಅಂದರೆ ಯಾವುದು, ಯಾವ ಥರ ಒತ್ತಬೇಕು, ಅದರಿಂದ ಪ್ರಯೋಜನಗಳು ಹೇಳಿ. ಯಾರನ್ನ ಹೇಳಿ ಮಕ್ಕಳ, ಹ್ಯಾಂಡ್ ರೈಸ್ ಮಾಡಿ. ಯಾರು ಹೇಳ್ತೀರಾ ಮೆಮೊರಿ ಪಾಯಿಂಟ್? ವಿಹಾನ್, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ವಿಹಾನ್ ಹೇಳ್ಬಿಟ್ಟ ಮ್ಯಾಮ್. ಇದು ಮಾತಾಡಿ. ಯಾವ ಪ್ರೆಸ್ಸಿಂಗ್ ಮಾಡ್ಬೇಕು? ಇದು ಮ್ಯಾಮ್ ತಂಬಟ್ಟು ಮ್ಯಾಮ್. ತಂಬ? ಗುರುಜಿ ತಂಬ ಅಂತೆ. ಇಲ್ಲ, ತಂಬು ಅಂದರೆ ತಂಬು ಅನ್ನೋದು ಅದರಲ್ಲಿ ಪಾಯಿಂಟ್ಸ್ ಇದೆ, ಪರವಾಗಿಲ್ಲ. ಬಟ್ ಅದು ಪೂರ್ತಿ ಹೆಲ್ಪ್ ಆಗಲ್ಲ. ಇನ್ನು ಯಾರು ಅಂದರೆ ನೀವು ಆಲ್ರೆಡಿ ಹೇಳ್ಕೊಟ್ಟಿದ್ದಾರಮ್ಮ ಹಿಂದಿನ ಕ್ಲಾಸಲ್ಲಿ? ಗುರುಜಿ ಹೇಳ್ಕೊಟ್ಟಿದ್ದಾರೆ, ಇವ್ರು ಹೇಳ್ಕೊಟ್ಟಿದ್ದಾರೆ, ಸವಿತಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಅವ್ರು ತಂಬ ಅಂತಾನೆ ಹೇಳ್ಕೊಟ್ಟಿದ್ದಾರೆ. ಸವಿತಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ ತಂಬು ಅಂತ ಹೇಳ್ಕೊಟ್ಟಿದ್ದಾರೆ. ಇದೇ ಈ ಪಾಯಿಂಟ್ ಇಲ್ಲ, ಮೆಮೊರಿ ಪಾಯಿಂಟ್ ಇಲ್ಲ. ಪಾಯಿಂಟ್ ಹೇಳ್ಕೊಟ್ಟಿದೀವಿ ಗುರುಜಿ. ಒಂದ್ ನಿಮಿಷ, ನಾನು ಹೇಳ್ಕೊಟ್ಟಿದ್ದೀನಲ್ಲ, ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ನಮ್ಮ ಮೆಮೊರಿ ಪವರ್ಗೆ ಯಾವ್ದನ್ನ? ಒಂದ್ ನಿಮಿಷ, ಸಾನ್ವಿ ಅನ್ಮ್ಯೂಟ್ ಮಾಡ್ತೀನಿ ತಡಿ. ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್, ಅದೇನೋ ಮರ್ತೋಗ್ಬಿಟ್ಟೆ. ಮರ್ತೋಗಿದ್ಯಾ? ಸರಿಮ್ಮ. ಸ್ಯಾಮ್ಸಂಗ್ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ಹೇಳ್ಬಿಟ್ಟ ಸ್ಯಾಮ್ಸಂಗ್. ಮ್ಯಾಮ್ ತಂಬೆದು ಮ್ಯಾಮ್. ತಂಬೆದು ಮ್ಯಾಮ್. ತಂಬು ಪ್ರೆಸ್ ಮಾಡ್ಬೇಕಾ? ಮತ್ತೆ ಬೇರೆ ಹೇಳ್ಕೊಟ್ಟಿದೀವಲ್ಲ. ಅವ್ರು ತೋರಿಸ್ತಾ ಇದ್ದಾರೆ ನೋಡಿ, ಆರ್ಯನ್ ತೋರಿಸ್ತಾ ಇದ್ದಾರೆ ನೋಡಿ. ವೆರಿ ಗುಡ್ ಆರ್ಯನ್, ವೆರಿ ಗುಡ್. ತೋರಿಸಿ ಅವ್ರಿಗೆ ಅನ್ಮ್ಯೂಟ್ ಮಾಡಿಮ್ಮ. ಒಂದ್ ನಿಮಿಷ. ತುಟಿ ಕೆಳಗೆ, ಮೂಗಿನ ಕೆಳಗೆ, ತುಟಿ ಮೇಲೆ.
ಹೇಳಿ, ಯಾರು ಹೇಳ್ತಾರೆ ಹೇಳಿ, ನೀಟಾಗಿ ಹೇಳ್ಬೇಕು. ಸರ್ ತುಟ್ಟಿ ಮೇಲೆ ಸರ್. ಮೇಲೆ ತುಟಿ, ರೈಟ್. ಇನ್ನೊಂದು ಇಲ್ಲಿ ಸರ್. ವೆರಿ ವೆರಿ ಗುಡ್, ಗುಡ್. ಅಷ್ಟೇ. ಇದು ಮೆಮೊರಿ ಪಾಯಿಂಟ್ ನೋಡಿ. ಮೇಲ್ನೇ ತುಟಿ ಇದು ನಾನು ಹೇಳಿದಲ್ಲ, ಫಿಟ್ಸ್ ಅಂತ ಹೇಳಿದಿನ, ಮೂರ್ಛೆ ಅಂತ ಹೇಳಿದ್ರಲ್ಲ, ಮೂರ್ಛೆ ವ್ಯಾಧಿಗೆ ಫಿಟ್ಸ್ ಅಂತ ಹೇಳಿದ್ರಲ್ಲ, ಈ ಪಾಯಿಂಟ್ ಅಪಸ್ಮಾರಕ್ಕೆ ಹೋದ್ರೆ ಇದು ಪ್ರೆಸ್ ಮಾಡಿದ್ರೆ ಸ್ಮಾರಕ ಬರ್ತಾರೆ ಅಂತ. ಈ ಪಾಯಿಂಟ್ ಒಂದು 10 ಸರಿ ಪ್ರೆಸ್ ಮಾಡಿ, ಈ ಪಾಯಿಂಟ್ ಒಂದು 10 ಸರಿ ಪ್ರೆಸ್ ಮಾಡಿ ಕ್ಲಾಸ್ಗೆ ಹೋಗಿ ಎಕ್ಸಾಮ್ ಬರೆಯಕ್ ಹೋಗಿ. ಎಕ್ಸಾಮ್ ಬರೆಯಕ್ ಮುಂಚೆ, ಓದಕ್ ಮುಂಚೆ ನೀವು ಕೂತ್ಕೊಂತಿರಲ್ಲ, ಓದಕ್ ಮುಂಚೆ ಪ್ರತಿ ದಿವಸ ಓದಕ್ ಮುಂಚೆ ಕೂತ್ಕೊಂತಿರಲ್ಲ, ಅವಾಗ ಇದು ಪ್ರೆಸ್ ಮಾಡ್ಕೊಳ್ಳಿ, ಇದು ಪ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಒಳ್ಳೆ ನೆನಪಿನ ಶಕ್ತಿ ಇರುತ್ತೆ, ಮೆಮೊರಿ ಪವರ್ ಚೆನ್ನಾಗಿರ್ತದೆ. ಮತ್ತೆ ಕ್ಲಾಸ್ಗೆ ಹೋಗೋಕೆ ಮುಂಚೆ, ಕ್ಲಾಸ್ ಶುರು ಆಗ್ತದಲ್ಲ, ಮೇಡಮ್ ಶುರು ಮಾಡ್ತಾರಲ್ಲ ಕ್ಲಾಸು, ಅದಕ್ಕೆ ಮುಂಚೆ ಚೆನ್ನಾಗಿ ಒಂದು 10 ಸರಿ ಈ ಥರ ಪ್ರೆಸ್ ಮಾಡಿ ಬಿಡೋದು, ಪ್ರೆಸ್ ಮಾಡಿ ಬಿಡೋದು. ಇದನ್ನು ಅಷ್ಟೇ, ಪ್ರೆಸ್ ಮಾಡೋದು ಬಿಡೋದು, ಪ್ರೆಸ್ ಮಾಡೋದು ಬಿಡೋದು, ಆ ಥರ ಮಾಡಿಕೊಂಡು ಕ್ಲಾಸಲ್ಲಿ ಕೂತ್ಕೊಳ್ಳಿ. ಮೆಮೊರಿ ಪವರ್ ಚೆನ್ನಾಗಿರ್ತದೆ. ಅವ್ರು ಹೇಳೋದೆಲ್ಲ ಕೇಳಿಸ್ಕೋಬೋದು, ಆರಾಮಾಗಿ ನಿಮ್ಮ ಒಳಗಡೆ ನೆನಪಿರ್ತದೆ, ಅದೊಂದು. ಆಮೇಲೆ ಮೇಡಮ್ ಹೇಳುವಾಗ ಕೇಳಿಸ್ಕೊಂಡವಾಗ ಇನ್ನೊಂದು, ಇದೊಂದು ಸರಿ ಮಾಡಿಕೊಂಡು ಕೂತ್ಕೊಳ್ಳಿ. ಬಟ್ ಮೇಡಮ್ ಹೇಳ್ತಾ ಇರುವಾಗ ನಿಮ್ಗೆ ಏನು ಕೆಲಸ ಬರೆಯೋದಿಲ್ಲ ಅಂದರೆ ಈ ಥರ, ಈ ಮುದ್ರ, ಏನು ಮುದ್ರ ಇದು? ಎಸ್, ಚಿನ್ಮುದ್ರ. ಹೀಗೆ ಇಟ್ಕೊಂಡು ಮೇಡಮ್ ಏನೋ ಹೇಳ್ತಾ ಇರೋದೆಲ್ಲ ಈ ಥರ ಕೇಳಿಸ್ಕೊಂತಾ ಇರಬೇಕು. ಓಕೆ. ನೀವು ಇನ್ನೊಂದು ಗೊತ್ತಾ, ರಜನಿಕಾಂತ್ ಗೊತ್ತಾ? ರಜನಿಕಾಂತ್ ಆ್ಯಕ್ಟರು, ಅವ್ರು ಯಾವಾಗಲೂ ಹಿಂಗೆ ಇಟ್ಕೊತಾರೆ, ಹಿಂಗೆ ಇಟ್ಕೊಂಡಿರ್ತಾರೆ. ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಈಗ ಇಟ್ಕೊಂಡಿರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ, ಹೋಗ್ತಾ ನಡೀತಾ ಇರ್ತಾರೆ, ಹೀಗೆ ಇಟ್ಕೊತಾರೆ. ಅಂದರೆ ಏನು ಮಾಡುತ್ತೆ ಗೊತ್ತಾ? ಚಿನ್ಮುದ್ರ ನಿಮ್ಮ ಒಳಗಡೆ ಬುದ್ಧಿಯನ್ನು ಹೆಚ್ಚು ಮಾಡುತ್ತೆ, ಮೆಮೊರಿ ಪವರ್ನ ಹೆಚ್ಚು ಮಾಡುತ್ತೆ, ಏಕಾಗ್ರತೆನ ಹೆಚ್ಚು ಮಾಡುತ್ತೆ. ಏಕಾಗ್ರತೆಗೆ 2 ಪಾಯಿಂಟ್ ಹೇಳಿದ್ದೀನಿ ಈಗ. ಇದೊಂದು ಆಕು ಬ್ರಜರಲ್ಲಿ, ಇದು ಮುದ್ರದಲ್ಲಿ. ಸಾಕಾ? ಇಷ್ಟು ಮಾಡ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ಏನು ತೊಂದರೆಗಳು ಬರಲ್ಲ, ಆರಾಮಾಗಿ ನಡ್ಸ್ಕೋಬೋದು ಅಲ್ವಾ? ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಮುದ್ರ, ಷಣ್ಮುಖಿ ಮುದ್ರ. ಯಾರನ್ನ ಮಾಡಿ ತೋರಿಸ್ತೀರಾ? ಷಣ್ಮುಖಿ ಮುದ್ರಾ ಯಾರು ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಮೆದುಳು ಶಕ್ತಿ ಹೆಚ್ಚು ಮಾಡ್ಕೊಂಡಕ್ಕೆ ಷಣ್ಮುಖಿ ಮುದ್ರಾ ಯಾರು ಹೇಳ್ತಾರೆ? ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಕೈ ಎತ್ತಿ, ಅವ್ರನ್ನ ಅನ್ಮಿಟ್ ಮಾಡ್ತೀವಿ. ಷಣ್ಮುಖಿ ಮುದ್ರಾ ತೋರಿಸಿದೀವಲ್ಲ, ಮೆದುಳಿನ ಶಕ್ತಿ, ಮೈಂಡ್ ಪವರ್, ಬ್ರೈನ್ ಪವರ್ ಹೆಚ್ಚು ಮಾಡ್ಕೊಂಡಕ್ಕೆ, ಶಾರ್ಪ್ ಮಾಡ್ಕೊಂಡಕ್ಕೆ ಷಣ್ಮುಖಿ ಮುದ್ರಾ ಯಾರು ತೋರಿಸ್ತಾರೆ? ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ 1-2 ನಿಮಿಷ ಅದಕ್ಕೂ ನೀವು ಟೈಮ್ ಕೊಡಬೇಕು. ಯಾರು ತೋರಿಸ್ತೀರಾ? ಆರೇನ್ ತೋರಿಸ್ತೀಯಪ್ಪ? ಮ್ಯಾಮ್ ಗೊತ್ತಿಲ್ಲ. ಓಕೆ, ನೀ ಜಾಯ್ನ್ ಆಗಿರ್ಲಿಲ್ವಾ ಅವತ್ತು? ಷಣ್ಮುಖಿ ಮುದ್ರಾ ಮೇಡಮ್ ತೋರಿಸಿದ್ರಲ್ಲ, ಸವಿತಾ ಮೇಡಮ್, ನೀನ್ ಜಾಯ್ನ್ ಆಗಿರ್ಲಿಲ್ಲ ಅವತ್ತು? ವಿಹಾನ್ 9th ಇಂದ ಜಾಯಿನ್ ಆದೆ. ಓಕೆ ಓಕೆ, ಸರಿ. ವಿಹಾನ್ ಅನ್ನೋರು ಅನ್ಮಿಟ್ ಮಾಡ್ತೀನಿ ಗುರುಜಿ, ಅವ್ರು ತೋರಿಸ್ತಾರಂತೆ. ಮಾತಾಡಿ. ಹಾ, ವಿಹಾನ್ ಅನ್ಮಿಟ್ ಮಾಡಿದೆ, ಮಾತಾಡಪ್ಪ. ಮ್ಯಾಮ್ ಗೊತ್ತಿದ್ದಿದ್ದಿಲ್ಲ ಮ್ಯಾಮ್. ಅಲ್ಲ, ನೀ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು ಪುಟ್ಟ, ಆಯ್ತಾ? ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು. ಓಕೆ, ರೈಟ್. ಓಕೆ, ಭಾಗ್ಯ ಗೊತ್ತಿಲ್ಲ. ಗೊತ್ತಿಲ್ಲ, ಬಿಡಿ. ನೋಡಿ, ಈಗ ಹೇಳ್ಕೊಡ್ತೀನಿ, ಮತ್ತೆ ಮರೆಯಬಾರ್ದು, ಯಾರು ಮರೆಯಬಾರ್ದು. ಓಕೆ, ಇದೆಲ್ಲ ನಿಮ್ಗೆ ಏನು ಗೊತ್ತಾ? ಇದೆಲ್ಲ ಹೇಳ್ತಾ ಇರೋದು ಒಂದು ದೊಡ್ಡ ಒಂದು ನಿಧಿ. ನಿಮ್ಗೆ ಒಂದು ನಿಧಿ, ಒಂಥರ ಯಾವುದೇ ದುಡ್ಡು ಕೊಟ್ಟಿದ್ರು ಬರಲ್ಲ. ಇದು ದುಡ್ಡು ಕೊಟ್ಟಿದ್ರು ಬರವಲ್ಲ, ನಿಮಗೆ ಚಿನ್ನ ಕೊಟ್ಟರು, ಬೆಳ್ಳಿ ಕೊಟ್ಟರು, ಏನು ಕೊಟ್ಟರು ಏನು ನಿಮಗೆ ಸಮಾನ ಅಲ್ಲ. ಇದು ಅಷ್ಟು ಅದ್ಭುತವಾದ ಬೆಲೆ ಇರುವಂಥದ್ದು ಎಲ್ಲ ನಾವು ಹೇಳ್ತಾ ಇರೋದು. ಇವು ನಿಮ್ಮ ಜೀವನಕ್ಕೆ ಉಪಾಯಗಳು, ಇಡೀ ಜೀವನ. ಇದು ಇವಾಗಲ್ಲ, ನೀವು ಬೆಳೀತಾ ಇರುವಾಗಲೂ, ಯಾವಾಗಲೂ ನಿಮ್ಮ ಜೀವನ ಪರ್ಯಾಂತ ಇದು ನೀವು ನಿಮ್ಮ ಹತ್ರ ಕೈಯಲ್ಲಿ ಇಟ್ಕೋಬೇಕು ಯಾವಾಗಲೂ. ಆವಾಗ ನಿಮ್ಗೆ ಏನು ತೊಂದರೆ ಇಲ್ಲ. ಒಳ್ಳೆ ಎಜುಕೇಷನು, ಒಳ್ಳೆ ಉದ್ಯೋಗ, ಒಳ್ಳೆ ಸಂಪಾದನಾ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ ಎಲ್ಲ ಸಿಗತ್ತೆ. ಮತ್ತು ಒಳ್ಳೆ ಬುದ್ಧಿ, ಒಳ್ಳೆ ವಿವೇಕತ್ವ. ಯಾವ ಥರ ಸ್ವಾಮಿ ವಿವೇಕಾನಂದ ನೋಡಿ, ಸ್ವಾಮಿ ವಿವೇಕಾನಂದ ಆ ಥರ ತಯಾರಾಗಬೇಕಂದ್ರೆ ನಮ್ಮ ಜೀವನದಲ್ಲಿ ಇದು ಬೇಕು. ಓಕೆ, ಇದಕ್ಕೆ ಇಂಥ ಪರಿಜ್ಞಾನ ನಾವು ಹೇಳ್ತಾ ಇರೋದು, ಪ್ರತಿಯೊಂದು ಹೇಳ್ತಾ ಇರೋದು. ಅರ್ಥ ಆಯ್ತಾ? ನಮ್ಮ ಆರೋಗ್ಯ ಸಂಬಂಧಿತ, ಶರೀರಕ್ಕೆ ಸಂಬಂಧಿತ, ಮನಸ್ಸು ಸಂಬಂಧಿತ, ಆತ್ಮಕ್ಕೆ ಸಂಬಂಧಿತ. ನಾವು ಯಾರು ಗೊತ್ತಾ? ನಾವು ನೋಡೋಕೆ ಹೀಗಿದ್ದೀವಿ. ನಮ್ಮ ಒಳಗಡೆ ಎಷ್ಟಿದೆ ಗೊತ್ತಾ? 4 ಇದೆ. ಯಾರನ್ನ ಹೇಳ್ತೀರಾ? 4 ಯಾವುದು?
ಒಳಗಡೆ 4 ಯಾವುದಿರೋದು? ನಾವು ನೋಡೋಕ್ಕೆ ಒಂದು ಶರೀರ ಥರ ಕಾಣಿಸ್ತಾ ಇದ್ವಿ, ಆದರೆ ನಾವು ಶರೀರ ಒಂದೇ ಅಲ್ಲ, ನಾವು ಟೋಟಲ್ 4 ಇರೋದು. 4 ಯಾವ್ಯಾವ್ದು ಹೇಳಿ? ಯಾರಾದ್ರೂ ಹೇಳ್ತೀರಾ ಮಕ್ಕಳೇ? ನಮ್ಮ ಒಳಗಡೆ ಇರುವಂತ 4 ಅಂಶಗಳು ಯಾವುದು? ನಮ್ಮ ದೇಹದ ಒಳಗಡೆ ಇರುವಂತ 4 ಅಂಶಗಳು ಯಾವುದು? ಒಂದು ಯಾವ್ದಾದ್ರು ಹೇಳಿ ನೋಡೋಣ. ಆರ್ಯನ್ ಗೊತ್ತಿದೆ ನಿಮ್ಗೆ? ಹೇಳು ನೋಡೋಣ. ನಮ್ ದೇಹದ ಒಳಗಡೆ ಯಾವ್ದಿದೆ? ದೇಹ 4 ಒಂದೇ. ಅಂಶಗಳು ಅಂತ ಹೇಳಿ. ದೇಹ ಒಂದೇನಾ ನಾವು ಇನ್ನು ಬೇರೆ ಏನಿದೆಯಾ? ಮೈಂಡ್ ಇದೆಯಾ? ಮೈಂಡ್ ಗೊತ್ತಾ ಇದೆ ಅಂತ? ಸರ್ ಆತ್ಮ. ಹೇಳಿ. ಆತ್ಮ ಒಂದು. ರೈಟ್. ಶರೀರ, ಹಾ ಆತ್ಮ, ಹಾ ಬುದ್ಧಿ, ಹಾ ಪರಮಾತ್ಮ, ಮನಸ್ಸು. ಹಾ ಈಗ ಹೇಳಿ ಮತ್ತೊಂದ್ಸರಿ. 4 ಸಾಕು, 5 ಬೇಡ, 4 ಹೇಳಿ ಸಾಕು. ವಿಹಾನ್ ಹೇಳ್ಪುಟ್ಟ, ಇನ್ನೊಂದ್ಸರಿ ಹೇಳು, ನಿಧಾನಕ್ಕೆ ಹೇಳು. ಶರೀರ, ಆತ್ಮ, ಬುದ್ಧಿ, ಮನಸ್ಸು. ಎಸ್, ಕ್ಲಾಪ್ಸ್. ಯಾವ ಕ್ಲಾಸ್ ವಿಹಾನ್ ನೀವು ಓದೋದು? ಈಗ 3rd ಕ್ಲಾಸ್. ಓ ಎಕ್ಸಲೆಂಟ್. ರೈಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳೇ ನೋಡಿ, ನಾವು ನೋಡೋಕ್ಕೆ ದೇಹ, ಮೇಲ್ನೋಟಕ್ಕೆ ದೇಹ ಒಳಗಡೆ ಮನಸ್ಸು ಜೊತೆಗೆ ಬುದ್ಧಿ ಒಳಗಡೆ ಎಲ್ಲ ನಿರ್ವಹಿಸೋದು, ಎಲ್ಲ ನಿಯಂತ್ರಿಸೋದು ಒಂದು ದೊಡ್ಡ ಅಂಶ, ಅದೇ ಆತ್ಮ. ನಾವು ಆತ್ಮವಾಗಿ ಭೂಮಿ ಮೇಲೆ ಬಂದಿದ್ದೀವಿ. ನಾವೆಲ್ಲನೂ ಆತ್ಮಗಳು. ಭೂಮಿ ಮೇಲೆ ಬರಕ್ ಮುಂಚೆ ನಾವು ಆತ್ಮಗಳು. ಎಲ್ಲಿದ್ದೀವಿ ನಾವು? ಭೂಮಿ ಮೇಲೆ. ನಿಮ್ಮ ತಾಯಿ ಗರ್ಭದಿಂದ ಬರಕ್ ಮುಂಚೆ ಎಲ್ಲಿದ್ರಿ ನೀವು? ಪರಲೋಕದಲ್ಲಿದ್ದಿರಿ. ಆತ್ಮಲೋಕದಿಂದ ಅಲ್ಲಿ ನೇರವಾಗಿ ಇಲ್ಲಿ ಬಂದಿದ್ದು ನಾವು. ಆತ್ಮಲೋಕದಲ್ಲಿ ನಾವು ಇರೋದು. ಆದರೆ ದೇಹಕ್ಕೋಸ್ಕರ, ಈ ದೇಹ ತಗೊಂಡಕ್ಕೋಸ್ಕರ ಈ ಭೂಮಿಗೆ ಬಂದಿರೋದು. ಅದನ್ನು ತಾಯಿ ಗರ್ಭದಿಂದ ಬಂದಿರೋದು. ಅವಾಗ ತಾಯಿ ಗರ್ಭಕ್ಕೆ ಬರಕ್ ಮುಂಚೆ ಆತ್ಮ ಇದೆ. ಆತ್ಮದಿಂದ ನಾವು ದೇಹ ರೂಪದಲ್ಲಿ ತಾಯಿ ಗರ್ಭದೊಳಗಡೆ ಪ್ರವೇಶಿಸಿದ್ವಿ. ಆ ತಾಯಿ ಗರ್ಭದಲ್ಲಿ ತಯಾರಾಗಿರುವಂತ ಈ ದೇಹ ಒಳಗಡೆ ಮನಸ್ಸು ಸೇರ್ಕೊಂಡಿದೆ. ಮನಸ್ಸು ಜೊತೆಗೆ ಬುದ್ಧಿ ಇದೆ. ಅಂದ್ರೆ ನೋಡಿ, ಇಲ್ಲಿ ಏನಾಗತ್ತೆ ಗೊತ್ತಾ? ಮನಸ್ಸು ನಿಯಂತ್ರಿಸೋದು ಅಂದ್ರೆ ದೇಹ ನಿಯಂತ್ರಿಸೋದು ಮನಸ್ಸನ್ನು ನಿಯಂತ್ರಿಸೋದು ಬುದ್ಧಿನಿ ಎಲ್ಲ. ಬುದ್ಧಿ, ಮನಸ್ಸು, ದೇಹ 3 ನಿಯಂತ್ರಿಸೋದು ಆತ್ಮ. ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ನೋಡಿ, ಮತ್ತೆ ಒಂದ್ಸರಿ ಹೇಳ್ತೀನಿ. ಈ ದೇಹ ನಿಯಂತ್ರಿಸೋದು ಮನಸ್ಸು ದೇಹ ಎರಡೂ ನಿಯಂತ್ರಿಸೋದು ಬುದ್ಧಿ, ಮನಸ್ಸು, ದೇಹ 3 ನಿಯಂತ್ರಿಸೋದು ಆತ್ಮ. ಅರ್ಥ ಆಯ್ತಾ? ಸೊ ಇದು ಯಾವಾಗಲೂ ನೆನಪಿಟ್ಕೋಬೇಕು. ಇಷ್ಟೇ ಇರೋದು. ಅದಕ್ಕೆ ಮತ್ತೆ 3 ಅಂದರೆ ದೇಹ, ಮನಸ್ಸು, ಬುದ್ಧಿ 3 ನಿಯಂತ್ರಿಸೋದು ಆತ್ಮ ಅಂದಮೇಲೆ ಆತ್ಮಕ್ಕೆ ಏನು ಬೇಕು? ಶಕ್ತಿ ಬೇಕು. ಆತ್ಮಕ್ಕೆ ಶಕ್ತಿ ಬೇಕಂದ್ರೆ ಏನು ಮಾಡಬೇಕು? ಪ್ರತಿದಿನ ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ? ಅಷ್ಟೇ ಇರೋದು, ಇನ್ನೇನು ಇಲ್ಲ. ಇದು ಅದಿರ್ಬೇಕಂದ್ರೆ ತುಂಬ ಸುಲಭ. ನಮ್ಮ ಜೀವನನೇ ತುಂಬ ಸುಲಭ ಅರ್ಥ ಮಾಡ್ಕೊಂಡ್ರೆ ತುಂಬ ಕ್ಲಿಷ್ಟತರ ಆಗತ್ತೆ, ಕಷ್ಟವಾಗತ್ತೆ, ದುಃಖವಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನಾನು. ಇನ್ನೊಂದು ಒಳ್ಳೆ ಮಾಹಿತಿ ತಿಳ್ಕೊಬೇಕು. ಯಾವಾಗನೂ ನಿಮಗೆ ನೋಡಿ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಬಂದರೆ, ಅಂದರೆ ನೀವೇನೋ ಆಹಾರ ತಿಂದಿದ್ದೀರಿ, ಒಂದು ಬೇಕರಿ ಪದಾರ್ಥದಲ್ಲಿ ನಿಮ್ಮ ತಂದೆ ತಾಯಿಯವರ ತೊಗೊಂಡು ಬಂದಿರಿ, ಇಲ್ಲಾಂದರೆ ಈಗ ತಿನ್ನಲ್ಲ ನೀವು, ಆದಷ್ಟು ನೀವು ಅವಾಯ್ಡ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ತಪ್ಪಿಸಿದ್ರೆ ಗ್ಯಾರಂಟಿ. ಯಾಕಂದರೆ ನಿಮಗೆ ಜ್ಞಾನ ಅರಿವು ಬಂದಿದೆಯಲ್ಲ. ಮುಂಚೆ ತಿಂತಾ ಇದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೆ ನೀವು ಹೇಳ್ಬೇಕಂದ್ರೆ ಯಾವುದೋ ಮದುವೆಗೆ ಹೋಗಿದ್ರಿ, ಅಂದರೆ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗಿದ್ರಿ, ಇನ್ನೊಂದು ಯಾವುದೋ ಬರ್ತ್ಡೇ ಫಂಕ್ಷನ್ಗೆ ಹೋಗಿದ್ರಿ. ಅವ್ರು ಕೊಟ್ಟಿದ ಮೇಲೆ ನೀವು ತಿನ್ನೋಕ್ಕೆ ಆಗಿರಬಾರ್ದಲ್ಲ. ಅವ್ರು ಏನು ಹೇಳ್ತಾರೆ? ಯಾಕಪ್ಪ ತಿನ್ನಲ್ಲ ನೀವು? ಎಲ್ಲರೂ ನೀವು ತಿನ್ಬೋದಲ್ಲ. ಅದೆಲ್ಲ ಬೇಕರಿ ಪದಾರ್ಥಗಳು. ಬ್ರೆಡ್ ಗೋಧಿಯಿಂದ ತಯಾರಾಗಿರೋದು ಒಳ್ಳೇದಲ್ಲ ಅಂತ ಗೊತ್ತು. ಗೋಧಿಯಿಂದ ತಯಾರಾಗೋದು ಒಳ್ಳೆ ಅಲ್ಲ. ರೈಸಿಂದ ನೇರವಾಗಿ ಭತ್ತದಿಂದ ತಯಾರಾಗೋದು ಒಳ್ಳೇದಲ್ಲ. ಒಂದು ಸಿರಿಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಹೇಳ್ಬೇಕಂದ್ರೆ ಸಜ್ಜೆ, ರಾಗಿ ಇವೆಲ್ಲ ತುಂಬ ಒಳ್ಳೆಯದು. ಆಯಿತು, ಅದು ಸಿಗಲ್ಲ ಎಲ್ಲ ಕಡೆ. ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಕೊಡುವಂಥ ಆಹಾರ ಎಲ್ಲ ತಿಂದ್ವಿ. ಮನೆಗೆ ಬಂದ ಮೇಲೆ ನಮಗೆ ನಂಬರ್ 2 ಬರ್ತಾ ಇಲ್ಲ. ಒಂಥರ ಹೇಳ್ಬೇಕಂದ್ರೆ ಯಾವುದು ಮಲ ಸರಿಯಾಗಿ ಹೋಗ್ತಾ ಇಲ್ಲ, ಮಲ ವಿಸರ್ಜನೆ ಆಗ್ತಾ ಇಲ್ಲ, ಮಲಬದ್ಧತೆಗೆ ಆಗಿದೆ, ಒಳಗಡೆ ಗ್ಯಾಸ್ ಹೆಚ್ಚಾಗಿದೆ, ಒಂಥರ ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆ ವಿಕಾರ ಆಗ್ತಾ ಇದೆ. ಮಲಗೆ ಹೋಗಿ ಕೂತ್ಕೊಂಡಿದ್ರೆ ನಂಬರ್ 2 ಹೋಗಿ ಕೂತ್ಕೊಂಡ್ರೆ, ಲೆಟ್ರಿನಲ್ಲಿ ಕೂತ್ಕೊಂಡು ಟಾಯ್ಲೆಟ್ ಬರಲ್ಲ. ಅವಾಗ ಏನು ಮಾಡಬೇಕು? ಮತ್ತೆ ಮದ್ದು ತಗೋಬೇಕಾ? ಟ್ಯಾಬ್ಲೆಟಾ?
ಟ್ಯಾಬ್ಲೆಟು ಬೇಡ. ಅರ್ಥ ಆಯ್ತಾ? ಟ್ಯಾಬ್ಲೆಟ್ ಬೇಡ. ಏನು ಮಾಡ್ಬೇಕು ನಾನು? ನೀವೇ ಇಲ್ಲ, ನಿಮ್ಮ ತಂದೆ ತಾಯಿನೂ ಮಾಡ್ಕೋಬೋದು ಈ ಥರ. ಇದೇನಿದ್ರೆ ನಿಮ್ಗೆ ಅದ್ಭುತವಾಗಿರತ್ತೆ. ಇದು ಅದ್ಭುತವಾಗಿರತ್ತೆ. ನೀವು ಬೇಕಂದ್ರೆ ಟ್ರೈ ಮಾಡಿ. ಇವತ್ತು ನಾಳೆ ಯಾವಾಗನ ನೀವು ಟಾಯ್ಲೆಟ್ಗೆ ಹೋಗ್ತಿರಲ್ಲ, ನಾರ್ಮಲ್ ಆಗಿ ಕೂತ್ಕೊಳ್ಳಿ, ಏನು ಸರಿಯಾಗಿ ಬರಲ್ಲ. ಇದೊಂದು ನಾನು ಹೇಳೋದು ಅದು ಒತ್ಕೊಂತ ಕೂತ್ಕೊಳ್ಳಿ, ವೇಗವಂತವಾಗಿ ಆಚ್ಕಡೆ ಹೋಗುತ್ತೆ, ಎಲ್ಲ ವಿಸರ್ಜನೆ ಆಗ್ಬಿಡ್ತದೆ ವೇಗವಂತವಾಗಿ. ಏನದು ನೋಡಿ, ಕೆಳಗಿನ ತುಟಿ, ಈ ಪಾಯಿಂಟ್ ಈ ಥರ ಒತ್ಕೊಂತ ಕೂತ್ಕೊಳ್ಳಿ. ಲೆಟ್ರಿನ್ ಮೇಲೆ ಕೂತ್ಕೊಳ್ಳಿ, ಟಾಯ್ಲೆಟ್ ಮೇಲೆ ಒತ್ಕೊಳ್ಳೋದು, ಕೂತ್ಕೊಳ್ಳಿ ಟಾಯ್ಲೆಟ್ ಮೇಲೆ ಈ ಥರ ಒತ್ಕೊತಾ ಇರಿ. ಈಗ ಇಲ್ಲಿ ಒತ್ತಿದ್ರೆ ಏನಾಗುತ್ತೆ ಗೊತ್ತಾ? ನಿಮಗೆ ಎಷ್ಟು ಆಶ್ಚರ್ಯ ಆಗ್ತದ್ರೆ, ಇಲ್ಲಿ ಒತ್ತಿದ್ರೆ ಕೆಳಗಡೆ ಪ್ರೆಸರ್ ಬರ್ತದೆ. ಇಲ್ಲಿ ಒತ್ತಾ ಇದ್ರೆ ಕೆಳಗಡೆ ಪ್ರೆಸರ್ ಆಗ್ತಾ ಇರ್ತದೆ. ಅದರಿಂದ ದೊಡ್ಡ ಕರ್ಲಿಂದ ಎಲ್ಲ ಮಲ ಆಚೆ ಹೋಗ್ಬಿಡ್ತದೆ. ಅಂಥ ಅದ್ಭುತ ಪಾಯಿಂಟ್. ಯಾವ ಡಾಕ್ಟರ್ ಬೇಕಾಗಿಲ್ಲ, ಯಾವ ಮದ್ದು ಬೇಕಾಗಿಲ್ಲ, ಮೆಡಿಸಿನ್ ಬೇಕಾಗಿಲ್ಲ. ಇನ್ನೂ ಹೆಚ್ಚಾಗಿದ್ರೆ ಏನು ಮಾಡ್ತೀರಂದರೆ, ಇನ್ನೊಂದು ಹೇಳ್ತೀನಿ ಟೆಕ್ನಿಕ್ ನಿಮಗೆ. ರಾತ್ರಿ ಮಲಗುವಾಗ ಒಂದು ಲೋಟೆ ನೀರು ತಗೊಳ್ಳಿ, ಬಿಸಿ ನೀರು, ಉಗುರು ಬೆಚ್ಚ ನೀರು. ಅದಕ್ಕೂ ಹೆರ್ಲೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್, ಅದು ಒಂದೇ ಒಂದು ಸ್ಪೂನು ಅದಕ್ಕೆ ಹಾಕ್ಕೊಳ್ಳಿ, ಬೆರೆಸ್ಕೊಳ್ಳಿ, ಚೆನ್ನಾಗಿ ಬೆರೆಸ್ಕೊಳ್ಳಿ. ಅದರಿಂದ ಕುಡಿಯೋಕ್ಕಾಗಲ್ಲ ಅಂದರೆ ಮಿಲ್ಕಲ್ಲಿ ಹಾಕ್ಕೊಳ್ಳಿ. ಅದು ಕುಡಿಬೇಕು, ಹಾಗೆ ಮಲಗಬೇಕು. ಬೆಳಗ್ಗೆ ಎದ್ದಿದ್ರೆ ಫುಲ್ ಮೋಷನ್ ಆಗ್ಬಿಡ್ತದೆ. ಅಷ್ಟೇ, ಇದು ಮಲಬದ್ಧತೆಗೆ ಪರಿಷ್ಕಾರ. ಅರ್ಥ ಆಯ್ತಾ? ಆಯಿತು. ಈಗ ಇನ್ನೊಂದು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಸರಿಯಾದ ಪಾಲನೆ ಮಾಡಬೇಕಿದು. ಇದು ಮುಂದೆ ಇಂದಿನ ಕ್ಲಾಸಲ್ಲಿ ಹೇಳಿದ್ರು ನನಗೂ ಸರಿಯಾಗಿ ನೆನಪಿಲ್ಲ, ಆದರೆ ನಿಮ್ಗೆ ಹೇಳ್ತೀನಿ, ಅದು ನೆನಪಿಟ್ಕೊಳ್ಳಿ. ಏನಂತದು? ನೀರು ಕುಡಿಯೋ ವಿಧಾನ. ಯಾರನ್ನ ಹೇಳ್ತೀರಾ? ಹೇಳಿ ಯಾರನ್ನ. ನೀರು ಕುಡಿಯೋ ವಿಧಾನ. ಎಸ್, ಹೇಳಿ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಪ್ಪ. ಸರ್, ನಾವು ಹೇಳಿ. ಹೇಳ್ಪುಟ. ಯಾಕೋ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಗುರುಜಿ. ಆಗಿದೆಯಾ? ಭಾಗ್ಯ ಅನ್ಮ್ಯೂಟ್ ಮಾಡಿ. ಹೇಳ್ ವಿಹಾನ್. ಸರ್, ಕುತ್ಕೊಂಡು ಇದು ಒಂದೊಂದು ಗುಟುಕು ಕುಡಿಬೇಕು ಸರ್. ವೆರಿ ಗುಡ್. ನಾವು ನೀರ್ ಕುಡಿಬೇಕಾದ್ರೆ ಯಾವಾಗ್ಲೂ ಕುತ್ಕೊಂಡ್ ಕುಡಿಬೇಕು. ವೆರಿ ಗುಡ್. ನೆಕ್ಸ್ಟ್ ಹೇಳ್ತಾ ಹೋಗಿ. ಆಮೇಲೆ ಊಟಕ್ಕಿಂತ ಮುಂಚೆ ನೀರ್ ಕುಡಿಬಾರ್ದು, 1 ಗುಟಕ್ ಮಾತ್ರ ಕುಡಿಬೇಕು. 1 ಅವರ್ ಮುಂಚೆ, ಊಟಕ್ ಮುಂಚೆ ನೀರ್ ಕುಡಿಬೇಕು. ಆಮೇಲೆ ಊಟ ಆದ್ಮೇಲೆ 1 ಅವರ್ ಆದ್ಮೇಲೆ ಕುಡಿಬೇಕು. ಏನಪ್ಪ ಎಷ್ಟು ನೆನಪಿನ ಶಕ್ತಿ ಇದೆ ಅವರು. ಆರ್ಯನ್. ವೆರಿ ಗುಡ್. ಸರ್, ಇವತ್ತು ನಾನು ವಿಡಿಯೋ ಎಲ್ಲ ನೋಡಿದೆ. ಓಕೆ, ನನ್ನ ವಿಡಿಯೋ ನೋಡಿದ್ರಾ? ಹಾ ಸರ್. ಓಕೆ, ಗ್ರೇಟ್. ಸೊ ನೀವು ಯಂಗ್ಸ್ ಅಂದ್ರೆ ಯಂಗ್ ಮಾಸ್ಟರ್ ಆಗ್ಬೇಕು. ನೀವು ಯಂಗ್ ಮಾಸ್ಟರ್. ಅರ್ಥ? ನೀವು ವಿಹಾನು ಎಲ್ಲರೂ ಯಂಗ್ ಮಾಸ್ಟರ್ ಆಗ್ಬೇಕು. ಅರ್ಥ ಆಯ್ತಾ? ವಿವೇಕಾನಂದ ಇದ್ದಾರೆ ನೋಡಿ, ವಿವೇಕಾನಂದ ಥರ ಆಗ್ಬೇಕು ನೀವು. ನಮ್ಮ ಕನಸು ನೀವು ಆ ಥರ ಆಗ್ಬೇಕಂತ. ಅರ್ಥ ಆಯ್ತಾ? ನಿಮ್ಗೆ ಏನೇ ಬೇಕಂದ್ರೂ ಮುಂದಿನ ಸೆಷನ್ಸ್ ಇರುತ್ತೆ, ಮುಂದಿನ ಕ್ಲಾಸಲ್ಲಿ ಇರ್ತದೆ. ಇನ್ನೂ ಹೆಚ್ಚು ಜ್ಞಾನ ಸಿಗತ್ತೆ. ಹೆಚ್ಚು ಧ್ಯಾನ ಮಾಡ್ತಾ ಹೋಗಿ. ಆಯ್ತಾ? ರೈಟ್. ಎಷ್ಟು ಕುಡಿಬೇಕು ನೀರು? ಏನಾದರೂ ಐಡಿಯಾ ಹೇಳ್ತೀರಾ? ಎಷ್ಟು ಕುಡಿಯಬೇಕು ನೀರು ಎಷ್ಟು ಕುಡಿಬೇಕು? ಸರ್, 8 ಗ್ಲಾಸ್ ಕುಡಿಬೇಕು. ದಿನಕ್ಕೆ 8 ಗ್ಲಾಸ್ ಕುಡಿಬೇಕು. ದಿನಕ್ಕೆ 8 ಗ್ಲಾಸ್ ಅಂತ ಗ್ಯಾರಂಟಿ ಇಲ್ಲ. ಅಲ್ಲ, ನಿಮ್ಮ ತೂಕ. ಹೇಳಿ. ನಮ್ ವೆಯ್ಟ್ ಅಲ್ಲಿ 2 ಲೀಟರ್ ಸರ್. ನಿಮ್ಮ ವೆಯ್ಟ್ ಅಲ್ಲಿ ಎಷ್ಟು ಕುಡಿಬೇಕು ಹೇಳಿ? ನಮ್ ವೆಯ್ಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್? ನಮ್ ವೆಯ್ಟ್ ಅಲ್ಲಿ 6 ಇಂದ 7% ಕುಡಿಬೇಕು. ವೆರಿ ಗುಡ್. 20 kg 1 ಲೀಟರ್. ವೆಯ್ಟ್ ಅಲ್ಲಿ 6 ಇಂದ 7%. ಆದ್ರೂ ಇನ್ನೊಂದು ಏನಂದ್ರೆ, ಕನಿಷ್ಠ ಪಕ್ಷ 2 ಲೀಟರ್. ಈಗ ನಿಮ್ಮ ವೆಯ್ಟ್ 20 kg ಅಂತ ಇಟ್ಕೊಳ್ಳಿ. 6% ಅಂದ್ರೆ ಎಷ್ಟು ಬರುತ್ತೆ? 1.2 ಲೀಟರ್ ಬರುತ್ತೆ ಅಲ್ವಾ? ಅಟ್ಲೀಸ್ಟ್ ಮಿನಿಮಮ್ ಕನಿಷ್ಠ ಪಕ್ಷ 2 ಲೀಟರ್ ಇಟ್ಕೊಳ್ಳಿ, ಸಾಕು. ಓಕೆ, ಆಯ್ತು. ನೀರು ಯಾಕೆ ಕುಡಿಬೇಕು? ಯಾರು ಆನ್ಸರ್ ಕೊಡ್ತೀರಿ? ನೀರು ಕುಡಿಯೋಕ್ಕೆ ಕಾರಣಗಳು ಏನು?
ನೀರು ಕುಡಿಯೋಕ್ಕೆ ಕಾರಣಗಳೇನು? ನೀರು ಕುಡಿದಿಲ್ಲ ಅಂದ್ರೆ ಏನಾಗತ್ತೆ? ಸರ್ ನಮ್ ಕರುಳುಗಳು ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ ನೀರು. ಓಕೆ. ಆಮೇಲೆ ಮಿನರಲ್ಸ್ ಎಲ್ಲ ಸಿಗುತ್ತೆ ಅದ್ರಲ್ಲಿ. ವೆರಿ ಗುಡ್. ನಾನು ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಲ್ಲ, ನೀರು ಯಾಕೆ ಕುಡಿಬೇಕಂತ ಹೇಳಿದಿನ? ಸರ್ ರೈಟ್. ಮಾತಾಡಿ ಯಾರು? ಭಾಗ್ಯನಾ? ಎಸ್ ಸರ್. ಮಾತಾಡಿ. ಸರ್ ನೀರ್ ಕುಡಿಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಆಗುತ್ತೆ. ನಂಬರ್ 1 ಎಸ್ ರೈಟ್. ನಂಬರ್ 2 ಇನ್ನೊಂದು ಪಾಯಿಂಟ್ ಹೇಳಿ. ಒಂದು ಪಾಯಿಂಟ್ ಕರೆಕ್ಟ್. ಹೊಟ್ಟೆ ಕ್ಲೀನ್ ಆಗತ್ತೆ. 2 ರೈಟ್. ಇನ್ನು ಸರ್ ಹೇಳು ಹೀಟ್ ವಿಹಾನ್. ಕಂಟ್ರೋಲ್ ಸರ್. ಹೀಟ್ ಕಂಟ್ರೋಲ್. ವೆರಿ ಗುಡ್, ವೆರಿ ಗುಡ್. ಸರ್ ಬಾಡಿ ತಂಪಾಗುತ್ತೆ. ಎಸ್, ಇದು 2 ಒಂದೇ. ಈಟು ಕಡಿಮೆ ಮಾಡೋದು, ಬಾಡಿ ತಂಪು ಮಾಡೋದು. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ನೀವು ಕವರ್ ಮಾಡಿದ್ರಿ. ಸೊ ಆದರೆ ಏನಂದ್ರೆ, ಜೀವಕೋಶಗಳು, ನಮ್ಮ ಒಳಗಡೆ ಇರುವಂಥ ಜೀವಕೋಶಗಳಿಗೆ ಅದು ಯಾವುದೇ ವ್ಯರ್ಥ, ಒಂದು ಜೀವಕೋಶಗಳಿಂದ ಬಂದಿರೋ ವ್ಯರ್ಥ ಅಂದರೆ ಒಂದು ಅಂಗಗಳಿಂದ, ಅವಯವಗಳಿಂದ ಬಂದಿರುವಂಥ ಯಾವುದೇ ವಿಷ ಪದಾರ್ಥ, ಟಾಕ್ಸಿನ್ಸು, ವಿಷ ಪದಾರ್ಥಗಳು, ವೇಸ್ಟ್, ವ್ಯರ್ಥ ಏನಿದೆಯೋ ಅದೆಲ್ಲ ತೊಲಗಿಸ್ಬೇಕಂದ್ರೆ ನೀರು ಅನ್ನೋದು ಪ್ರಧಾನವಾಗಿ ಕುಡಿಬೇಕು, ಸರಿಯಾಗಿ ಕುಡಿಬೇಕು. ಅವಾಗ ಏನಾಗುತ್ತಂದರೆ, ಆ ವ್ಯರ್ಥ ಟಾಕ್ಸಿನ್ಸ್ ಅನ್ನೋದು ನಮ್ಮ ದೇಹದಿಂದ ಪ್ರತಿ ದಿವಸ ಮೂತ್ರ ರೂಪದಲ್ಲಿ ಆಚೆಕಡೆ ಕಲಿಸ್ಕೊಡ್ತೀವಿ. ಅದು ಪ್ರಧಾನ. ಅದಕ್ಕೆ ನೀರು ಕುಡಿಬೇಕು. ಮೂತ್ರದ ರೂಪದಲ್ಲಿ ಪ್ರತಿಯೊಂದು ಕಲಿಸ್ಬೇಕಾಗತ್ತೆ. ಬೆವರು ರೂಪದಲ್ಲಿ ಕಲಿಸ್ಬೇಕಾಗತ್ತೆ. ಮೂತ್ರ ರೂಪದಲ್ಲಿ ಕಲಿಸ್ಬೇಕಂದ್ರೆ ಆಚೆ ಕಡೆ ನಾವು ಚೆನ್ನಾಗಿ ನೀರು ಕುಡಿದಿರೇನೆ, ಇಲ್ಲ ಅಂದರೆ ಟಾಕ್ಸಿನ್ಸ್ ಹೆಚ್ಚಾಗಿ ಆ ಅವಯವಕ್ಕೆ ತೊಂದರೆ ಆಗುತ್ತೆ, ಅವಯವಕ್ಕೆ ಅನಾರೋಗ್ಯ ಆಗುತ್ತೆ. ಆವಾಗ ನಮ್ಮ ದೇಹಕ್ಕೆ ಅನಾರೋಗ್ಯ ಆಗುತ್ತೆ. ಅಷ್ಟೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅದಕ್ಕೆ ನೀರು ನಾವು ಚೆನ್ನಾಗಿ ಕುಡಿಬೇಕು ಅಂತ ಇರೋದು. ಓಕೆ, ಆಯಿತು. ಸೊ ನೀರು ಆ ಥರ ಕುಡಿಬೇಕಾಗತ್ತೆ. ಸೊ ಎಲ್ಲ ಅಂದರೆ ನಿಮಗೆ ಇಷ್ಟುವರೆಗೂ ನಾವು ಎಲ್ಲ ಕವರ್ ಮಾಡ್ಕೊತ ಬಂದಿದ್ವಿ ಸ್ನೇಹಿತರೆ. ಸೊ ಆಮೇಲೆ ಈ ನೀರು ಯಾವುದರಲ್ಲಿ ಸಂಗ್ರಹಣ ಮಾಡಿರೋ ನೀರು ಕುಡಿಬೇಕು ಗೊತ್ತಿದೆಯಾ? ನೀರು ಶುದ್ಧಿ ಮಾಡ್ಕೋಬೇಕಂದ್ರೆ ಪ್ರಧಾನ ಪದ್ಧತಿ ಈಗಾಗಲೇ ಹೇಳಿದೀವಲ್ಲ, ಏನು ಪದ್ಧತಿ ಅದು? ಯಾವುದರಲ್ಲಿ ಸಂಗ್ರಹ? ತಾಮ್ರದ ಪಾತ್ರೆ. ತಾಮ್ರದ ಪಾತ್ರ. ಎಸ್, ತಾಮ್ರದ ಬಾಟಲು. ಬೆಂಕಿಲ್ ಸುಟ್ಟಿರೋ ಬೂದಿ ಹಾಕ್ಬೇಕು. ಅದು ಹಾಕ್ಬೋದು. ಎಸ್. ಆಮೇಲೆ ಸೌತೆಕಾಯಿ ಪೀಸ್ ಮಾಡಿ ಇಡ್ಬೇಕು. ಎಸ್. ಅದು ಒಂದು 2 ಗಂಟೆ. ಪಿರಮಿಡ್ ಕೆಳಗಡೆ ನೀರು 2 ಗಂಟೆ ನೀರು ಹಾಗೆ ಪಿರಮಿಡ್ ಕೆಳಗಡೆ ಇಟ್ಟರೆ, 2 ಗಂಟೆ ಇಟ್ಟರೆ ಶಕ್ತಿಯುತ ಆಗುತ್ತೆ ನೀರು. ಅರ್ಥ ಆಯ್ತಾ? ಇನ್ನೊಂದು ಪದ್ಧತಿ ಏನು ಗೊತ್ತಾ? ನಿಮಗೆ ಒಳ್ಳೆ ಆರೋಗ್ಯ ಬೇಕಲ್ಲ, ನೀರನ್ನು ಒಂದು ಬಾಟ್ಲ್, ಒಂದು ಗ್ಲಾಸಲ್ಲಿ ಈಗ ಇಟ್ಕೊಳ್ಳಿ, ನಿಮ್ಮ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಈ ನೀರಿಗೆ ಏನು ಹೇಳ್ಬೇಕು ಗೊತ್ತಾ? ನೀರಿಗೂ ನೆನಪಿನ ಶಕ್ತಿ ಇದೆ. ನೀರಿಗೇನಿದೆ? ಮೆಮೊರಿ ಪವರ್ ಇದೆ. ನೀರಿಗೇನಿದೆ? ಅದ್ರ ಒಳಗಡೆ ಜೀವಶಕ್ತಿ ಇದೆ. ಅದು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಒಳಗಡೆ ಶಕ್ತಿ ಏನಿದೆಯೋ ನೀರಿಗೂ ಶಕ್ತಿ ಇದೆ. ಈಗ ಇಟ್ಕೊಳ್ಳಿ, ಗ್ಲಾಸ್ ಇಟ್ಕೊಂಡು ಕಣ್ಣು ಮುಚ್ಕೊಂಡು, ನನಗೆ ಒಳ್ಳೆ ಆರೋಗ್ಯ ಕೊಡಿ, ಒಳ್ಳೆ ಶಕ್ತಿ ಕೊಡಿ, ನಮಗೆ ಯಾವುದೇ ಕಾಯಿಲೆ ಇದ್ರೆ ಎಲ್ಲನೂ ತೊಲಗಿಸಿ. ಸೊ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿಸ್ತಾ ಇದ್ದೀನಿ. ಸೊ ನನಗೂ ಒಳ್ಳೆ ಆರೋಗ್ಯ, ಒಳ್ಳೆ ಶಕ್ತಿ ಕೊಡಿ ನಾನು ಅಂತ ಹೇಳ್ಬಿಟ್ಟು ಈ ಥರ ಹೇಳ್ಕೊಂಡು ಶಕ್ತಿಯುತ ಮಾಡಿ. ನಿಮ್ಮ ಶಕ್ತಿ ಎಲ್ಲ ಅದ್ರ ಒಳಗಡೆ ಕಲಿಸಿ. ನಿಮ್ಮ ಪೂರ್ತಿ ಗಮನ ನೀರ ಮೇಲೆ ಇಡಿ, ಶಕ್ತಿ ಒಳಗಡೆ ಕಲಿಸಿ, ಆ ನೀರಿನ ಸೇವನೆ ಮಾಡಿ. ಅದ್ಭುತ ಆಗತ್ತೆ. ಅದೇ ಅದ್ಭುತ. ಆಯ್ತಾ? ಎಸ್, ರೈಟ್, ವೆರಿ ಗುಡ್ ಮಕ್ಕಳೇ. ಸೊ ತುಂಬ ಚೆನ್ನಾಗಿ ಕಲಿತಾ ಇದ್ದೀರಿ ನೀವು. ಸೊ ತುಂಬ ಸಂತೋಷವಾಗ್ತಾ ಇದೆ. ಇವೆಲ್ಲ ಈ ಥರ ಕಲಿಯೋದಕ್ಕೂ ಆಗ್ತಾ ಇದೆ. ಅರ್ಥ ಆಯ್ತಾ? ಈಗ ಮಕ್ಕಳೇ, ನಮ್ಮ ದೇಹದಲ್ಲಿ ಗ್ಲೂಕೋಸ್ ಬಗ್ಗೆ ಗೊತ್ತಿದೆಯಾ? ಯಾರಿಗಾದ್ರೂ? ಏನು ಗ್ಲೂಕೋಸ್ ಅಂದ್ರೆ? ಗ್ಲೂಕೋಸವನ್ನು ಕಡಿಮೆ ಇಟ್ಕೋಬೇಕಾ, ಹೆಚ್ಚು ಮಾಡ್ಕೋಬೇಕಾ? ಯಾವ್ದು ಒಳ್ಳೇದು? ಕಡಿಮೆ ಇಡಬೇಕು. ಓಕೆ. ಸರ್ ಹೆಚ್ಚು ಮಾಡ್ಕೊಂಡ್ರೆ ಡಯಾಬಿಟಿಸ್ ಬರುತ್ತೆ. ವೆರಿ ಗುಡ್. ಡಯಾಬಿಟಿಸ್ ಬರುತ್ತೆ. ಕಡಿಮೆ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಯಾಕೆ ಹೆಚ್ಚಾಗತ್ತೆ? ಮೊದಲನೇದು ಸರ್ ವೈಟ್ ರೈಸ್, ಚಪಾತಿ ಎಲ್ಲ ತಿಂದ್ರೆ ಗ್ಲೂಕೋಸ್ ಹೆಚ್ಚಾಗುತ್ತೆ.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರೈಟ್. ನಿಯಂತ್ರಣ ಇಟ್ಕೋಬೇಕಂದ್ರೆ ಏನ್ ಮಾಡಬೇಕು? ಕಮ್ಮಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಆರ್ಯನ್? ನಿಯಂತ್ರಣ, ಅಟ್ಲೀಸ್ಟ್ ಕಮ್ಮಿ ಏನಿಲ್ಲ, ನಿಯಂತ್ರಣ ಸಾಕು. ಫ್ರೂಟ್ಸ್ ಅಲ್ಲೂ ಗ್ಲೂಕೋಸ್ ಇರುತ್ತೆ. ಫ್ರೂಟ್ಸ್ ಅಲ್ಲೂ ಊಟ ಮಾಡ್ಬೇಕು. ಫ್ರೂಟ್ಸು ಯಾವ ತಿಂದರೆ ಗ್ಲೂಕೋಸ್ ನಿಯಂತ್ರಣದಲ್ಲಿ ಇರ್ತದೆ. ನೋಡಿ, ಗ್ಲೂಕೋಸು ಹೆಚ್ಚಾದರೆ ಡಯಾಬಿಟಿಸು, ಅಧಿಕ ರಕ್ತ ಒತ್ತಡ, ಮಧುಮೇಹ. ಓಕೆ, ಗ್ಲೂಕೋಸು ಪೂರ್ತಿ ಕಡಿಮೆ ಆದರೆ ಏನಾಗ್ತದೆ ಗೊತ್ತಾ? ಲೋ BP, ರಕ್ತಹೀನತೆ. ಆಯಿತಾ? ಅದು ಒಳ್ಳೆಯದಲ್ಲ. ನಿಯಂತ್ರಣವಾಗಿ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅದಕ್ಕೇನು ಮಾಡಬೇಕು? ಯಾವ ಆಹಾರ ಪದಾರ್ಥಗಳು ಸೇವನೆ ಮಾಡಬೇಕು, ಯಾವುದು ಸೇವನೆ ಮಾಡಬಾರ್ದು, ಅದೆಲ್ಲ ನಾನು ಹೇಳಿದೆ ಇಂದಿನ ಕ್ಲಾಸಲ್ಲಿ ಹೇಳಿದೆ. ಮತ್ತೊಂದು ಸರಿ ವಿಡಿಯೋ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಏನಿಲ್ಲ, ನಾರ ಪದಾರ್ಥ ಹೆಚ್ಚಿರೋದು ತಿನ್ನಬೇಕು. ನಾರ ಪದಾರ್ಥ ಹೆಚ್ಚಿರೋದು ಯಾವುದು? ನಾರ ಪದಾರ್ಥ ಹೆಚ್ಚಿರೋದು ಬಿಳಿ ಅಕ್ಕಿಯಲ್ಲಿಲ್ಲ, ಗೋಧಿಯಲ್ಲಿಲ್ಲ, ಬ್ರೆಡ್ಡಲ್ಲಿಲ್ಲ, ಬೇಕರಿ ಪದಾರ್ಥದಲ್ಲಿಲ್ಲ, ಒಂದು ಯಾವುದು ಬರ್ಗರ್ ಇಲ್ಲ, ಪಿಜ್ಜಾ ಇಲ್ಲ, ಪಾಸ್ತಾ ಇಲ್ಲ, ಯಾವುದೂ ಇಲ್ಲ, ನೂಡಲ್ಸ್ ಇಲ್ಲ, ಯಾವುದೂ ಒಳ್ಳೆಯದಲ್ಲ. ಏನು ಮತ್ತೆ ಒಳ್ಳೆಯದು? ನೋಡಿ, ಸಿರಿಧಾನ್ಯಗಳು, ರಾಗಿ, ಸಜ್ಜೆ, ಜವಾಗೋಧಿ, ಅರ್ಥ ಆಯ್ತಾ? ಜೋವಾರ್, ಇವೆಲ್ಲನೂ ಒಳ್ಳೆ ಪದಾರ್ಥಗಳು. ಈ ಜೊತೆಗೆ ಒಳ್ಳೆ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಮತ್ತು ಆಯಿತಾ, ಮತ್ತು ಬೀಜಗಳು, ಮತ್ತು ಮೊಗ್ಗುಗಳು, ಅರ್ಥ ಆಯ್ತಾ? ಮೊಗ್ಗುಗಳು ತುಂಬ ಒಳ್ಳೆಯದೇ. ಮೊಗ್ಗುಗಳು ಇಷ್ಟು ಮುಷ್ಟಿ ಅಂಥದ್ದು ಒಂದು ವಾರಕ್ಕೊಂದು ಸರಿ ಇಷ್ಟು ತಿಂದರೆ ಸಾಕು, ಹೆಚ್ಚೇನು ಬೇಕಾಗಿಲ್ಲ. ಮೊಗ್ಗುಗಳು ಒಂದು ಮುಷ್ಟಿ, 2 ಮುಷ್ಟಿ ಒಂದು ವಾರಕ್ಕೂ 2 ಸರಿ ತಿನ್ನಿ, 1 ಸರಿ 2 ಸರಿ ತಿನ್ನಿ ಸಾಕು. ನಿಮಗೆ ತುಂಬ ಆರೋಗ್ಯ ಇರ್ತದೆ, ಚೆನ್ನಾಗಿ ಆರೋಗ್ಯ ಇರ್ತದೆ. ಆಮೇಲೆ ಕಡಲೆಕಾಯಿ ಬೀಜಗಳು ಹೇಳಿ. ನೀರ್ ಹಾಕ್ಬೇಕು, ರಾತ್ರಿ ಎಲ್ಲ ಬಿಟ್ಬಿಟ್ಟು ಬೆಳಗ್ಗೆ ತಿನ್ಬೇಕು. ಎಸ್, ಅದು ವಾರಕ್ಕೊಂದ್ಸರಿ ತಿನ್ನಿ. ನಿಮಗೆ ಒಳ್ಳೆ ಪ್ರೋಟೀನ್, ದೇಹಕ್ಕೆ ಒಳ್ಳೆ ಪ್ರೋಟೀನ್ ಬರುತ್ತೆ. ಯಾವ ನಾನ್ ವೆಜಿಟೇರಿಯನ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಎಸ್, ಇದು ತುಂಬ ಅದ್ಭುತವಾಗಿ ನಾವು ಕಲಿತಾ ಇದ್ದೀವಿ ಮಕ್ಕಳೇ. ಇದು ನಮ್ಮ ಇಡೀ ನಮ್ಮ ಜೀವನಕ್ಕೂ ಬೇಕಾಗಿರುವಂಥ ಜ್ಞಾನ. ಇದು ನಮ್ಮ ಜೀವನಕ್ಕೂ ಬೇಕಾಗಿರುವಂಥ ಜ್ಞಾನ. ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಪ್ರತಿ ದಿವಸ ಏನು ಮಾಡ್ತೀವಿ ಗೊತ್ತಾ? ಒಳ್ಳೆ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಟೆಕ್ನಿಕ್ಸ್ ಹೇಳ್ತೀನಿ, ಇದು ಪಾಲನೆ ಮಾಡಿ. ನೋಡಿ, ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ 5 ನಿಮಿಷ 2 ಕೈಗಳಿಗೆ, ಮತ್ತು ಕಾಲಿದೆಲ್ಲ ಪಾದಗಳು ಮೇಲೆ ಕೆಳಗಡೆ ಎಲ್ಲದಕ್ಕೂ 5 ನಿಮಿಷ ಸಮಯ ಕೊಡಿ ಸಾಕು. ಏನು ಮಾಡಬೇಕು ನೋಡ್ಕೊಳ್ಳಿ. ಓಕೆ, 2 ಕೈಗಳಲ್ಲಿ ಈ ಥರ ಪ್ರತಿದು ಒತ್ಕೊಳ್ಳಿ. ಈ ಥರ ಪ್ರತಿ ಪಾಯಿಂಟು ಸುಮ್ಮನೆ ನೋಡಿ. ಈ ಹೆಬ್ಬೆರಳಿದೆಲ್ಲ, ಹೆಬ್ಬೆರಳು ಇಟ್ಕೊಂಡು ಈ ಥರ ಒತ್ತಾ ಹೋಗೋದು. ಎಲ್ಲೇನು ನೋವು ಅನಿಸಿದಂತ ಇಟ್ಕೊಳ್ಳಿ. ನಿಮಗೆ ನೋವು ಅನಿಸಿದಂತ ಇಟ್ಕೊಳ್ಳಿ. ಯಾವುದೇ ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ನೋವು ಅನಿಸಿದರೆ ಅಲ್ಲಿ ಮತ್ತೆ ಒಂದು 5 ಸರಿ ಒತ್ತಿ, ಪರವಾಗಿಲ್ಲ. ನೋವು ಅನಿಸಿಲ್ಲ ಅಂದರೆ ಅದೇ ಥರ ಒತ್ತಾ ಹೋಗಿ. ಎಲ್ಲಿ ನೋವು ಅನಿಸ್ತದೋ ಅಲ್ಲಿ ಮತ್ತೆ ಒಂದು 5 ಇಂದ 10 ಸರಿ ಹಾಗೆ ಒತ್ಕೊಳ್ಳಿ. ನಿಧಾನ ಒತ್ತೋದು, ರಿಲೀಸ್ ಮಾಡೋದು. ನೋಡಿ, ಒತ್ತೋದಂದ್ರೇನು? ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ಥರ ಎರಡು ಕೈಗಳು, ಮುಂಭಾಗ ಅಷ್ಟೇ, ಮುಂಭಾಗನೂ ಅಷ್ಟೇ ನೀಟಾಗಿ ಒತ್ಕೋಬೇಕು. ನೀಟಾಗಿ ಎಲ್ಲ ಪ್ರೆಸ್ ಮಾಡಬೇಕು, ಎಲ್ಲ ಕೈಗಳು. ಇನ್ನೂ ಬೇಕಂದರೆ ಈ ಥರ ಉಜ್ಕೊಳ್ಳಿ, ಚೆನ್ನಾಗಿ ಉಜ್ಕೊಳ್ಳಿ. ಓಕೆ, 2 ಕೈಗಳು ಉಜ್ಕೊಳ್ಳಿ. ಈ ಥರ ಎಲ್ಲ ಪಾಯಿಂಟ್ಗಳು ಒತ್ತಿದ ಮೇಲೆ ಎಲ್ಲ ಪಾಯಿಂಟ್ಗಳು ಒತ್ತಿ, ಮತ್ತು ಕೈಗಳು ಈ ಥರ ಚೆನ್ನಾಗಿ ಉಜ್ಕೊಳ್ಳಿ. ಮೇಲೆ ಉಜ್ಜಿ, ಕೆಳಗಡೆ ಮೇಲೆ, ಮುಂಭಾಗ. ಇದಾಯ್ತಾ? ಆಮೇಲೆ 2 ಪಾದಗಳು ಅಷ್ಟೇ, ಪಾದಗಳೆಲ್ಲ ಪ್ರೆಸ್ ಮಾಡ್ತೀವಿ. ಅದು ಎಷ್ಟು ಮಾಡಬೇಕು? ಬೆಳಗ್ಗೆ 5 ನಿಮಿಷ 2 ಕೈಗಳಿಗೆ ಮುಂಭಾಗ, ಪಾದಗಳಿಗೆ ಮುಂಭಾಗ ಒತ್ಕೊಂಡಿದ್ರೆ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ ಅಷ್ಟೇ. ಆಯಿತಾ? ಓಕೆ, ಯಾವಾಗಲೂ ಚೆನ್ನಾಗಿರ್ತದೆ, ಏನು ತೊಂದರೆ ಬರಲ್ಲ ನಿಮಗೆ. ಇದು ಇಂಪಾರ್ಟೆಂಟು. ಆಯಿತಾ ಮಕ್ಕಳೇ? ಈಗ ಯಾವಾಗ ನಿಮಗೆ ಇದು ಬೆನ್ನು ನೋವು ಬಂದಂತೆ ಇಟ್ಕೊಳ್ಳಿ. ಬೆನ್ನು ನೋವು ಅಂದರೆ ಏನು? ಬ್ಯಾಕ್ ಪೇಯ್ನ್. ನಿಮ್ಮ ತಾಯಿ ತಂದೆ ಅವ್ರಿಗೆ ಬರ್ತಾ ಇರ್ತದೆ ಬೆನ್ನು ನೋವು, ಅವ್ರಿಗೆ ಹೇಳ್ಕೊಡಿ ಟೆಕ್ನಿಕ್. ಅದು ವೇಗವಂತವಾಗಿ ಗುಣ ಆಗುತ್ತೆ. ಯಾವುದು ಹಾಸ್ಪಿಟ್ಲ್ಗೆ ಹೋಗೋದು ಬೇಕಾಗಿಲ್ಲ, ಮದ್ದು ಬೇಕಾಗಿಲ್ಲ, ಇಂಜೆಕ್ಷನ್ ಬೇಕಾಗಿಲ್ಲ. ಒಂದು ಮುದ್ರೆ ಹೇಳ್ತೀನಿ, ನೆನಪಿಟ್ಕೊತೀರಾ? ಒಂದು ಮುದ್ರೆ, ಅದ್ಭುತವಾದ ಮುದ್ರೆ. ಎಸ್, ರೈಟ್. ಆ ಮುದ್ರೆ ಹೆಸರು ಮೇರುದಂಡ ಮುದ್ರೆ. ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ನೋಡಿ, ಇಲ್ಲೇನು ಮಾಡಬೇಕಂದ್ರೆ, ಈ ಬೆರಳಿದೆಲ್ಲ, ಇದು ಹೆಬ್ಬೆರಳು ಈ ಮಧ್ಯಭಾಗದಲ್ಲಿ ಟಚ್ ಮಾಡಿ ಈ ಥರ. ಮತ್ತು ಇದನ್ನು ಮುಚ್ಕೊಳ್ಳಿ.
ಮುಚ್ಚಿ, ಇದು ಮುಚ್ಚಿ. ಎಸ್, ಇದು ಇದು ಎಡಗೈಯಲ್ಲಿ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಇಲ್ಲ, ಈ ಬಲಗೈಯಲ್ಲಿ ಬೇರೆ, ಬಲಗೈ ಅದಲ್ಲ, ಎಡಗೈ ಮಾತ್ರ ಆ ಮುದ್ರ. ಬಲಗೈ ಏನು ಮಾಡ್ಕೋತಾ ನೋಡಿ, ಬಲಗೈ ಏನು ಮಾಡಬೇಕು, ಈ ಥರ ಕಿರುಬೆರಳು, ಮಧ್ಯ ಬೆರಳು, ಹೆಬ್ಬೆರಳು 3 ಟಚ್ ಮಾಡಿ. ಮತ್ತು ಇನ್ನು 2 ಬೆರಳು ಸ್ಟ್ರೈಟ್, 2 ಬೆರಳು ಸ್ಟ್ರೈಟ್. ಅರ್ಥ ಆಯ್ತಾ? ಇದು ಹೀಗೆ ಮಾಡ್ಕೊಳ್ಳಿ, ಈಗ ಮಾಡ್ಕೊಂಡು ಈಗ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ ಅಷ್ಟೇ. ಇದು ಮೇರುದಂಡ ಮುದ್ರ. ಎಷ್ಟು ಮಾಡಬೇಕು? 30ರಿಂದ 40 ನಿಮಿಷ. ಯಾರಿಗಾದರೂ ಬ್ಯಾಕ್ ಪೇನ್ ಇದ್ದರೆ ಇದು ಒಂದು ಇಂಜೆಕ್ಷನ್ ಥರ ಕೆಲಸ ಮಾಡುತ್ತೆ. ಇಂಜೆಕ್ಷನ್ ಹಾಕಬೇಕಲ್ಲ ನಾವು, ಇಂಜೆಕ್ಷನ್ ಹಾಕಿಲ್ಲ ಅಂದ್ರೂ ಇಂಜೆಕ್ಷನ್ಗಿಂತ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು 10 ನಿಮಿಷದಲ್ಲಿ ನಿಮ್ಮ ಬ್ಯಾಕ್ ಪೇನ್ ಕಡಿಮೆ ಆಗ್ತದೆ, 10 ನಿಮಿಷ. ಓಕೆ, ಇದು ಮೇರುದಂಡ ಮುದ್ರ. ಮೇರುದಂಡ ಅಂತೇನು ಗೊತ್ತಾ? ನಮ್ಮ ಮೇರುದಂಡ ಅಂದರೆ ಬ್ಯಾಕ್ ಪೇಯ್ನ್. ಇದು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಮೂಲೆ ಇದೆ ನೋಡಿ. ಬೆನ್ನು ಮೂಲೆನೂ ಈ ಸಾಂಸ್ಕ್ರಿಟ್ ಪದದಲ್ಲಿ, ಸಾಂಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ, ಸಾಂಸ್ಕ್ರಿಟ್ ಭಾಷೆಯಲ್ಲಿ ಬೆನ್ನು ಮೂಲೆಯನ್ನು ನಾವು ಮೇರುದಂಡ ಅಂತ ಕರಿತೀವಿ. ಅದಕ್ಕೆ ಇದು ಮೇರುದಂಡ ಮುದ್ರ. ಓಕೆ, ರೈಟ್. ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಅದ್ಭುತವಾದ ಮುದ್ರಗಳು. ಎಲ್ಲನೂ ಚೆನ್ನಾಗಿ ನಾವು ಇಷ್ಟುವರೆಗೂ ಮಾಡ್ಕೊತ ಬಂದಿದ್ದೀವಿ. ಅದ್ಭುತವಾಗಿದೆ. ಓಕೆ ಮಕ್ಕಳೇ, ಸೊ ಇಷ್ಟು ಸಾಕು ನಿಮಗೆ ಇವತ್ತು ಕಾರ್ಯಕ್ರಮಕ್ಕೆ. ಇಷ್ಟು ಸಾಕು. ಇದು ಚೆನ್ನಾಗಿ ಇನ್ನೊಂದು ನೋಡ್ಕೊಳ್ಳಿ. ಇನ್ನೊಂದು ಏನು ಗೊತ್ತಾ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈಗ ಅನ್ಕೊಂಡಿದ್ದಲ್ಲ, 4 ಮೂಲಭೂತ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರೋದು. ಸ್ವಚ್ಛವಾಗಿ ಇಟ್ಕೋಬೇಕು. ಇನ್ನೂ 3 ಇದೆ. 3 ಅವನು ಸರಿಯಾಗಿ ಪಾಲನೆ ಮಾಡಬೇಕು. ಏನು ಗೊತ್ತಾ, ಪ್ರತಿ ದಿವಸ ಮಲ ವಿಸರ್ಜನೆ ಚೆನ್ನಾಗಿ ಆಗಬೇಕು. ಇನ್ನೊಂದು ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗಬೇಕು. ಇನ್ನೊಂದು ಉಚ್ಛ್ವಾಸ ಅಂದರೆ ನಿಶ್ವಾಸ ಚೆನ್ನಾಗಿ ಆಗಬೇಕು. ಈ 3 ಇಂಪಾರ್ಟೆಂಟ್. ಓಕೆ, ಇನ್ನೂ ಅನುಕೂಲ ಇದ್ದರೆ ಚೆನ್ನಾಗಿ ನೀವು ಆಡಬೇಕು. ಅದೇನು ಗೊತ್ತಾ, 4ನೇದು ಬೆವರು ಚೆನ್ನಾಗಿ ಬರಬೇಕು. ಈ ನಾಲ್ಕು ಏನು ಅವಶ್ಯಕತೆ, ಯಾರನ್ನು ಹೇಳ್ತೀರಾ? ಈ 4 ಯಾಕೆ ಸರಿಯಾಗಿ ಆಗಬೇಕು? ಸರ್ ಹೇಳ್ತೀಯ ಪುಟ? ಹೇಳ್ಪುಟ. ಸರ್, ಕೆಟ್ಟ ನೀರು ಮತ್ತೆ ವೇಸ್ಟ್ ಎಲ್ಲ ಈಚೆ ಹೋಗ್ಬೇಕು. ಇಲ್ಲ ಅಂದ್ರೆ ಅಲ್ಲೇ ಕಸ ತರ ಆಗೋಗುತ್ತೆ ಹೊಟ್ಟೆ ಎಲ್ಲ. ಅದ್ಯಾವುದು? ಅದು ಮೂತ್ರ. ಹಾ, ನೆಕ್ಸ್ಟ್ ಹೇಳಿ. ಇನ್ನೂ ಹೆಚ್ಚು ವಿವರ ನಾನು ಕೊಡ್ತೀನಿ ಮತ್ತೆ ನಿಮಗೆ. ಈಗ ನೀವು ಹೇಳ್ತಾ ಹೋಗಿ, ನಿಮ್ಗೆ ಏನು ಗೊತ್ತಾ ಅದು ಹೇಳಿ, ನಾನು ಮತ್ತೆ ಹೆಚ್ಚು ವಿವರ ಕೊಡ್ತೀನಿ. ಈ 4 ಸರಿಯಾದ ಪಾಲನೆ ಮಾಡಬೇಕು ಪ್ರತಿಯೊಬ್ಬರು. ಓಕೆ ನೋಡಿ, ಹೆಚ್ಚು ಇಲ್ಲಿ ಎಷ್ಟು ಮಕ್ಕಳು ಕೇಳ್ತಾ ಇದ್ರು, ಎಷ್ಟು ಮಕ್ಕಳು ಬಿಟ್ಟು ಹೋಗಿದ್ದಾರೆ ನೋಡಿ. ಒಳ್ಳೆ ಆರೋಗ್ಯ ವಿಧಾನಗಳು ನೀವು ಕೇಳಬೇಕಂದ್ರೆ ಏನು ಪ್ರಯೋಜನ? ನಿಮ್ಮ ಜೀವನದಲ್ಲಿ ಎಷ್ಟೋ ಉತ್ತಮ ಆರೋಗ್ಯ ವಿಧಾನಗಳಿಲ್ಲ, ಉತ್ತಮ ಜ್ಞಾನ ಅಂತ ಹೇಳ್ಬೋದು ಇದು. ಹೇಳಿ. ಇನ್ನೇಳಿ ನೆಕ್ಸ್ಟ್. ಭಾಗ್ಯ ಹೇಳ್ತೀಯಮ್ಮ? ಅನ್ವಿಟ್ ಭಾಗ್ಯ. ಎಸ್ ಮ್ಯಾಮ್. ಹೇಳ್ಪುಟ. ಸರ್, ನಮ್ ದೇಹದೊಳಗಡೆ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಆಚೆ ಹೋಗ್ಬೇಕು. ಓಕೆ, ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳಕ್ಕಾಗಲ್ಲ, ವ್ಯರ್ಥ. ವ್ಯರ್ಥ ಆಚೆ ಕಡೆ ಹೋಗ್ಬೇಕು. ಕರೆಕ್ಟ್. ನೀರು ಅಂತ ಹೇಳಿದ್ರಿ, ಯಾರು ಆರ್ಯನ್ ಹೇಳಿದ್ರು, ಅವರು ವ್ಯರ್ಥ ಅಂತ ಹೇಳಿದ್ರು. ಇನ್ನೂ 2 ಇದೆಲ್ಲ. ಆ 2 ಯಾವುದು? ಸ್ಯಾಮ್ಸಂಗ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸ್ಯಾಮ್ಸಂಗ್ ಅಲ್ಲಿ ಜಾಯ್ನ್ ಆಗಿರೋ ಮಕ್ಕಳು ಹೇಳಿ. ಆರ್ಯನ್ ಸರ್, ಉಸಿರಾಟ ಕೆಟ್ಟ ಉಸಿರು ಏನಾದ್ರೂ ಒಳಗಡೆ ಹೋಗಿದ್ರೆ ಅದನ್ನು ಆಚೆ ಬರ್ಬೇಕು. ರೈಟ್. ಅದೊಂದು. ಇನ್ನೊಂದು ಲಾಸ್ಟ್, ಬೆವರು. ಒಳ್ಳೆ ಬೆವರು ಬರಬೇಕು. ಸರ್, ಕೊಬ್ಬೆಲ್ಲ ಈಚೆ ಹೋಗುತ್ತೆ. ಬೆವರು ಜಾಸ್ತಿ ಬಂದ್ರೆ ಕೊಬ್ಬು ಈಚೆ ಹೋಗುತ್ತೆ. ಎಸ್. ಕೊಲೆಸ್ಟ್ರಾಲ್ ಹೊರಗಡೆ ಬರುತ್ತೆ ಅಂತಿದ್ದಾರೆ. ರೈಟ್. ಆಯ್ತು ನೋಡಿ, ಯಾವ್ದಾವ್ದು ಯಾಕೆ ಆಗ್ಬೇಕಂತ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ಸ್ವಲ್ಪ ಹೊತ್ತಲ್ಲೇ ಇನ್ನು ಮುಗಿಸ್ತೀನಿ ನಾನು. ಆಮೇಲೆ ನೀವು ಆಕ್ಟಿವಿಟೀಸ್ ಮಾಡ್ಕೊಂಡು ಈಗ ಹೊತ್ತು ಮುಗಿಸಿ, ಪರವಾಗಿಲ್ಲ. ಈ ವಿಡಿಯೋ ಯಾವಾಗಲೂ ಇರ್ತದೆ. ಈ ವಿಡಿಯೋ ರೆಕಾರ್ಡ್ ಆಗಿದೆ, ನೇರವಾಗಿ ಯೂಟ್ಯೂಬಲ್ಲಿ ಬರುತ್ತೆ. ಅವಾಗ ಮತ್ತೆ ನೀವು ನಿಮ್ಮ ತಂದೆ ತಾಯಿಗೆ ತೋರಿಸಿ
ಇನ್ನೂ ಹೆಚ್ಚು ಮಕ್ಕಳಿಗೆ ನಿಮ್ಮ ಯಾರೇ ನಿಮ್ಮ ಫ್ರೆಂಡ್ಸು ಪ್ರೀತಿಸೋರು ಎಲ್ಲರೂ ಕಲಿಸ್ಕೊಡಿ, ಎಲ್ಲ ರಿಲೇಟಿವ್ಸ್ ಕಲಿಸ್ಕೊಡಿ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು, ಅರ್ಥ ಆಯ್ತಾ? ಈಗ ಕೊನೆಯದಾಗಿ ಈ 4 ಅಂಶಗಳ ಬಗ್ಗೆ ಹೇಳ್ತೀನಿ. ಓಕೆ, ಇದು ತುಂಬ ವಿಶೇಷ ಜ್ಞಾನ, ಇದು ನಾವು ಯಾವಾಗಲೂ ತಿಳ್ಕೊಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ತಿಳ್ಕೊಬೇಕಾಗಿರುವಂಥ ಜ್ಞಾನ ಏನಂತ ಗೊತ್ತಾ? ಮೊದಲನೇದು, ಎಲ್ಲ ವ್ಯರ್ಥಗಳು ಅಂದರೆ ಮಲ ವಿಸರ್ಜನೆ ಯಾಕೆ ಮಾಡಬೇಕಂದ್ರೆ, ನಾವು ಯಾವುದೇ ಆಹಾರ ಸೇವನೆ ಮಾಡಿದ ಮೇಲೆ ಅದು ಜೀರ್ಣ ಆಗುತ್ತೆ. ಜೀರ್ಣ ಆಗಿದ ಮೇಲೆ ವ್ಯರ್ಥ ಪದಾರ್ಥ ಈಗಾಗಲೇ ಉತ್ಪನ್ನ ಆಗಿರ್ತದೆ. ಆ ವ್ಯರ್ಥ ಅನ್ನೋದು ಹೊಟ್ಟೆ ಪ್ರಾಂತದಲ್ಲಿ ಹೆಚ್ಚು ಸಮಯ ಇರಬಾರ್ದು. ಅಂದರೆ ಹೊಟ್ಟೆದಲ್ಲಿ ಜೀರ್ಣ ಆಗುತ್ತೆ. ಜೀರ್ಣ ಆದಮೇಲೆ ಸಣ್ಣ ಕರ್ಲು ಒಳಗಡೆ ಹೋಗುತ್ತೆ. ಸಣ್ಣ ಕಲ್ಲು ಒಳಗಡೆ ಏನಾಗುತ್ತೆ, ಎಲ್ಲ ಪೋಷಕಾಂಶಗಳನ್ನು ಸಂಗ್ರಹಣೆ ಮಾಡುತ್ತೆ. ಇಲ್ಲಿಗೆ ದೇಹ ರಕ್ತ ಒಳಗಡೆ ಹೋಗುತ್ತೆ. ಎಲ್ಲ ಪೋಷಕಾಂಶಗಳು ರಕ್ತ ಒಳಗಡೆ ಸಂಗ್ರಹಣ ಆಗಿ ವ್ಯರ್ಥ ಪದಾರ್ಥ ಸಣ್ಣ ಕರ್ಲಿಂದ ದೊಡ್ಡ ಕರ್ಲು ಬರುತ್ತೆ. ದೊಡ್ಡ ಕರ್ಲು ಬಂದ ಮೇಲೆ ಅದು ವಿಸರ್ಜನಾ ಸರಿಯಾದ ಸಮಯದಲ್ಲಿ ಆಚೆ ಕಡೆ ಹೋಗ್ಬೇಕು. ಹೋಗಿಲ್ಲ ಅಂದರೆ ಹೋಗುತ್ತೆ. ಏನಾಗುತ್ತೆ, ಡಿಕೆ ಆಗುತ್ತೆ, ಡಿಕಂಪೋಸ್ ಆಗುತ್ತೆ. ಅದ್ರ ಒಳಗಡೆ ಕೆಟ್ಟ ಬ್ಯಾಕ್ಟೀರಿಯಾ ನೋಡಿ. ಯಾವುದೇ ವ್ಯರ್ಥ ಪದಾರ್ಥ ಇವತ್ತು ತಿಂದಿವಿ ಅಂತ ಇಟ್ಕೊಳ್ಳಿ, ಇನ್ನೊಂದು 2 ಗಂಟೆಯಲ್ಲಿ ಖಾಲಿ ಆಗಬೇಕು, ತಿನ್ನಬೇಕು, ಜೀರ್ಣ ಆಗಬೇಕು, ಮತ್ತು ಆಚೆ ಕಡೆ ಹೋಗ್ಬೇಕು. ಆದರೆ ಆಚೆ ಕಡೆ ಹೋಗ್ತಾ ಇಲ್ಲ. ಯಾಕೆ? ಕಾರಣ ಏನು? ನಾವು ಸರಿಯಾದ ನೀರು ಸೇವನೆ ಮಾಡಲ್ಲ, ಸರಿಯಾದ ನಾರ ಪದಾರ್ಥ ಆಹಾರ ತಿನ್ನಲ್ಲ ಅಲ್ವಾ? ಎಲ್ಲ ನಾವು ಬ್ರೆಡ್ ಪದಾರ್ಥಗಳು, ಗೋಧಿ ಪದಾರ್ಥಗಳು, ಅಕ್ಕಿ ತಿನ್ನೋದು, ಅಕ್ಕಿ ಪದಾರ್ಥಗಳು ಎಲ್ಲ ತಿಂದರೆ ಏನಾಗುತ್ತೆ, ಅದರಲ್ಲಿ ನಾರ ಪದಾರ್ಥ ಇಲ್ಲ ಅಂದರೆ ವಿಸರ್ಜನೆ ಸರಿಯಾಗಿ ಆಗಲ್ಲ. ಯಾವಾಗ ವಿಸರ್ಜನೆ ತೊಂದರೆ ಬಂದರೆ ಈ ಪಾಯಿಂಟ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ವಿಸರ್ಜನೆ ಚೆನ್ನಾಗಾಗ್ತದೆ. ಅದಕ್ಕೂ ವಿಸರ್ಜನೆ ಭಾಳ ಇಂಪಾರ್ಟೆಂಟು. ಏನೇ ಜೀರ್ಣ ಆದಮೇಲೆ ವ್ಯರ್ಥ ಪದಾರ್ಥಗಳು ಸರಿಯಾಗಿ ತೊಲಗಿಸ್ಕೋಬೇಕು ದೇಹದ. ಅಂದರೆ ಅದು ಮಲ ವಿಸರ್ಜನೆ ಕಡ್ಡಾಯ. ಸರಿಯಾದ ಮಲ ವಿಸರ್ಜನೆ ಸರಿಯಾದ ಸಮಯಕ್ಕೆ ಮಾಡಲೇಬೇಕು. ಯಾವುದು ನಿಲ್ಲಿಸಬಾರ್ದು ಅದು. ಓಕೆ, ಸಮಯಕ್ಕೋಸ್ಕರ ನಾವು ಸೌಕರ್ಯಕ್ಕೋಸ್ಕರ ನಿಲ್ಲಿಸಬಾರ್ದು. ಓಕೆ, ತುಂಬ ತೊಂದರೆ ಆಗ್ತದೆ. ಆಮೇಲೆ 2ನೇದು ಮೂತ್ರ ವಿಸರ್ಜನೆ ಯಾಕೆ ಚೆನ್ನಾಗಿ ಮಾಡಬೇಕಂದ್ರೆ, ನಮ್ಮ ದೇಹ ಹೊರಗಡೆ ಈಗಾಗಲೇ ನೋಡಿ ಎಲ್ಲ ಟಾಕ್ಸಿನ್ಸ್ ಅಂದರೆ ವಿಷ ಪದಾರ್ಥಗಳು ಏನೇ ಇದ್ರೂ ಆ ವಿಷ ಪದಾರ್ಥ ನಮ್ಮ ರಕ್ತ ಒಳಗಡೆ ಪೋಷಕಾಂಶಗಳ ಜೊತೆಗೆ ಟಾಕ್ಸಿನ್ಸ್ನು ಸಂಗ್ರಹಿಸ್ಕೊತದೆ ರಕ್ತ. ಆ ಟಾಕ್ಸಿನ್ಸ್ ನೇರವಾಗಿ ಎಲ್ಲಿ ತಗೊಂಡು ಹೋಗ್ತದೆ ಗೊತ್ತಾ? ಅದು ಟಾಕ್ಸಿನ್ಸ್ ನೇರವಾಗಿ ಮೂತ್ರಪಿಂಡ ಕಲಿಸ್ತದೆ ಕಿಡ್ನಿಗೆ. ಕಿಡ್ನಿ ಏನು ಮಾಡುತ್ತೆ, ಫಿಲ್ಟರ್ ಮಾಡಿ ಆ ವಿಷ ಪದಾರ್ಥಗಳೆಲ್ಲಾನು ನಮ್ಮ ಮೂತ್ರ ರೂಪದಲ್ಲಿ ಆಚೆ ಕಡೆ ಕಲಿಸ್ತದೆ. ಅದಕ್ಕೆ ಕಿಡ್ನಿ ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಹೆಚ್ಚು ನೀರು ಕುಡಿಬೇಕು. ಎಷ್ಟು ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ರೆ, ಸರಿಯಾದ ನೀರು ಕುಡಿದಿದ್ರೆ ಅದು ನಮ್ಮ ರಕ್ತ ಒಳಗಡೆ ಆ ನೀರು ಮುಖಾಂತರ ಎಲ್ಲ ಟಾಕ್ಸಿನ್ಸ್ನು ತಗೊಂಡೋಗಿ ಕಿಡ್ನಿ ಕೊಡ್ತದೆ. ಕಿಡ್ನಿ ಏನು ಮಾಡುತ್ತೆ, ಆ ನೀರನ್ನು ಫಿಲ್ಟರ್ ಮಾಡಿ ಆ ಎಲ್ಲ ವೇಸ್ಟು ಆ ಟಾಕ್ಸಿನ್ಸ್ ವಿಷ ಪದಾರ್ಥಗಳನ್ನು ನೀರು ಮುಖಾಂತರ ನಮ್ಮ ಮೂತ್ರ ಮುಖಾಂತರ ಆಚೆ ಕಡೆ ಕಲಿಸ್ತದೆ. ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುಡಿಬೇಕಾಗತ್ತೆ. ಈ ಮೂತ್ರ ರೂಪನ ಎಲ್ಲ ಟಾಕ್ಸಿನ್ಸ್ನು ಆಚೆ ಕಡೆ ಕಲಿಸ್ಬೇಕು. ಇದು 2ನೇದು. 3ನೇದು ಏನು ಗೊತ್ತಾ? 3ನೇದು ಏನಂದರೆ, ಈಗ ನೋಡಿ, ನಾವು ಯಾವುದೇ ಶ್ವಾಸ ತಗೊತೀವಿ. ಓಕೆ, ಉಸಿರಾಟ ತಗೊಂಡಿದ್ಮೇಲೆ ಉಸಿರಾಟ ಆಚೆ ಕಡೆ ಹೋಗುತ್ತೆ. ಈ ಉಸಿರಾಟ ಏನು ಮಾಡುತ್ತೆ ಗೊತ್ತಾ? ನಮ್ಮ ಒಳಗಡೆ ಇರುವಂಥ ವಿಷ ಪದಾರ್ಥಗಳನ್ನು, ವಿಷ ವಾಯುಗಳು ಅಂದರೆ ಇಂಗಾಲ ಅಂತ ಹೇಳ್ತೀವಿ, ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ನಿಶ್ವಾಸ ಜೊತೆಗೆ ಆಚೆ ಕಡೆ ಕಲಿಸ್ಬೇಕು. ಅದು ಆಗ್ತಾ ಇಲ್ಲ, ತುಂಬ ಜನಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಚ್ಚು ರೋಗಗಳು ಬರ್ತಾ ಇದೆ. ಅದು ಆಗ್ಬೇಕಂದ್ರೆ ಏನು ಮಾಡ್ಬೇಕು, ನಾವು ಚೆನ್ನಾಗಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು. ಒಳ್ಳೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅವಾಗ ಡೀಪ್ ಬ್ರೀತಿಂಗ್ ಈ ಥರ ಮತ್ತು ಈ ಕಡೆಯಿಂದ 5-6 ಸರಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಆ ಥರ ಮಾಡ್ಕೊತಾ ಇದ್ರೆ ಸಾಕು. ಒಳ್ಳೆ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊತಾ ಹೋದರೆ ನಮ್ಮ ಒಳಗಡೆ ಇರುವಂಥ ಎಲ್ಲ ಇಂಗಾಲ ಆಚೆ ಕಡೆ ಬರುತ್ತೆ, ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಬರುತ್ತೆ. ಇದು ಒಳ್ಳೆಯದು. ಓಕೆ, ಬೆವರು ನಮ್ಮ ದೇಹ ಒಳಗಡೆ, ನಮ್ಮ ಬ್ಲಡ್ ಒಳಗಡೆ, ನಮ್ಮ ರಕ್ತ ಒಳಗಡೆ ಇರುವಂಥ ಹೆಚ್ಚು ವಿಷ ಪದಾರ್ಥಗಳು ನಾವು ಬೆವರ ಮುಖಾಂತರ ಆಚೆ ಕಡೆ ಕಳಿಸ್ಬೋದು. ಅವಾಗ ಏನು ಮಾಡಬೇಕು, ಅದಕ್ಕೂ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ಅರ್ಥ ಆಯ್ತಾ? ಇವೆಲ್ಲ ಮಾಡ್ತಾ ಹೋದರೆ ಒಳ್ಳೇದಾಗತ್ತೆ. ಅವಾಗ ಬೆವರ ಮುಖಾಂತರ ಎಲ್ಲ ಆಚೆ ಕಡೆ ಹೋಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಇಷ್ಟು ಇವತ್ತಿನ ಕಾರ್ಯಕ್ರಮದ ಹೇಳಿದ್ದೀನಿ ಸ್ನೇಹಿತರೆ. ಸೊ ಮಕ್ಕಳೇ, ಈಗ ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ರಿ. ಇನ್ನು ಯಾವುದೇ ಆಕ್ಟಿವಿಟೀಸ್ ಇದ್ರೆ ನೀವು ಪ್ರಾಕ್ಟೀಸ್ ಮಾಡಿಸಿಮ್ಮ. ಓಕೆ, ಸೊ ಆಕ್ಟಿವಿಟೀಸ್ ಇದೆಯಾ ಇಲ್ಲ ಶ್ಲೋಕಗಳಿದೆಯಾ ಇವತ್ತು? ಇಲ್ಲ, ಶ್ಲೋಕ ಎಲ್ಲ ಮುಗೀತು ಗುರುಜಿ. ನಮ್ಮ ಅಶ್ವಿನಿ ಮೇಡಮ್ 1-2 ಅಂದ್ರೆ ಟಂಗ್ ಟ್ವಿಸ್ಟರ್ ಅಂತ ಮಾಡಿಸ್ತಾರೆ. ಈ ನೆನ್ನೆನು ಇದೇ ಮಕ್ಕಳಿಗೆ ಸಿಕ್ಕಿತ್ತು, ಇವತ್ತು ಅದೇ ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ. 2 ಟಂಗ್ ಟ್ವಿಸ್ಟರ್ ಮಾಡಿಸ್ತಾರೆ ಗುರುಜಿ. ಅದಾದ್ಮೇಲೆ ಕ್ಲಾಸ್ ಕ್ಲೋಸ್ ಮಾಡೋದು.
ಓಕೆ, ಎಲ್ಲರಿಗೂ ನಮಸ್ಕಾರ. ಕಂಟಿನ್ಯೂ ಮಾಡಿ. ಹಾ, ಓಕೆ ಗುರುಜಿ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನ ಕೊಟ್ರಿ. ಆರೋಗ್ಯದ ಬಗ್ಗೆ ಆಗ್ಲಿ, ನೆನಪಿನ ಶಕ್ತಿ ಬಗ್ಗೆ ಆಗ್ಲಿ, ಮತ್ತೆ ನಾವು ಯಾವ ರೀತಿ ಇರ್ಬೇಕು, ಮತ್ತೆ ನಾವ್ ಏನೇನ್ ಮಾಡೋದ್ರಿಂದ ಯಾವ ರೀತಿ ಆಹಾರ ತಗೊಳ್ಳೋದ್ರಿಂದ ನಮ್ ದೇಹದಲ್ಲಿ ಪರಿವರ್ತನೆ ಆಗುತ್ತೆ, ಮತ್ತೆ ಈ ಮಕ್ಕಳೇ ನಮ್ಗೆ ದೇಶದ ಮುಂದಿನ ಬುನಾದಿಗಳು. ಅದಕ್ಕೋಸ್ಕರ ಈ ಮಕ್ಕಳೆಲ್ಲರೂ ಕಲ್ತ್ಬಿಟ್ಟು ಅವ್ರ ಫ್ರೆಂಡ್ಸ್ಗೂ ಸಹ ಹೇಳ್ಕೊಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ. ಮತ್ತೆ ಈ ಮಕ್ಳು ಇವತ್ತು 3 ಜನ 4 ಜನ ಲಾಸ್ಟಿಗೆ ಇದ್ದೀರಲ್ಲ, ನಾಳೆ ನಿಮ್ ಫ್ರೆಂಡ್ಸ್ಗೆ ಇನ್ನು 4 ಜನ ಎಕ್ಸ್ಟ್ರಾ ಕರ್ಕೊಂಡ್ ಬರ್ಬೇಕು. ನಾಳೆ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವೆಲ್ಲರಿಗೂ ಝೂಮ್ ಅಲ್ಲಿ ಲಿಂಕ್ ಕಳಿಸ್ಬೇಕು ಮಕ್ಳು, ಆಯ್ತಾ? ನಾಳೆ 4 ಜನ ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ನೀವು ನಿಮ್ಮ ಅಮೂಲ್ಯವಾದ ಒಂದು ಟೈಮ್ ಅನ್ನ ಕೊಟ್ಟು ನಿಮ್ಮಲ್ಲಿರುವಂತಹ ಒಂದು ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಹಂಚಿದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾ, ಧನ್ಯವಾದ. ಮಕ್ಕಳ, ನಿನ್ನೆ ನಾಲಿಗೆ ಕಸರತ್ತು ಅಂತ ನಿಮಗೆ 3 ವಾಕ್ಯಗಳನ್ನ ಕೊಟ್ಟಿದ್ವಿ. ನೀವೆಲ್ಲೂ ನೋಡ್ಕೊಂಡ್ರಾ? ಎಲ್ಲ 3 ನೋಡ್ಕೊಂಡಿದ್ದೀರಲ್ಲ? ವಾಟ್ಸ್ಆಪ್ ಅಲ್ಲಿ ಲಾಸ್ಟ್ 2 ಬರ್ಲಿಲ್ಲ. ಹೋಗ್ಲಿ, ನೋಡ್ಕೊಂಡ್ರಿ ತಾನೆ? ಯಾರಾದ್ರೂ ಹೇಳ್ತಿರಲ್ವಾ? ಆರ್ಯನ್ ಹೇಳ್ಬೋದಾ? ಮ್ಯಾಮ್ ಅವೆರಡು ಬರ್ಲಿಲ್ಲ, 1 ಮಾತ್ರ ಬಂತು. ಹೇಳಪ್ಪ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯ್ತಿತ್ತು. ಸೂಪರ್ ಆರ್ಯನ್, ಸೂಪರ್. ಎರಡನೇದ್ ಬಂದ್ಬಿಟ್ಟು ಕಾರು ರ್ಯಾಲಿ ರೈಲು ರ್ಯಾಲಿ, ಕಾರು ರ್ಯಾಲಿ ರೈಲು ರ್ಯಾಲಿ. ಇದು 3 ಸಲ ಹೇಳ್ಬೇಕು ಸ್ಪೀಡ್ ಆಗಿ. ಮೂರನೇದ್ ಬಂದ್ಬಿಟ್ಟು ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು. ಟ್ರೈ ಮಾಡಿ ನೋಡೋಣ ಆರ್ಯನ್. ಅರಳಿ ಮರ ಬುಡ ತೆರೆದೆರೆಯ. ಕಾರು ರ್ಯಾಲಿ ರೈಲು ರ್ಯಾಲಿ. ಕಾರು ರ್ಯಾಲಿ ರೈಲು ರ್ಯಾಲಿ. ಹಾ, ಇನ್ನೊಂದ್ಸಲ. ಕಾರು ರ್ಯಾಲಿ ರೈಲು ರ್ಯಾಲಿ. ಕಾರು ರ್ಯಾಲಿ ರೈಲು ರ್ಯಾಲಿ. ಕಾರು ರ್ಯಾಲಿ ಲೇರು ರ್ಯಾಲಿ. ಸೂಪರ್ ಅಪ್ಪ, ವಂಡರ್ಫುಲ್. ಆರ್ಯನ್ ಮಗು ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲದಕ್ಕೂ ಆನ್ಸರ್ ಕೊಡ್ತಿದ್ದಾನೆ. ಗುಡ್ ಬಾಯ್, ನೀನು ಒಳ್ಳೆ ಹುಡುಗ. ಹಾಗೆ ಅದೇ ರೀತಿ ಯಾರಿದ್ದೀರಾ? ಲೆಫ್ಟ್ ಆಗಿದ್ದಾರೆ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯದಲ್ಲಿ ಸ್ಯಾಮ್ಸಂಗ್ ಅನ್ನೋ ಒಂದು ಮಗು ಇದೆ. ಭಾಗ್ಯ ಮಾತಾಡಿ ಪುಟ. ಹೇಳ್ಬೇಕು, ಎಷ್ಟು ಬರುತ್ತೋ ಅಷ್ಟು ಹೇಳ್ಬೇಕು, ಆಯ್ತಾ? ಭಾಗ್ಯ ಅನ್ಮಿಟ್ ಮಾಡ್ತೀನಿ, ಮಾತಾಡು. ಭಾಗ್ಯ ಸ್ಯಾಮ್ಸಂಗ್ ಅನ್ಮಿಟ್ ಮಾಡಿದೆ, ಮಾತಾಡಿ. ಹೇಳು ಮೇಡಮ್, ಹೇಳ್ಕೊಡ್ತಲ್ಲ ಈಗ. ಕಾರು ರ್ಯಾಲಿ ರೈಲು ರ್ಯಾಲಿ ಅದನ್ನ 3 ಟೈಮ್ಸ್ ಫಾಸ್ಟ್ ಆಗಿ ಹೇಳ್ಬೇಕು. ಮೊದಲನೇದ್ ಬಂದ್ರೆ ಅದೇ ಹೇಳಪ್ಪ. ಯಾವ್ದು ಬರುತ್ತೋ ಅದೇ ಹೇಳಪ್ಪ. ಭಾಗ್ಯ ಹೇಳು. ಮ್ಯಾಮ್ ತರೀಕೆರೆ ಮೇಲೆ ಅದನ್ನ ಹೇಳು ಭಾಗ್ಯ. ಲಾವಣ್ಯ ಸುಮ್ನೆ. ಓಕೆ ಮೇಡಮ್, ಪ್ರಯತ್ನ ಪಡ್ತಿದಾರ? ಪ್ರಯತ್ನ ಮಾಡ್ತಿದ್ದಾರೆ ಇವರು. ಭಾಗ್ಯ ಆರ್ಯನ್ ಹೇಳ್ತೀಯ ಪುಟ್ಟ ಇನ್ನೊಂದ್ಸರಿ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು, ಹೇಳ್ತೀಯಾ ಇನ್ನೊಂದ್ಸರಿ? ಓಕೆ ಮ್ಯಾಮ್. ಹೇಳು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ವೆರಿ ಗುಡ್, ಸೂಪರ್ ಸೂಪರ್. ಹಾಗೆ ಕಾರು ರ್ಯಾಲಿ ರೈಲು ರ್ಯಾಲಿ ಹೇಳು ನೋಡೋಣ. ಕಾರು ರ್ಯಾಲಿ ಕಾರು ರ್ಯಾಲಿ ರೈಲು ರ್ಯಾಲಿ. ಕಾರು ರ್ಯಾಲಿ
ರೈಲೂರಿಯಾಲಿ ತಾಲೂರಿಯಾಲಿ ರೈಲೂರಿಯಾಲಿ. ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ಯಾ. ನಾಳೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳು, ಆಯ್ತಾ? ವೆರಿ ಗುಡ್, ಸೂಪರ್. ಯಾವ ಊರು ಆರ್ಯಣ್ಣಂದು? 3ನೇದಿದೆಯಲ್ಲಪ್ಪ, ಟ್ರೈ ಮಾಡ್ತೀಯಾ? ಸೋಮವಾರ ಅಲ್ವಾ ಮೇಡಮ್? ಸೋಮವಾರಕ್ಕೆ ಇನ್ನ ಒಂದಿದೆ. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯಿತು ಅಲ್ವಾ? ಅದನ್ನ ಹೇಳಕ್ ಪ್ರಯತ್ನ ಮಾಡಪ್ಪ. ಸೂಪರ್ ಆಗಿ ಹೇಳಿದ್ದೆ. ಥ್ಯಾಂಕ್ ಯು ಪಾ. ಓಕೆ ಮೇಡಮ್. ಅರಳಿ ಮರ ಬುಡ ತೆಳೆದರೆ ಆಯಿತು. ಅರಳಿ ಮರ ಬುಡ, ಕೇಳಿಸ್ಕೊ. ಅರಳಿ ಮರ ಬುಡ ತಳಿರೊಡೆದೆರಡೆಲೆಯಾಯಿತು. ಅರಳಿ ಮರ ಬುಡ ತಳಿರೊಡೆದು 2 ಎಲೆ ಆಯಿತು. ಅರಳಿ ಮರ ಬುಡ ತಳಿರೊಡೆದೆರಡೆಲೆಯಾಯಿತು. ದೀಪ ಮೇಡಮ್ ಹೇಳ್ತಾರೆ. ನಂಗೂ ಅಷ್ಟ್ ಬರಲ್ಲ, ಟ್ರೈ ಮಾಡ್ತೀನಿ. ಅರಳಿ ಮರ ಬುಡ ತಳಿರೊಡೆದೆರಡೆಲೆ ಆಯ್ತು. ಓ ಸೂಪರ್ ಮೇಡಮ್. ಆಯ್ತಪ್ಪ, ಅದನ್ನ ನೋಡ್ಕೊಂಡ್ ಬಾ, ಸೋಮವಾರಕ್ಕೆ ನೋಡ್ಕೊಂಡ್ ಬಾ. ಥ್ಯಾಂಕ್ ಯು ಸೋ ಮಚ್. ಆರ್ಯನ್, ಯಾವ ಊರ್ ನಿಂದು? ಮ್ಯಾಮ್ ನೆಲ್ಮಂಗ್ಲ ಹತ್ರ ರಂಗಪ್ಪಪಳ್ಳಿ ಅಂತ. ಸೂಪರ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ ನೋಡು. ನೀನ್ ಲಾಸ್ಟ್ ವರ್ಗುನು ಇದೆಯಾ ಈ ಕ್ಲಾಸ್ ಅಲ್ಲಿ. ತುಂಬಾ ಖುಷಿ ಆಯ್ತು ಪುಟ್ಟ. ನಾಳೆ ನಿನ್ ಫ್ರೆಂಡ್ಸ್ ಕರ್ಕೊಂಡ್ ಬಾ. ನಾಳೆನು ಕ್ಲಾಸ್ ಇರುತ್ತೆ ಬೆಳಗ್ಗೆ, ಆಯ್ತಾ? ನನ್ ತಂಗಿ ಕರ್ಕೊಂಡ್ ಬರ್ತೀನಿ. ಸೂಪರ್, ತಂಗಿನ ಕರ್ಕೊಂಬ. ನಿಮ್ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಲಿಂಕ್ ಕಳ್ಸು, ಜಾಯಿನ್ ಆಗಿ ಅಂತ ಹೇಳು. ನಾಳೆ ಒಂದ್ ದಿವಸ ಇರುತ್ತೆ, ನಾಡಿದ್ದು ನಿಮ್ದೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿರುತ್ತೆ. ಓಕೆನಾ? ಹಾ ಮ್ಯಾಮ್. ವೆರಿ ಗುಡ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.